ಅದು ಇಟ್ಕೋಬೇಕು, ಎರಡು ಇಟ್ಕೋಬೇಕಾ? ಡಬಲ್ ನನಗೆ ಇವಾಗ ಎರಡು ಕ್ಲಾಸ್ ಮಾಡ್ದಂಗೆ ಲೆಕ್ಕ. ಸ್ಟಾರ್ಟ್ ಮಾಡಲಾ? ಡನ್? ಓಕೆ. ಸೊ ಗುಡ್ ಆಫ್ಟರ್ನೂನ್. So welcome to KS orientation. Okay. So from this session, what do you want to take away? Like sir, ನಾನು ಇದು ತಗೊಂಡು ಹೋದ್ರೆ I'll be happy. This is my doubt. This is my thing. So what is that you want to take out from this session? Sir, ಇದು ನಾನು ಕಲ್ತ್ಕೊಂಡು ಹೋದ್ರೆ I'll be happy. This is what I want to learn ಅಂತ ಇರುತ್ತಲ್ಲ. ಕರೆಕ್ಟ್ ಅಲ್ವಾ? ಇವಾಗ ಎವ್ರಿಬಡಿ ಇಸ್ ಹ್ಯಾವಿಂಗ್ ಒನ್ ಆರ್ ದಿ ಅದರ್ ಡೌಟ್. KS ಅಂದ್ರೆ ಹಂಗೆ, KS ಅಂದ್ರೆ ಹಿಂಗೆ, ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ, ಮೈನ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. Many people are having multiple doubts. So sir, this is my doubt that I want to get it clarified from today's session. This is the issue that I am having. So what is that issue that you are having? Yenappa doubt? Current affairs. Okay, we will come to that. Next, directly current affairs. Yes sir. Any doubt ideyappa? Yes ma'am. Any doubt? ಹೇಗೆ ಸ್ಟಾರ್ಟ್ ಮಾಡಬೇಕು? ಹೌ ಒನ್ ವೇ ಟು ಸ್ಟಾರ್ಟ್. ನೆಕ್ಸ್ಟ್ ಅಷ್ಟೇ ರೂಟ್ಸ್ ಇರೋದು. ಆಲ್ ಸೆಟ್ ಆ್ಯಂಡ್ ಡನ್. ಸೊ ನಾಳೆ ಎಕ್ಸಾಮ್ ಕೊಟ್ಟರೆ ಬರಿತೀನಿ ಸರ್, ಏನು ಡೌಟ್ ಇಲ್ಲ ನನಗೆ. ಕರೆಕ್ಟ್ ಅಲ್ವಾ? ಇಷ್ಟೇ ಎರಡೇ ರೂಟು. ಹೌ ಒನ್ ವೇ ಟು ಸ್ಟಾರ್ಟ್. ಸೊ ಟೋಟಲಿ ನ್ಯೂ ಒನ್, ಅವ್ರಿಗೇನೂ ಗೊತ್ತಿಲ್ಲ. ಅದರ್ ಒನ್ ಈಸ್ ಸರ್ ಐ ನೋ ಎವ್ರಿಥಿಂಗ್, ಐ ಹ್ಯಾವ್ ಓನ್ ಇಶ್ಯೂ ವಿತ್ ಕರೆಂಟ್ ಅಫೇರ್ಸ್. ಸೊ ಇನ್ನಿಬ್ರಿಗೂ ಎವ್ರಿಥಿಂಗ್ ಇಸ್ ಕ್ಲಿಯರ್ ಸರ್. ನಾನು ಎಕ್ಸಾಮ್ ಯಾವಾಗ ಬರೀಬೇಕು ಅಂತ ತಿಳ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ರಿಮೈನಿಂಗ್ ಆಲ್ ಐ ಆಮ್ ಶೂರ್ ಆಫ್ ಇಟ್. ಕರೆಕ್ಟಾ? ದೆನ್ ವಾಟ್ ಈಸ್ ದ ಡೌಟ್? ಏನಿಲ್ಲ ಡೌಟ್ಸು? ಫೈನ್. ಸೊ ವಿಲ್ ಹ್ಯಾವ್ ದಿಸ್ ವರ್ಕ್ಶಾಪ್ ಕಾಲ್ಡ್ ಆಸ್ KS workshop, where this is divided into 2 or 3 sessions. So in the first session, I will take you through the examination, what exactly is KS and how exactly the KS pattern of examination works, and what do you need to do to clear these stages. So in brief, I will not be going in depth in this session, where I will not be decoding the syllabus. ನಾನು ಸಿಲೆಬಸ್ ಡಿಕೋಡ್ ಮಾಡೋದಾಗ್ಲಿ, ಯಾವ್ದು ಚಾಪ್ಟರ್ ಇಂಪಾರ್ಟೆಂಟು, ಯಾವ ಚಾಪ್ಟರ್ ನಾಟ್ ಇಂಪಾರ್ಟೆಂಟು, ಇದಕ್ಕೆ ನಾನು ಹೋಗೋದಿಲ್ಲ ಇವತ್ತು. ಟುಡೇ ಐ ವಿಲ್ ಬಿ ಟೇಕಿಂಗ್ ಎ ಸ್ಮಾಲ್ ಸೆಷನ್ ವಿಚ್ ವಿಲ್ ಬಿ ಬ್ರೀಫ್. ಸೊ ಇದರಲ್ಲಿ ನಾನು ನಿಮಗೆ ನೀಟಾಗಿ ಏನೆಲ್ಲ ಓದಬೇಕು, ಯಾವ ರೀತಿ ಓದಬೇಕು ಟು ಕ್ಲಿಯರ್ ದಿಸ್ ಎಕ್ಸಾಮಿನೇಷನ್, ಅದನ್ನ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸೆಷನ್ 2 ಅಂಡ್ ಸೆಷನ್ 3 ವಾಟ್ ಎವರ್ ವಿ ಹ್ಯಾವ್ ಪ್ಲಾನ್ಡ್, ಅದರಲ್ಲಿ ವಿ ವಿಲ್ ಬಿ ಟೇಕಿಂಗ್ ಯು ಥ್ರೂ ದ ಎಂಟೈರ್ ಸಿಲೆಬಸ್ ಕಾಪಿ. ಸೊ ಸಿಲೆಬಸ್ ಕಾಪಿನಲ್ಲಿ ವರ್ಡ್ ಬೈ ವರ್ಡ್, syllabus by syllabus, chapter by chapter we will go and find out as to which chapter is important, which chapter is less important. ಇಲ್ಲಿ ಅನ್ಇಂಪಾರ್ಟೆಂಟ್, ನಾಟ್ ಇಂಪಾರ್ಟೆಂಟ್ ಅಂತ ಯಾವುದೂ ಇಲ್ಲ. ಬಿಕಾಸ್ ಕ್ವಶನ್ ಬಂದೇ ಬರುತ್ತೆ ಎಲ್ಲದ್ರಿಂದನೂ. ಬಟ್ ಸಮ್ ಟೈಮ್ಸ್ ಏನಾಗುತ್ತಪ್ಪ ಅಂದ್ರೆ 10 ಸತಿ ಕ್ವಶನ್ ಕೇಳಿದಾಗ 7 ಸತಿನೋ 8 ಸತಿನೋ ಒಂದು ಚಾಪ್ಟರ್ ಬಂದಿರುತ್ತೆ, 3 ಸತಿ ಬೇರೆ ಚಾಪ್ಟರ್ ಬರುತ್ತೆ. ಸೊ ಆ 7 ಯಾವ್ದು ಬಂದಿದೆ ಅದನ್ನ ನಾವು ಜಾಸ್ತಿ ಫೋಕಸ್ ಮಾಡೋಣ. 3 ಸತಿ ಬಂದಿರೋದನ್ನ ಓದೋಣ, ಬಟ್ ಸ್ವಲ್ಪ ಕಡಿಮೆ ಓದಿರೋಣ. ಆ ರಿವಿಷನ್ ಅದನ್ನ ಜಾಸ್ತಿ ಮಾಡಿ ಇದನ್ನ ಸ್ವಲ್ಪ ಕಡಿಮೆ ರಿವಿಷನ್ ಮಾಡೋಣ. ಸೊ ದಟ್ ವಿ ವಿಲ್ ಬಿ ಟೇಕಿಂಗ್ ಅಪ್ ಇನ್ ದ ಸೆಷನ್ 2 ಅಂಡ್ ಸೆಷನ್ 3, ವಿ ವಿಲ್ ಬಿ ಡಿವೈಡಿಂಗ್ ದ ಎಂಟೈರ್ ಸಿಲೆಬಸ್, ಪ್ರಿಲಿಮ್ಸ್ ಪ್ಲಸ್ ಮೈನ್ಸ್. ಸೊ ಟುಡೇ ವಿ ವಿಲ್ ಸಿ ಹೌ ದಿಸ್ ಥಿಂಗ್ ಇಸ್ ಗೋಯಿಂಗ್ ಟು ವರ್ಕ್. ಕ್ಲಿಯರ್? ದಟ್ಸ್ ವೈ ಐ ಆಸ್ಕ್ಡ್ ಯು, ನಿಮ್ಗೆ ಏನೋ ಡೌಟ್ಸ್ ಇದ್ರೆ, ಇಫ್ ಯು ಲೆಟ್ ಮಿ ನೋ ದೋಸ್ ಡೌಟ್ಸ್ ಅಂದ್ರೆ ಐ ಕ್ಯಾನ್ ಕ್ಲಿಯರ್ ದೋಸ್ ಡೌಟ್ಸ್ ಬೈ ದ ಎಂಡ್ ಆಫ್ ದಿಸ್ ಸೆಷನ್. ಸರ್ ಇದು ನಂಗೆ ಡೌಟ್ ಇತ್ತು, ಇದು ನಂಗೆ ಅಡ್ರೆಸ್ ಮಾಡಿದ್ರೆ ಒಳ್ಳೇದು. ಸಿ ನಾನು ಕ್ವಶನ್ ತರ ಹೇಳ್ಕೊಂಡು ಹೋಗೋ ಬದಲು ಇಲ್ಲಿ ಫಸ್ಟೇ ನಂಗೆ ಗೊತ್ತಾಗ್ಬಿಟ್ಟಿದ್ರೆ, ನಾನು ಏನು ವಾಟ್ ಎವರ್ ಐ ಹ್ಯಾವ್ ಪ್ಲಾನ್ಡ್ ಮೈ PPTs, ಇನ್ ದೋಸ್ PPTs ಓನ್ಲಿ ವೇರ್ ಎವರ್ ದಿಸ್ ಕ್ವಶನ್ಸ್ ಕ್ಯಾನ್ ಬಿ ಅಡ್ರೆಸ್, ಅದನ್ನ ಅಡ್ರೆಸ್ ಮಾಡ್ಬಿಡ್ತೀನಿ. ಸೊ ಇಲ್ಲ ಅಂದ್ರೆ ಸಪ್ರೇಟ್ ಆಗಿ ನಾನು ಕೊಟ್ಟರೆ ಸಪ್ರೇಟ್ ಆಗಿ ಆನ್ಸರ್ ಮಾಡ್ದಂಗೆ ಇರುತ್ತೆ, ಕ್ವಶನ್ ಅಂಡ್ ಆನ್ಸರ್ ತರ ಆಗೋಗುತ್ತೆ ಅದು. ಸೊ ಹೋಲಿಸ್ಟಿಕ್ ಆಗಿ ಹೋಗ್ಬೇಕಂದ್ರೆ ಇಂಟಿಗ್ರೇಟೆಡ್ ಆಗಿ ತಗೊಂಡು ಹೋಗೋಣ. ದಟ್ಸ್ ವೈ ಎನಿ ಕ್ವಶನ್ ಯು ಹ್ಯಾವ್, ಸರ್ why 2 + 2 = 5, that is also good question only. I will answer why 2 + 2 is not 5, why it is 4 ಅಂತ. ಕರೆಕ್ಟ್ ಅಲ್ವಾ? ವಾಟ್ ಎವರ್ ಕ್ವಶನ್ ಇಟ್ ಮೇ ಬಿ, there is nothing like a right question or wrong question, good bad ಅಂತ ಇಲ್ಲ. As a faculty, it is our duty to clear all of your doubts alwa. So whatever question you may be having, just shoot that question. So you can raise your hand, sir, nange doubt ide, please clear that again. Sir, I group C create ಮಾಡ್ತಾ ಇದ್ದೀನಿ. Okay. Especially group C. Correct alva? Done. Next. Sir, Karnataka budget. Karnataka budget and survey.
ಹೇಗೆ ಓದ್ಬೇಕಾ, ಹೇಗೆ ಓದಬೇಕು, ಯಾಕೆ ಓದಬೇಕು, ಯಾಕೆ ಓದಬೇಕು ಆಲ್ಸೋ ವಿ ವಿಲ್ ಸಿ. ಕರೆಕ್ಟ್ ಅಲ್ಲ? ಇಸ್ ಇಟ್ ನೀಡೆಡ್? ಇಸ್ ಇಟ್ ನೀಡೆಡ್? ಡನ್? ಎನಿಥಿಂಗ್ ಎಲ್ಸ್? ಅಷ್ಟೇನಾ? ಸೊ ಬೇಸಿಕಲಿ ಇವಾಗ ಏನು ನಿಮ್ಮ ಸ್ಟೂಡೆಂಟು KS ಆಫೀಸರ್ ಅಂತ ಇವ್ರು ಏನು ಕೊಟ್ಟಿದ್ದಾರೆ, ವಾಟ್ ಡಸ್ ಇಟ್ ಆಕ್ಚುಲಿ ಮೀನ್ಸ್ ಅಂತ ಅಂದ್ರೆ, ಯು ಹ್ಯಾವ್ ಟು ಎವಾಲ್ವ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ಟು ಥಿಂಕ್ ಲೈಕ್ ಎನ್ ಆಫೀಸರ್, ಟು ಆಕ್ಟ್ ಲೈಕ್ ಎನ್ ಆಫೀಸರ್. ಸೊ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಹೇಳ್ಬಿಟ್ಟು, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಸೊ ದ ಡೇ ಯು ಸ್ಟಾರ್ಟ್ ಆಕ್ಟಿಂಗ್ ಲೈಕ್ ಒನ್, ನಿಮ್ಮ ಗೋಲ್ಸು, ನಿಮ್ಮ ಏಮ್ಸು, ನಿಮ್ಮ ಒಂದು ಜರ್ನಿ ಏನಿದೆ ಅದು ಅದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಇವಾಗ ಸೇ ಫಾರ್ ಎಕ್ಸಾಂಪಲ್ ಇವಾಗ ಆಫೀಸರ್ ಅಂದ್ರೆ ಏನು, ಆನ್ ಟೈಮ್ ಬರೋದು, ಪಂಕ್ಚುಯಾಲಿಟಿ ಇರೋದು, ಇವತ್ತು ಕೊಟ್ಟಿರೋ ಕೆಲಸ ಇವತ್ತೇ ಮಾಡ್ಬೇಕಾ, ನಾಳೆ ಮಾಡಿದ್ರು ಪರವಾಗಿಲ್ವಾ, ಇವತ್ತು ಕೊಟ್ಟಿರೋ ಕೆಲಸ ಇವತ್ತೇ ಮಾಡಬೇಕು. ಅಕೌಂಟಬಿಲಿಟಿ ಇರೋದು, ಅಕೌಂಟಬಲ್ ಟು ಹೂಮ್, ಟು ಯುವರ್ ಎಕ್ಸ್ಟರ್ನಲ್ ಸೋರ್ಸ್ ಆಲ್ಸೋ, ಟು ಒನ್ ಸೆಲ್ಫ್ ಆಲ್ಸೋ. ನಾನು ಮಾಡ್ತಾ ಇರೋ ಕೆಲಸ ಕರೆಕ್ಟ್ ಆಗಿದೆಯಾ ಇಲ್ವಾ, ನಾನು ಸರಿಯಾಗಿ ಕೆಲಸ ಮಾಡ್ತಾ ಇದೀನಾ ಇಲ್ವಾ. ಸೊ ಅಕೌಂಟಬಿಲಿಟಿ ಟು ಬೋತ್ ಒನ್ ಸೆಲ್ಫ್ ಅಂಡ್ ಟು ಎಕ್ಸ್ಟರ್ನಲ್. ಸೊ ಇವಾಗ ನೀವೇನೋ ಒಂದು ಆಫೀಸರ್ ಆಗ್ಬೇಕಂತ ಅನ್ಕೊಂತಾ ಇದ್ದೀರಾ, ಸರ್ ನಾನು ಡೈಲಿ ಆರಾಮಾಗಿ 10 ಗಂಟೆಗೆ ಎದ್ದು ನಿಧಾನಕ್ಕೆ ಸ್ನಾನ ಮಾಡಿ ಎಲ್ಲ ಟಿಫನ್ ಮಾಡಿ 11 ಗಂಟೆಗೆ ಓದೋಕೆ ಶುರು ಮಾಡ್ತೀನಿ, ಸಾಯಂಕಾಲ 5-6 ಗಂಟೆಗೆ ಚಾಯ್ ಪೇ ಚರ್ಚಾ ಅಂತ ಫ್ರೆಂಡ್ಸ್ ಜೊತೆ ಎಲ್ಲಾನು ಇಲ್ಲಿ ಅಮೃತ ಚಹಾ ಇಲ್ಲೆಲ್ಲ ಹೋಗ್ತೀನಿ, 6ರಿಂದ 8ವರೆಗೂ ಆರಾಮಾಗಿ ಮಾತಾಡ್ಕೊತೀನಿ, 8 ಗಂಟೆಗೆ ಮನೆಗೆ ಬಂದು ಆವತ್ತಿನ ನೆಟ್ಫ್ಲಿಕ್ಸೋ ಒಂದು ಹಾಟ್ ಸ್ಟಾರೋ ನೋಡಿ, ಮೀ ಟೈಮ್ ಅಂತ ಏನು ನಿಮ್ಮ ಜೆನ್ಸಿಲಿ ಹೇಳ್ತೀರಲ್ಲ, ಸೊ ಮೀ ಟೈಮಲ್ಲಿ ಒಂದ್ಸತಿ ಒಂದು ಸೀರೀಸ್ ನೋಡಿ ಮಲ್ಕೊಂಡ್ಬಿಡ್ತೀನಿ ಸರ್. ಸೊ ಫೈನಲಿ ಮೈ ಡ್ರೀಮ್ ವಿಲ್ ಬಿಕಮ್ ರಿಯಾಲಿಟಿ ಅಂಡ್ ಟುಮಾರೋ ಐ ವಿಲ್ ಬಿಕಮ್ KS ಆಫೀಸರ್. ದಟ್ ಈಸ್ ನಾಟ್ ಹೌ ದ ಸಿಸ್ಟಮ್ ವರ್ಕ್ಸ್ ಅಲ್ಲ. ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ಸೊ ನೀವು ಏನೇ ಒಂದು ಬೇಕು ಅನ್ಕೊಂಡ್ರು ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ದಟ್ ಗೋಲ್, ದೆನ್ ಓನ್ಲಿ ನಿಮ್ಗೆ ಅದು ಡೂಯಬಲ್ ಆಗುತ್ತೆ. ಅದು ಬಿಟ್ಬಿಟ್ಟು ಸರ್ ನಾನು ಅರ್ಧಂಬರ್ಧ ಮಾಡ್ತೀನಿ, ಸರಿಯಾಗಿ ಓದೋದಿಲ್ಲ, ಸರಿಯಾಗಿ ಒಂದು ಟಾರ್ಗೆಟ್ಸ್ ಇಲ್ಲ, ದಟ್ ಈಸ್ ನಾಟ್ ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್. ಸೊ ಫ್ರಮ್ ಎ ಸ್ಟೂಡೆಂಟ್ ಟು ಅನ್ ಆಫೀಸರ್ ಅಂತ ಅಂದ್ರೆ, ಸಿ ಯು ಆರ್ ಆಲ್, ಇವಾಗ ನೀವೇನು ಕೂತಿದ್ದೀರಾ, ಯು ಆರ್ ಆಲ್ ಲೈಕ್ ಸ್ಮಾಲ್ ಸ್ಟೂಡೆಂಟ್ಸ್, ಇನ್ಫಾರ್ಮಲ್ ಆಗಿ ಕೂತಿರ್ತೀರಾ ಟಕ್ ಅಂತ. ಸೊ ಟರ್ನ್ ಫ್ಲಿಪ್ ಓವರ್ ಅನದರ್ 6 months ಆರ್ ಫ್ಲಿಪ್ ಓವರ್ ಅನದರ್ 8 months. ನೀವೊಂದು ತಹಸೀಲ್ದಾರೋ AC ನೋ DYSP ಆದ್ರೆ ನಿಮ್ಮ ಕೈಲಿ ಇಡೀ ಒಂದು ತಾಲೂಕು ಇಲ್ಲ ಒಂದು ಸಬ್ ಡಿವಿಷನ್ ಆಡಳಿತನ ನಿಮ್ ಕೈಲಿ ಕೊಡ್ಬೇಕು. ಹೌ ಡು ವಿ ಟ್ರಸ್ಟ್ ಯು ಪೀಪಲ್ ವಿತ್ ಎನಾರ್ಮಸ್ ಪವರ್ಸ್? ಕರೆಕ್ಟ್ ಅಲ್ವಾ? DYSP ಆಗಿದ್ದೀರಾ ಅಂತ ಅನ್ಕೊಳ್ಳಿ, ಇಸ್ ಇಟ್ ಅ ಸ್ಮಾಲ್ ಜಾಬ್ ಆರ್ ಎ ವೆರಿ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಆಫ್ ಲಾ ಅಂಡ್ ಆರ್ಡರ್ ಫಾರ್ ದಿ ಎಂಟೈರ್ ಡಿವಿಷನ್? ಆರ್ AC ಆದ್ರೆ ಅಂದ್ರೆ ಮ್ಯಾಜಿಸ್ಟ್ರೇಟ್, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್, ತಹಸೀಲ್ದಾರ್ ಆದ್ರೂ ತಾಲೂಕು ಮ್ಯಾಜಿಸ್ಟ್ರೇಟ್. ಸೊ ಎಂಟೈರ್ ತಾಲೂಕು ನಿಮ್ ಕೈ ಕೊಟ್ಟು ಜಿಲ್ಲಾಡಳಿತ ಇರ್ಬೋದು ಅಥವಾ ಗೌರ್ಮೆಂಟ್ ಇರ್ಬೋದು ಆರಾಮಾಗಿ ನಿದ್ದೆ ಮಾಡ್ಬೇಕು ರಾತ್ರಿ ಹೊತ್ತು ಅಂದ್ರೆ, ಯು ಶುಡ್ ಬಿ ಕೇಪಬಲ್ ಎನಫ್ ಆರ್ ನಾಟ್ ಕೇಪಬಲ್ ಎನಫ್. ಸೊ ಯು ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ಟು ಪ್ರೂವ್ ದಟ್ ಯು ಆರ್ ಕೇಪಬಲ್ ಎನಫ್. ಸೊ ಈ 6 to 8 months ಜರ್ನಿ ಏನಿದೆ ಅಲ್ಲ, ಯು ಹ್ಯಾವ್ ಟು ಆಕ್ಟ್ ಲೈಕ್ ಒನ್, ಯು ಹ್ಯಾವ್ ಟು ಬಿಹೇವ್ ಲೈಕ್ ಒನ್. ಸೊ ನಾನು ಅದೇ ತರಾನೇ ಇರ್ತೀನಿ, ಮೊದಲಿಂದ ಏನ್ ಮಾಡ್ಕೊಂಡಿದ್ದೆ ಅದೇ ಮಾಡ್ಕೊಂಡಿರ್ತೀನಿ ಸರ್. ಸಡನ್ಲಿ ನಾನು ಆಫೀಸರ್ ಆದ ತಕ್ಷಣ ನನಗೆ ಟ್ರೈನಿಂಗ್ ಕೊಡ್ತಾರೆ ಮೈಸೂರಲ್ಲಿ ATI ಅಲ್ಲಿ, ಅಲ್ಲಿ ನಾನು ಆಫೀಸರ್ ಆಗಿ ಆಚೆ ಬರ್ತೀನಿ ಅಂದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್. ಸೊ ಫಸ್ಟ್ ಥಿಂಗ್ ದಟ್ ಐ ವುಡ್ ಎಕ್ಸ್ಪೆಕ್ಟ್ ಫ್ರಮ್ ಯು ಪೀಪಲ್ ಅಂತ ಅಂದ್ರೆ ಅಕೌಂಟಬಿಲಿಟಿ ಟು ಒನ್ ಸೆಲ್ಫ್ ಅಂಡ್ ಟು ಎಕ್ಸ್ಟರ್ನಲ್. ವೆನ್ ಎಸ್ ಎಕ್ಸ್ಟರ್ನಲ್ ಇಲ್ಲಿ ಯಾರು, ಮೇ ಬಿ ಯುವರ್ ಟೀಚರ್ಸ್, ಮೇ ಬಿ ಟು ಯುವರ್ ಪೇರೆಂಟ್ಸ್. ಕರೆಕ್ಟ್ ಅಲ್ಲ? ಸಿ ಪೇರೆಂಟ್ಸ್ ನಿಮ್ಗೆ ಡೈಲಿ ಫೋನ್ ಮಾಡಿ ಏನಪ್ಪ ಪಾಲಿಟಿ ಓದಿದ್ಯಾ, ರಮೇಶಿಂಗ್ ಓದಿದ್ಯಾ ಅಂತ ಕೇಳಕ್ ಆಗಲ್ಲ, ಬಿಕಾಸ್ ದೇ ಡೋಂಟ್ ನೋ ವಾಟ್ ಈಸ್ ಪಾಲಿಟಿ, ವಾಟ್ ಈಸ್ ರಮೇಶಿಂಗ್. ನೀವೇನು ಓದ್ತಾ ಇದ್ದೀರಾ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಎಕ್ಸ್ಟರ್ನಲ್ ಅಂತ ಬಂದಾಗ ಪೇರೆಂಟ್ಸು, ಟೀಚರ್ಸ್. ಇಂಟರ್ನಲ್ ಅಂತ ಬಂದಾಗ ಟು ಒನ್ ಸೆಲ್ಫ್. ನಾನು ಏನಕ್ಕೆ ಬಂದಿದ್ದೀನಿ ಬೆಂಗಳೂರಿಗೆ, ವೈ ಆಮ್ ಐ ಹಿಯರ್, ಆರ್ ವಿಚ್ ಅವರ್ ಪ್ಲೇಸ್ ಯು ಆರ್ ಪ್ರಿಪೇರಿಂಗ್ ಫ್ರಮ್. ಆನ್ಲೈನ್ ಅಲ್ಲೇ ತಗೊಂಡ್ರು ನಾನು ಯಾಕೆ ಡಿಗ್ರಿ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ದಿರಾ, ಯಾವುದು ಮಾಡಿದ್ರೆ ನಾನು ಯಾಕೆ ಮತ್ತೆ ಪ್ರಿಪರೇಷನ್ ಅಂತ ಕೂತ್ಕೊಂಡಿದ್ದೀನಿ, ಇಲ್ಲ ಬೆಂಗಳೂರಿಗೆ ಬಂದು ಯಾಕೆ ನಾನು 6 to 8 months ಇಲ್ಲಿ ಮನೆ ಬಾಡಿಗೆ ಕಟ್ಕೊಂಡು ಇಲ್ಲ PG ಬಾಡಿಗೆ ಕಟ್ಕೊಂಡು ಟಿಫನ್ ಮಾಡ್ಕೊಂಡು ಆಚೆ ಕಡೆ, ವೈ ಆಮ್ ಐ ಸ್ಪೆಂಡಿಂಗ್ ದಿ 6 to 8 months? ವೆದರ್ ನಾನು ಏನೇ ಮಾಡಿದ್ರು ಆ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀನಾ, ಹೋಗ್ತಾ ಇಲ್ವಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಇಂಟರ್ನಲ್ ಅಕೌಂಟಬಿಲಿಟಿ. ಬಿಕಾಸ್ ನೀವು ಚಿಕ್ಕ ಮಕ್ಕಳಲ್ಲ, ನೀವು 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳು ಅನ್ಕೊಳ್ಳಿ, ಒಂದು ಡೈರಿ ಕೊಟ್ಟಿರ್ತಾರೆ, ಡೈರಿ ಬರ್ದಿರ್ತಾರೆ ಏನೇನು ಹೋಮ್ವರ್ಕ್ ಮಾಡಬೇಕು ಅಂತ. ಬಟ್ ಇಲ್ಲ ಮೆಂಟರ್ಶಿಪ್ ಅಂತ ಅದೇ ಮಾಡ್ತೀವಿ, ಒಂದು ಡೈರಿ ಇಟ್ಟು ಬರೀತೀವಿ ಏನೇನು ಬರೀಬೇಕು ಏನೇನು ಓದ್ಬೇಕು ಅಂತ. ಅದಕ್ಕಂದ್ರೆ ನೀವು ಅಕೌಂಟಬಿಲಿಟಿ ಕೊಡ್ಬೇಕಲ್ವಾ? ಕರೆಕ್ಟ್ ಅಲ್ಲ? ಅದು ಇಂಟರ್ನಲ್ ಅಕೌಂಟಬಿಲಿಟಿ. ಇಲ್ಲ ಬೈದು ಹೊಡೆದು ಪಾಠ ಮಾಡ್ಸಕ್ ಆಗೋದಿಲ್ಲ, ಇಂಟರ್ನಲ್ ಅಕೌಂಟಬಿಲಿಟಿ. ಅದೇ ಎಕ್ಸ್ಟರ್ನಲ್ ಅಕೌಂಟಬಿಲಿಟಿ ಅಂತ ಬಂದಾಗ ಟು ದ ಟೀಚರ್ ಅಂಡ್ ಟು ಯುವರ್ ಪೇರೆಂಟ್ಸ್. ಬಿಕಾಸ್ ಟೀಚರ್ಗೆ ನೀವು ಏನ್ ಮಾಡ್ತೀರೋ ಗೊತ್ತಾಗುತ್ತೆ. ಕೇಳ್ತಾರೆ, ಯಾಕೋ 3 ಟೆಸ್ಟ್ ಬರ್ದಿಲ್ಲ, ಯಾಕೋ 4 ಟೆಸ್ಟ್ ಬರ್ದಿಲ್ಲ, ಏನೋ ಇಷ್ಟು ಕಡಿಮೆ ಸ್ಕೋರ್ಸ್ ಇದೆ, ಯಾಕಮ್ಮ ಇಷ್ಟು ಚೆನ್ನಾಗಿ ಬರೀತಲ್ಲ ಅಂತ ಟೀಚರ್ಸ್ ಕೇಳ್ತಾರೆ. ಅಟ್ಲೀಸ್ಟ್ ವಿ ಸಿ ವಾಟ್ ಯು ಆರ್ ಡೂಯಿಂಗ್. ಬಟ್ ಎಲ್ಲೋ ನಿಮ್ ಪೇರೆಂಟ್ಸ್ ಇರ್ತಾರೆ, ಮಗ ಏನೋ ಮಾಡ್ತಾ ಇದ್ದಾನೆ. ಸೊ ಡೈಲಿ ಪೇಪರ್ ಅಲ್ಲಿ ಬರ್ತಾನೆ ಇರುತ್ತೆ, ಗ್ರೂಪ್ ಸಿ ಅಧಿಸೂಚನೆ, KS ಅಧಿಸೂಚನೆ, ಅತಿ ಶೀಘ್ರದಲ್ಲಿ 72,000 ಹುದ್ದೆಗಳು ಆರಂಭ. ಕರೆಕ್ಟ್ ಅಲ್ಲ? ಸೊ ಅಲ್ಲಿ ಅಪ್ಪ ಅಮ್ಮ ಡೈಲಿ ಉಪವಾಸ ಇರ್ತಾರೆ, ತಾಯಿ ಮಂಗಳವಾರ ಗುರುವಾರ ಉಪವಾಸ ಮಾಡ್ತಾರೆ. ನನ್ನ ಮಗನ್ KS ಆಗ್ಲಿನಪ್ಪ, ನಾನು ಪ್ರತಿ ಮಂಗಳವಾರ ಉಪವಾಸ ಇರ್ತೀನಿ. ನನ್ನ ಮಗಂದು ಏನೋ DYSP ನೋ ಇಲ್ಲ ಗ್ರೂಪ್ ಸಿ ಆದ್ರೆ ನಾನು ಪ್ರತಿ ಶುಕ್ರವಾರ ಉಪವಾಸ ಇರ್ತೀನಿ, ಪ್ರತಿ ಗುರುವಾರ ಉಪವಾಸ ಇರ್ತೀನಿ. ಮಾಡ್ತಾರ ಮಾಡಲ್ವಾ ಪೇರೆಂಟ್ಸ್?
ಅಂಡ್ ದೇ ಡೋಂಟ್ ನೋ ವಾಟ್ ಯು ಆರ್ ಸ್ಟಡಿಯಿಂಗ್. ನೀವು ಇಲ್ಲಿ ಲಕ್ಷ್ಮೀಕಾಂತ್ ಓದ್ತಾ ಇದ್ದೀರಾ, ರಮೇಶ್ ಸಿಂಗ್ ಓದ್ತಾ ಇದ್ದೀರಾ, ದೇ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ದಿ ಸಿಲೆಬಸ್ ಕೂಡ ಅವ್ರಿಗೆ ಗೊತ್ತಿಲ್ಲ. ಮೆನಿ ಎ ಟೈಮ್ಸ್ ಐ ಹ್ಯಾವ್ ಸೀನ್ ಪೇರೆಂಟ್ಸ್ ಕಮ್ ಟು ಮಿ ಅಂಡ್ ಸೇ ಲೈಕ್ ಪ್ರಿಲಿಮ್ಸ್ ಆಗಿರಲ್ಲ ಮಗಂದು, ಸೊ ಇಲ್ಲ ಮೈನ್ಸ್ ಅಲ್ಲಿ ಫೇಲ್ ಆಗಿರುತ್ತೆ. ದೇ ಕಮ್ ಟು ಮಿ ಅಂಡ್ ಸೇ ಲೈಕ್ ಸರ್ ನನ್ನ ಮಗ ಮತ್ತೆ ಓದ್ತೀನಿ ಅಂತಿದ್ದಾನೆ, ಹೆಂಗೆ ಸರ್ ಓದ್ಬೋದಾ? ಇಲ್ಲಮ್ಮ ಮೈನ್ಸ್ ಅಲ್ಲಿ ಹೋಗಿದೆ ಒಂದು ಚೂರಲ್ಲಿ, ಮೇ ಬಿ ಇನ್ನೊಂದು ಚೂರು ಅಟೆಂಪ್ಟ್ ಹಾಕಿದ್ರೆ ಆಗ್ಬೋದು ಸರ್. ಬರೀ ಮೈನ್ಸ್ ಮಾತ್ರ ಕಟ್ಕೊಂಡ್ರೆ ಸಾಕಾಯಿಸತ್ತೆ, ಮತ್ತೆ ಪ್ರಿಲಿಮ್ಸ್ ಕಟ್ಬೇಕು ಅವನು. ದೇ ಥಿಂಕ್ ದಟ್ ಈ ಡಿಗ್ರಿ ತರ ಲೈಕ್ ಒಂದು ಪೇಪರ್ ಫೈಲ್ ಆದ್ರೆ ಇನ್ನೊಂದು ಪೇಪರ್ ಮತ್ತೆ ಕಟ್ಕೊಂಡು ಪಾಸ್ ಮಾಡ್ಬಿಟ್ರೆ ನನ್ನ ಮಗ ಡಿಗ್ರಿ ಮುಗಿಸಿ ಆಚೆ ಕೆಲಸ ಸಿಗ್ಬಿಡುತ್ತೆ. ದೇ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಪ್ರಿಲಿಮ್ಸ್, ಮೈನ್ಸ್ ಅಂಡ್ ಇಂಟರ್ವ್ಯೂ. ಈ ಸ್ಟೇಜಸ್ ಎಲ್ಲ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅವ್ರಿಗೇನು ಮೈನ್ಸ್ ಅಲ್ಲಿ ಹೋಗಿದ್ದಾನೆ, ಮೈನ್ಸ್ ಅಲ್ಲಿ ಆಗಿಲ್ಲಮ್ಮ ಅಂದ್ರೆ ಹಾಗಾದ್ರೆ ಮೈನ್ಸ್ ಕಟ್ಕೊಂಡ್ರೆ ಸಾಕಾಯಿಸತ್ತೆ, ಮೈನ್ಸ್ ಕಟ್ಕೊಂಡು ಯಾವ್ದೋ ಒಂದೇ ಒಂದು ಸಬ್ಜೆಕ್ಟ್ ಹೋಗಿದೆ ಅದು ಕಟ್ಕೊಂಡ್ರೆ ಒಂದು ಪಾಸ. ದಟ್ ಈಸ್ ದೇರ್ ಇನ್ನೋಸೆನ್ಸ್. ನಿಮ್ಗೆ ಅರ್ಥ ಆಯ್ತಲ್ಲ? ಸೊ ದಟ್ ಟ್ರಸ್ಟ್ ಏನಿದೆ ಅದನ್ನ ನಾವು ವಿ ಶುಡ್ ನಾಟ್ ಲೂಸ್. ದಟ್ ಶುಡ್ ಬಿ ದ ಬೆಸ್ಟ್ ಅಕೌಂಟಬಿಲಿಟಿ. ದೆರ್ ವಾಸ್ ಒನ್ ಸೇಯಿಂಗ್ ಐ ರೆಡ್ ಸಮ್ವೇರ್. ಏನ್ ಹೇಳ್ತಪ್ಪ ಅಂತಂದ್ರೆ, ವೆನ್ ಸಮಥಿಂಗ್ ಯು ಹ್ಯಾವ್ ಟು ಡೂ ಆರ್ ನಾಟ್ ಟು ಡೂ, ಸಮಥಿಂಗ್ ಐ ಹ್ಯಾವ್ ಟು ಡೂ ಆರ್ ನಾಟ್ ಟು ಡೂ, ವಾಟ್ ಈಸ್ ದ ಬೆಸ್ಟ್ ಚೆಕ್? ಈ ಕೆಲಸ ನಾನು ಮಾಡ್ಲಾ ಬೇಡವಾ? ನಾನು ಹೋಗ್ಬಿಟ್ಟು ಟೀ ಕುಡಿಬೇಕು, ನಾನು ಹೋಗ್ಬಿಟ್ಟು ಸಿಗರೇಟ್ ಸೇದಬೇಕು, ನಾನು ಹೋಗ್ಬಿಟ್ಟು ಸಿನಿಮಾ ನೋಡಿ ಪಾರ್ಟಿ ಮಾಡಬೇಕು, ಅದು ಮಾಡ್ಲಾ ಬೇಡವಾ? ಸೊ ದ ಬೆಸ್ಟ್ ಚೆಕ್ ವೆದರ್ ಟು ಡೂ ದಟ್ ಆರ್ ನಾಟ್ ಟು ಡೂ ದಟ್ ಅಂದ್ರೆ, ನಿಮ್ ತಾಯಿಗೆ ಫೋನ್ ಮಾಡಿ, ಅಮ್ಮ ನಾನು ಇವತ್ತು ಈ ಕೆಲಸ ಮಾಡಿದೆ ಅಂತ ನೀವು ಹೆಮ್ಮೆಯಿಂದ ಹೇಳ್ಕೊಳಕ್ ಆಗುತ್ತೆ ಅಂದ್ರೆ ನೀವು ಕೆಲಸ ಮಾಡ್ಬೇಕಂತ. ನಾನು ಇವತ್ತು ಈ ಕೆಲಸ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ ಆಗಲ್ಲ ಅಂತ ನೀವು ಕೆಲಸ ಮಾಡಬಾರ್ದಂತೆ. ಇದಕ್ಕನ್ನ ಬೆಸ್ಟ್ ಚೆಕ್, ಬೆಸ್ಟ್ ಎಕ್ಸಾಂಪಲ್ ಇನ್ನೇನು ಇಲ್ಲ. ನಾನು ಕಾನ್ಸ್ಟಿಟ್ಯೂಷನ್ ವೈಲೇಟ್ ಮಾಡ್ತಿದ್ದೀನ, ಇದು ಲೀಗಲ್ಲ ಇಲ್ಲೀಗಲ್ಲ, ಡಸಂಟ್ ಮ್ಯಾಟರ್. ನಾನು ಇವತ್ತು ಇದು ಕೆಲಸ ಮಾಡಿದ್ದೀನಿ. ಬೆಸ್ಟ್ ಚೆಕ್ ಏನು? ಇವತ್ತು ನಿಮ್ ತಾಯಿಗೆ ಫೋನ್ ಮಾಡಿ, ಅಮ್ಮ ನಾನು ಇವತ್ತು ಕೆಲಸ ಮಾಡಿದೆ, ಅಮ್ಮ ಇವತ್ತು ನಾನು ಓದ್ಕೊಳ್ದಿರಾ 5 ಗಂಟೆಯಿಂದ 8 ಗಂಟೆವರೆಗೂ ಚಂದ್ರಾಲ ಪಾಠಶಾಲಾ ಹತ್ರ ಕುತ್ಕೊಂಡು ಮಾತಾಡಿದೆ. ಸೊ ಇಫ್ ಯು ಕ್ಯಾನ್ ಪ್ರೌಡ್ಲಿ ಸೇ ದಟ್ ಟು ಯುವರ್ ಮದರ್, ಯು ಆರ್ ಫ್ರೀ ಟು ಡೂ ದಟ್ ಒನ್. ಇಲ್ಲ ಸರ್, ದೇ ಬಿಲೀವ್ ದಟ್ ಐ ಆಮ್ ಹಿಯರ್ ಟು ಡೂ ಸಮಥಿಂಗ್. ನಾನು ಓದ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ ಅವರು. ನಾನು ಅಟ್ಲೀಸ್ಟ್ ಅವ್ರು 3 ಅವರ್ ಓದ್ತಾ ಇದ್ದೀನಿ ಅನ್ಕೊಂಡೆ, ನಾನು ಅಟ್ಲೀಸ್ಟ್ ಒಂದು 2 ಅವರ್ನ ಓದ್ಬೇಕು. ದಟ್ ಶುಡ್ ಬಿ ದ ಬೆಸ್ಟ್ ಚೆಕ್. ಆಲ್ವೇಸ್ ಕೀಪ್ ಇನ್. ನಾನು ಸಿನಿಮಾ ನೋಡ್ಬೇಡಿ ಅಂತ ಹೇಳ್ತಿಲ್ಲ, ಕಾಫಿ ಕುಡಿಬೇಡಿ ಅಂತ ಹೇಳ್ತಿಲ್ಲ, ಬಟ್ ಐ ಹ್ಯಾವ್ ಬೀನ್ ಸೀಯಿಂಗ್ ಸ್ಟೂಡೆಂಟ್ಸ್. ನಾನು ಬೆಳಿಗ್ಗೆ ಇಲ್ಲಿ ಏನು 11 ಗಂಟೆ ಕ್ಲಾಸಿಗೆ ಬಂದಿರ್ತೀನಲ್ಲ, 11 ಗಂಟೆಗೆ ನಾನು ಕ್ಲಾಸಿಗೆ ಬಂದಾಗ ಅಲ್ಲಿ 3-4 ಚೇರಲ್ಲಿ ಒಂದು 4 ಜನ ಕೂತಿರ್ತಾರೆ. ನಾನು 11 to 12, 12:30 ಮೆಂಟರ್ಶಿಪ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋದ್ರು ಇನ್ನ ಕೈಯಲ್ಲಿ ಅದೇ ಕಾಫಿ ಲೋಟ ಇರುತ್ತೆ, ಅದೇ 4 ಜನ ಮಾತಾಡ್ತಾ ಇರ್ತಾರೆ. ವಾಟ್ ಈಸ್ ದೇರ್ ಟು ಟಾಕ್ ಸೋ ಮಚ್ ವಿತ್ ಯುವರ್ ಫ್ರೆಂಡ್ಸ್? ಕರೆಕ್ಟ್ ಅಲ್ಲ? ಇಲ್ಲ ಲೈಬ್ರರಿలో ಕೂತ್ಕೊಂಡು ಮಾತಾಡಿ, ಅಟ್ಲೀಸ್ಟ್ ನೀವು ಬುಕ್ ಬಗ್ಗೆನ ಮಾತಾಡ್ತೀರಾ. ಇಲ್ಲಿ ಕೂತ್ಕೊಂಡು ಅದು ಇದು, ಆ ಸರ್ಕಾರ ಹಂಗೆ, ಈ ಸರ್ಕಾರ ಹಿಂಗೆ, ಆ ನೋಟಿಫಿಕೇಶನ್ ಡೇಟು, ಈ ನೋಟಿಫಿಕೇಶನ್ ಡೇಟು. ವೈ ಡು ಯು ವಾಂಟ್ ಟು ವರಿ? ನೋಟಿಫಿಕೇಶನ್ ಬಂದೇ ಬರುತ್ತೆ. ಕರೆಕ್ಟ್ ಅಲ್ಲ? ಆ ಬಂದಿದ್ದ ದಿನ ವೆದರ್ ಯು ಆರ್ ರೆಡಿ ಆರ್ ನಾಟ್ ರೆಡಿ, ದಟ್ ಫೆಲೋ ಇಸ್ ಸ್ಪೆಂಡಿಂಗ್ ಇಸ್ ಟೈಮ್ ಇನ್ ನೋಟ್ ಲೈಬ್ರರಿ ವಿತೌಟ್ ವರಿಂಗ್ ಅಬೌಟ್ ನೋಟಿಫಿಕೇಶನ್. ಅವ್ನು ಕ್ಲಿಯರ್ ಮಾಡ್ತಾನೆ. ದ ಪರ್ಸನ್ ಹೂ ಇಸ್ ವರಿಂಗ್ ಹಿಯರ್. ನಾನು ಹಂಗೆ ಅಂತೇಳಿ ಕ್ವಶನ್ ಮಾಡಬೇಡಿ ಸರ್ಕಾರನ ಅಂತ ಹೇಳ್ತಿಲ್ಲ. ಕ್ವಶನ್ ಇನ್ ಸಚ್ ಎ ವೇ ವೇರ್ ಇಟ್ ಈಸ್ ಗುಡ್ ವೇ. ಅದು ಬಿಟ್ಟು ನಾನು ಡೈಲಿ ಕೂತ್ಕೊಂಡು ಅಮೃತ ಚಹಾ ಮುಂದೆ ಅರ್ಧ ಗಂಟೆ ಹೊತ್ತು ನಾನು ಏನೇ ಮಾತಾಡಲಿ ನೋಟಿಫಿಕೇಶನ್ ಬಗ್ಗೆ, ಇಟ್ ವಾಂಟ್ ಕಮ್. ಕರೆಕ್ಟ್ ಅಲ್ಲ? ಸೊ ವಾಟ್ ಎವರ್ ಯು ಡೂ, ಯು ಶುಡ್ ಮೂವ್ ಟುವರ್ಡ್ಸ್ ಯುವರ್ ಜರ್ನಿ ಆಫ್ ಅನ್ ಆಫೀಸರ್. ಕ್ಲಿಯರ್? ಅರ್ಥ ಆಯ್ತಾ ನಿಮಗೆ? ವೈ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಹಿಯರ್ ಆಲ್ಸೋ ನಾನು ಏನು ಮೆಂಟರ್ಶಿಪ್ ಅಲ್ಲಿ ನಿಮ್ಗೆಲ್ಲ ಏನು ಕೊಡ್ತೀನಿ, ಆ ಮೆಂಟರ್ಶಿಪ್ ನಾವೆಲ್ಲ ಕೊಟ್ಟಾಗ ಯು ಶುಡ್ ಬಿ ಅಕೌಂಟಬಲ್ ಟು ಯುವರ್ ಸೆಲ್ಫ್. ಆ ಟೈಮಿಗೆ ರಿಪೋರ್ಟ್ ಮಾಡೋದಿರ್ಬೋದು, ಇಲ್ಲ ಬರಕ್ಕಾಗಿಲ್ಲ, ಅಟ್ಲೀಸ್ಟ್ ಟೆಲ್ ದ ಫ್ಯಾಕಲ್ಟಿ ಸರ್ ಇವತ್ತು ನಾನು ಬರಕ್ಕಾಗ್ತಿಲ್ಲ. ಸೊ ದಟ್ ನಿಮ್ಮ ಟೈಮು ವೇಸ್ಟ್ ಆಗಲ್ಲ, ಫ್ಯಾಕಲ್ಟಿ ಟೈಮು ವೇಸ್ಟ್ ಆಗಲ್ಲ. ಅಟ್ಲೀಸ್ಟ್ ನಿಮ್ಮ ಸ್ಲಾಟ್ ಏನಿದೆ ಅದನ್ನ ಬೇರೆಯವ್ರಿಗನ್ನ ಕೊಡ್ಬೋದಾ? ನಿಮ್ಮ ಸ್ಲಾಟ್ ಖಾಲಿ ಕೂತಿರೋ ಬದಲು ಫ್ಯಾಕಲ್ಟಿ ಯು ಟೆಲ್ ದೆಮ್, ಲೈಕ್ ಆಫೀಸರ್ ತರ, ಆನ್ ಟೈಮ್ ಪಂಕ್ಚುಯಾಲಿಟಿ, ಆನ್ ಟೈಮ್ ಅಕೌಂಟಬಿಲಿಟಿ, ಎವ್ರಿಥಿಂಗ್ ಯು ಬಿ ಅಕೌಂಟಬಲ್. ಡನ್. ಸೊ ನೆಕ್ಸ್ಟ್ ಕಮಿಂಗ್ ಟು KAS, which is basically conducted by your Karnataka Public Service Commission. KPSC ನಿಮಗೆ KAS ಎಕ್ಸಾಮಿನೇಷನ್ ನಡೆಸ್ಕೊಡುತ್ತೆ. ಸೊ ಐ ಕೆನ್ ಸೇಸ್ ಲೈಕ್ KAS is the highest level of examination happening at the Karnataka level. There are multiple other examinations also, AE, JE, AC, SAD, SAAD, State Audit and Account Department, multiple exams ಆಗುತ್ತೆ. ಬಟ್ ಎಲ್ಲರಿಗೂ ಎಲ್ಲೋ ಒಂದು ಕಡೆ ದಿಸ್ KAS ಇಸ್ ದ ಏನಂತಾರೆ, ಒಂದು ಐಸಿಂಗ್ ಆನ್ ದ ಕೇಕ್ ಅಂದಂಗೆ, ಅದು ಚೆರ್ರಿ. ಸೊ ಎಲ್ಲರಿಗೂ KAS ಬೇಕು. ಕರೆಕ್ಟ್ ಅಲ್ಲ? ಸೊ ವೈ KAS? ಎಕ್ಸಿಕ್ಯೂಟಿವ್ ಪೋಸ್ಟ್ಸ್. ಕರೆಕ್ಟ್ ಆರ್ ನಾಟ್? ಸೊ ಹಳೆ ಕಾಲದಲ್ಲಿ ನಿಮ್ಗೆ ಏನಾಗ್ತಾ ಇತ್ತು, ಈ ಪಾಮ್ ಕಾರ್ ಬರೋದು, ಲೈಕ್ ವಿ ಯೂಸ್ ಟು ಪುಟ್ ಒಂದು ಫೋಟೋ ಅಂಬಾಸಿಡರ್ ಕಾರ್ ಹಾಕಿ ಅದ್ರ ಮೇಲೆ ಒಂದು ಪಾಮ್ ರೆಡ್ ಕಲರ್ ಹಾಕ್ತಾ ಇದ್ವಿ. ಬಟ್ ಇವತ್ತು ಏನಾಗಿದೆ, ರೂಲ್ಸ್ ಪ್ರಕಾರ ಅದನ್ನೆಲ್ಲದನ್ನು ಹಾಕುವಂಗಿಲ್ಲ ಅಂತ ಮಾಡ್ಬಿಟ್ಟಿದ್ದಾರೆ. ಅಂಡ್ ಇವಾಗ ಅಂಬಾಸಿಡರ್ ಕಾರ್ ಹೋಗಿ ಎಲ್ಲರಿಗೂ ಬ್ರೀಜಾಗಳು, ಎರ್ಟಿಗಾಗಳು ಬಂದಿದೆ. ಅದಕ್ಕೋಸ್ಕರ ನಾವಲ್ಲಿ ಅಂಬಾಸಿಡರ್ ಕಾರ್ ಹಾಕ್ತಾ ಇಲ್ಲ. ಕ್ಲಿಯರ್? ಸೊ KAS ಎಕ್ಸಿಕ್ಯೂಟಿವ್ ಪೋಸ್ಟ್ಸ್. ಸೊ ವೆರಿ ಸಿಗ್ನಿಫಿಕೆಂಟ್. ಜಸ್ಟ್ ಲೈಕ್ DC to the district, AC to the sub division, Tahsildar to the ತಾಲೂಕಾ ಲೆವೆಲ್. ಸೊ ಎಕ್ಸಿಕ್ಯೂಟಿವ್ ಪೋಸ್ಟ್ ಇದೆ. ಅಂಡ್ ದೆನ್ ದೇ ಹ್ಯಾವ್ ದೇರ್ ಓನ್ ಗ್ಲೋರಿ. ಒಂದು ಕಲೋನಿಯಲ್ ಲೆಗೆಸಿ ಅಂತ ನಾವೇನ್ ಕರಿತೀವಲ್ಲ, ಆ ಕಲೋನಿಯಲ್ ಲೆಗೆಸಿ ಇರ್ಬೋದು. ಅಂಡ್ ಪಬ್ಲಿಕ್ ಇಂಟರಾಕ್ಷನ್. ಇವಾಗ AE ಹತ್ರ ಇವಾಗ BWSSB ಇದೆ, AE ಇದೆ, ನೀರಾವರಿ ನಿಗಮಗಳಿದೆ. ಯು ಡೋಂಟ್ ಗೋ ಟು ದೋಸ್ ಪೀಪಲ್ ಅಂಡ್ ಟಾಕ್ ಎವ್ರಿ ಡೇ. ಇಂಟರಾಕ್ಷನ್ ಇಲ್ಲ. ವೆರಾಸ್ ಒಬ್ಬ ತಹಸೀಲ್ದಾರ್ ಆದ್ರಿ, ಒಬ್ಬ AC ಆಗ್ಲಿ, ಒಬ್ಬ ಈವನ್ ನಾರ್ಮಲ್ VAO ಆದ್ರೂ ಕೂಡ
ಡೈಲಿ ಇಂಟರಾಕ್ಷನ್ ಇದೆ, ಪಬ್ಲಿಕ್ ಎಕ್ಸ್ಪೋಜರ್ ಇದೆ, ಅಂಡ್ ಯು ಹ್ಯಾವ್ ದ ಆಪರ್ಚುನಿಟಿ ಟು ವರ್ಕ್ ಇನ್ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್. ಲ್ಯಾಂಡ್ ಅಕ್ವಿಸಿಷನ್ ಇರ್ಬೋದು, ಇಲ್ಲ ನಾರ್ಮಲ್ ರೆವಿನ್ಯೂ ಮ್ಯಾಟರ್ಸ್ ಇರ್ಬೋದು, ಮುಜರಾಯಿ ಇರ್ಬೋದು, ಸೆಕ್ರೆಟೇರಿಯೇಟ್ ಇರ್ಬೋದು, ಎಂಟೈರ್ ಗ್ಯಾಮಟ್ ಆಫ್ ಏನು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಏನಿದೆ ಎಲ್ಲ ಕಡೆಗೂ ಯು ಕ್ಯಾನ್ ಗೋ ಅಂಡ್ ಸಿಟ್. ವೆರಸ್ ನೀವು ಇವಾಗ ಜೈ ನೀರಾವರಿನೋ ಇನ್ನೊಂದು ಮತ್ತೊಂದು ಲೋಕೋಪಯೋಗಿ ಆದ್ರೆ ಯು ಗೋ ದೇರ್ ಅಂಡ್ ಸಿಟ್ ದೇರ್ ಓನ್ಲಿ. ಇನ್ನೊಂದ್ ಕಡೆ ನೀವು ಜಂಪ್ ಆಗೋದಕ್ಕೆ ಆಗೋದಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ KS. ಬಟ್ ಇದರಲ್ಲಿ ಇನ್ನೂ ಬೇರೆ ಬೇರೆ ಪೋಸ್ಟ್ಗಳಿದೆ. DVSP ಆದ್ರೆ ಬರೀ ಪೊಲೀಸ್ ಅಲ್ಲೇ ಇರ್ತೀರಾ, ಅದೇ ನೀವು ACCT ಆದ್ರೆ ಬರೀ ಕಮರ್ಷಿಯಲ್ ಟ್ಯಾಕ್ಸ್ ಎಲ್ಲ ಇರ್ತೀರಾ. ಬಟ್ ACCT ಆಗಿರೋರು ಕೂಡ ಇಲ್ಲ DVSP ಆಗಿರೋರು ಕೂಡ ಮತ್ತೆ ಈ ಎಕ್ಸಾಮ್ ಬರೀತಾರೆ. ಯಾಕೆ ಬರೀತಾರೆ? AC ರೆವೆನ್ಯೂ ಆಗಬೇಕು, ಇಲ್ಲ KS ಅಲ್ಲಿ CTO ಆಗಿರೋರು ತಹಸೀಲ್ದಾರ್ ಆಗಬೇಕು. ಸೊ ದಟ್ ಈಸ್ ದ ಥಿಂಗ್ ವಿತ್ ಯುವರ್ KS. ಕ್ಲಿಯರ್? ಸೊ ವಾಟ್ ಈಸ್ KS? ವೈ KS? ಸೊ ನೆಕ್ಸ್ಟ್ ನೋಡೋದಾದ್ರೆ ನೀವು ಅಸಿಸ್ಟೆಂಟ್ ಕಮಿಷನರ್ KS ಇದೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಇದೆ, ಟ್ರೆಜರಿ ಆಫೀಸರ್ ಇದೆ, ಪಂಚಾಯತಿ ರಾಜ್ ಎಕ್ಸಿಕ್ಯೂಟಿವ್ CEO, DYSP, ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರು. ಸೊ ಆಮೇಲಿಂದ ವಿ ಹ್ಯಾವ್ ತಹಸೀಲ್ದಾರು, CTO, ಎಕ್ಸೆಟ್ರಾ ಎಕ್ಸೆಟ್ರಾ, ವಿಚ್ ಆರ್ ಲೈಕ್ ಡಿಫರೆಂಟ್ ಪೋಸ್ಟ್ ಆಫ್ ಗ್ರೂಪ್ A ಅಂಡ್ ಗ್ರೂಪ್ B. ಸೊ ಒಂದು ನಿಮ್ KS ಎಕ್ಸಾಮ್ ಅಂತ ಏನಿದೆ ಅಲ್ಲ, ದಿಸ್ KS ಎಕ್ಸಾಮಿನೇಷನ್ ಇಸ್ ನಾಟ್ ಲೈಕ್ ಎ ಸಿಂಗಲ್ ಎಕ್ಸಾಮಿನೇಷನ್. ದಿಸ್ KS ಎಕ್ಸಾಮಿನೇಷನ್ ಈಸ್ ಫಾರ್ ಮಲ್ಟಿಪಲ್ ಪೋಸ್ಟ್ಸ್. ಇದು ಒಂದೇ ಒಂದು ಹುದ್ದೆಗಲ್ಲ ಇದು ಎಕ್ಸಾಮ್. ಇವಾಗ ಯಾವ ತರ ನಾವು IAS ಎಕ್ಸಾಮ್ ಅಂತೀವಿ, IAS ಅಲ್ಲಿ IAS ಇದೆ, IPS ಇದೆ, IF ಇದೆ, ಎಲ್ಲ ಇದೆ. ಸೊ ಅದೇ ತರನೇ ಇಲ್ಲಿ ಕೂಡ KS ಎಕ್ಸಾಮ್ ಇಟ್ ಇಸ್ ನಾಟ್ ಜಸ್ಟ್ ಎ ಸಿಂಗಲ್ ಎಕ್ಸಾಮಿನೇಷನ್, ಇಟ್ ಈಸ್ ಫಾರ್ ಮಲ್ಟಿಪಲ್ ಪೋಸ್ಟ್ಸ್. ಸೊ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಇಂದ ಬಂದಿರುತ್ತೆ. ಟ್ರೆಜರಿ ಇದೆ, ಪ್ರಿಸನ್ಸ್ ಇದೆ, ಟೂರಿಸಂ ಇದೆ, ಲೇಬರ್ ಇದೆ, ಸ್ಕಿಲ್ ಇದೆ, CTO ಇದೆ, ಕಮರ್ಷಿಯಲ್ ಟ್ಯಾಕ್ಸ್, ರೆವಿನ್ಯೂ, ಎವ್ರಿ ಡಿಪಾರ್ಟ್ಮೆಂಟ್ ಇಂದ ವಿ ಹ್ಯಾವ್ ಡಿಫರೆಂಟ್ ಪೋಸ್ಟ್ ಇಯರ್. ಸೊ ಅದರಲ್ಲಿ ಗ್ರೂಪ್ A, ಗ್ರೂಪ್ B, ತಹಸೀಲ್ದಾರು AC ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಸೊ ಒಂದು ಪ್ರಮೋಷನ್ ಬಂದ್ರೆ ನಿಮ್ಮ ಮೇಲೆ ಹೋಗ್ತೀರಾ. ಸೊ ಹೈಯೆಸ್ಟ್ ಮಾರ್ಕ್ಸ್ ಬಂದಾಗ ನೀವು AC ಆಗ್ತೀರಾ, ಕಡಿಮೆ ಬಂದ್ರೆ ತಹಸೀಲ್ದಾರ್ ಆಗ್ತೀರಾ. ಮತ್ತೆ ಒಂದು 8 ವರ್ಷ 10 ವರ್ಷ ಆಗಿ ಪ್ರಮೋಷನ್ ಬಂದ್ರೆ ಯು ವಿಲ್ ಗೋ ಟು AC. ಅರ್ಥ ಆಯ್ತಾ? ಸೊ ಇವಾಗ ನೀವು ಗ್ರೇಡ್ 2 ತಹಸೀಲ್ದಾರ್ ಆಗ್ತೀರಾ ಇದ್ರಲ್ಲಾದ್ರೆ. ಸೊ ಗ್ರೇಡ್ 2 ಒಂದು ಪ್ರಮೋಷನ್ ಬಂದ್ರೆ ಗ್ರೇಡ್ 1, ಮತ್ತೆ ಒಂದು ಪ್ರಮೋಷನ್ ಬಂದ್ರೆ AC ಆಗ್ತೀರಾ. AC ಇಂದ ನೆಕ್ಸ್ಟ್ ಪ್ರಮೋಷನ್ ಬಂದ್ರೆ ಯು ವಿಲ್ ಗೋ ಟು ಬಿಕಮ್ ADC ಅಂಡ್ ಫೈನಲಿ DC. ಸೊ IAS ಅಂತ ಯಾರು ಪ್ರಿಪೇರ್ ಆಗ್ತಿರ್ತಾರೆ, ಸೊ ಒಂದು ಬ್ಯಾಕಪ್ ಆಪ್ಷನ್. ಸೊ ಫೈನಲಿ ರಿಟೈರ್ಡ್ ಆಗೋಷ್ಗೆ ಅಟ್ಲೀಸ್ಟ್ IAS ಆಗಿ ರಿಟೈರ್ಡ್ ಆಗ್ತೀನಿ ನಾನು ಅಲ್ವಾ. ತಹಸೀಲ್ದಾರ್ ಆಗಿದ್ರು ಕೂಡ ರಿಟೈರ್ಡ್ ಆಗೋಷ್ಗೆ ಮೇ ಬಿ AC ಆಗಿ ಸ್ವಲ್ಪ ಜನ, ಇಲ್ಲ ADC ಆಗಿ ಇನ್ನೊಂದು ಸ್ವಲ್ಪ ಜನ. ಬಟ್ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಡೈರೆಕ್ಟ್ಲಿ ನೀವು ಬೇಕಾದ್ರೆ ರಿಟೈರ್ಡ್ ಆಗೋಷ್ಗೆ DC ಕೂಡ ಆಗ್ಬೋದು, ಬಟ್ ವೆರಿ ಲಿಮಿಟೆಡ್. ಐ ಆಮ್ ನಾಟ್ ಸೇಯಿಂಗ್ ದಟ್ ಇವಾಗ ತಹಸೀಲ್ದಾರ್ ಆದವರೆಲ್ಲ ನಾಳೆ DC ಆಗ್ತಾರೆ ಅಂತ ಆಗೋದಿಲ್ಲ. ಸೊ AC ಆಗಿ ರಿಟೈರ್ಡ್ ಆಗಿದ್ದಾರೆ, ಮೆಜಾರಿಟಿ AC ಅವ್ರಿಗೂ ಹೋಗ್ತಾರೆ. ತಹಸೀಲ್ದಾರ್ ಆದವರು AC ಅವ್ರಿಗೂ ಹೋಗಿ ರಿಟೈರ್ಡ್ ಆಗ್ತಾರೆ. ಸೊ ದಿಸ್ ಈಸ್ ಯುವರ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇನ್ KS. ಎನಿ ಡೌಟ್? ಇನ್ ಡೌಟ್ ಇದೆಯಪ್ಪ? ನೋ ಡೌಟ್? ಸೊ ದಿಸ್ ಕಮ್ಸ್ ಯುವರ್ ಸಿಲೆಬಸ್. ಸೊ ಇವಾಗ ಪೇಪರ್ 1, ಪೇಪರ್ 2 ಅಂತ ಪ್ರಿಲಿಮ್ಸ್ ಇದೆ. ಸೊ ಬೇಸಿಕಲಿ ನಾವಿಲ್ಲಿ ಪ್ರಿಲಿಮ್ಸು we have prelims in the we have mains in the we have our interview. So assume that ಒಂದು 100 ಪೋಸ್ಟ್ ಇದೆ ಅಂತ ಅನ್ಕೊಳ್ಳೋಣ. 100 ಪೋಸ್ಟ್ ಇದೆ ಅಂತ ಅನ್ಕೊಂಡ್ರೆ 1 ಲಕ್ಷನೋ 1.5 ಲಕ್ಷ ಜನನೋ ಪ್ರಿಲಿಮ್ಸ್ ಬರ್ತಾರೆ. ಎವ್ರಿಬಡಿ ಇಸ್ ಎಲಿಜಿಬಲ್, ಎಲ್ಲರೂ ಅಪ್ಲಿಕೇಶನ್ ಹಾಕೋರಲ್ಲ ಪ್ರಿಲಿಮ್ಸ್ ಬರೀತಾರೆ. ಸೊ ಇದಕ್ಕೆ ಇಂಟು 15, ಸೊ 100 ಇಂಟು 15, which is basically 1500. 1500 members will go to mains. Prelims in the mains ಎಷ್ಟು ಜನ ಹೋಗ್ತಾರೆ? ನಂಬರ್ ಆಫ್ ಪೋಸ್ಟ್ ಇಂಟು 15, 1500 ಜನ ಹೋಗ್ತಾರೆ. ಸೊ ಮೈನ್ಸ್ ಇಂದ ಇಂಟರ್ವ್ಯೂ ಎಷ್ಟು ಜನ ಬರ್ತಾರೆ? ನಂಬರ್ ಆಫ್ ಪೋಸ್ಟ್ಸ್ ಇಂಟು 3 times, 1:3 ರೇಷಿಯೋ. ಸೊ 100 ಇಂಟು 15, 100 ಇಂಟು 3. ಸೊ ಫೈನಲ್ ಎಷ್ಟು ಜನ ಬರ್ತಾರೆ? 300 ಜನ ಬರ್ತಾರೆ. ಫೈನಲಿ ಲಾಸ್ಟ್ ಅಲ್ಲಿ ಸೆಲೆಕ್ಷನ್ ಎಷ್ಟು ಜನ ಆಗ್ತಾರೆ? 100 ಮೆಂಬರ್ಸ್ ಆಗ್ತಾರೆ. ಸೊ 1 ಲಕ್ಷ ಇರೋದು 100 ಮೆಂಬರ್ಸ್ಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಮಿಕ್ಕಿ 99,900 ಜನ ಮತ್ತೆ ಎಲ್ಲಿಂದ ಶುರು ಮಾಡ್ತಾರೆ? ಪ್ರಿಲಿಮ್ಸ್ ಇಂದ ಶುರು ಮಾಡ್ತಾರೆ. ಗೆಟಿಂಗ್ ದ ಗೇಮ್. ಸೊ ಗೇಮ್ ಈಸ್ ಈಸಿ ಆರ್ ವೆರಿ ಡಿಫಿಕಲ್ಟ್? ಗೇಮ್ ಈಸ್ ಈಸಿ ಆರ್ ಡಿಫಿಕಲ್ಟ್ ಸರ್? ಈಸಿನಾ ಡಿಫಿಕಲ್ಟ್ ಅಪ್ಪ? ಡಿಫಿಕಲ್ಟ್. ಎಫರ್ಟ್ ಆಗ್ಬೇಕು, ಕರೆಕ್ಟ್ ಅಲ್ವಾ? KS is not
ಬಟ್ ಇಟ್ ಈಸ್ ಏನಿದೆಯಪ್ಪ, ಕೆ ಎಸ್ ಇಸ್ ನಾಟ್, ಬಟ್ ಇಟ್ ಈಸ್ ಈಸಿ ಇಲ್ಲ. ಬಟ್ ಅಲ್ಲೇನು ರಾಕೆಟ್ ಸೈನ್ಸು ಇಲ್ಲ. ಔರಂಗಜೇಬ್ ಯಾರು, ಕುತುಬುದ್ದೀನ್ ಐಬಕ್ ಯಾರು, ಕಾನ್ಸ್ಟಿಟ್ಯೂಷನ್ ಎಲ್ಲಿದೆ, ಪ್ರಿಯಾಂಬಲಲ್ಲಿ ಏನಿದೆ, ಅದೇ ತಾನೇ ಕೇಳ್ತಾ ಇರೋದು. ನಿಮ್ಮನ್ನೇನೋ ರಾಕೆಟ್ ಲಾಂಚ್ ಮಾಡಿ ಅಂತ ಕೇಳ್ತಿದ್ದಾರಾ? ಕೆನೆಟಿಕ್ ಎನರ್ಜಿ E=12 mv² ಅಂತ ಏನಾರ ಕೊಟ್ಟು ಏನಾರ ಕೇಳ್ತಿದ್ದಾರಾ ಫಾರ್ಮುಲಾ? ಸಿಂಪಲ್ ಥಿಯರಿ, ಸಿಂಪಲ್ ಕ್ವಶನ್ಸ್. ಮಹಿಳಾ ಸಬಲೀಕರಣ ಅಂದರೆ ಏನು? ಕರೆಕ್ಟ್ ಅಲ್ಲ? ಪಾವರ್ಟಿ ಎರಾಡಿಕೇಶನ್ ಅಂದರೆ ಏನು? ಏರ್ ಪೊಲ್ಯೂಷನ್ಗೆ ನೀವೇನು ಮಾಡ್ತಾ ಇದ್ದೀರಾ? ಹೌ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್. ನೀತಿ ಅಂದರೆ ಏನು? ಸಮಗ್ರತೆ ಅಂದರೆ ಏನು? ಕರೆಕ್ಟ್ ಅಲ್ವಾ? ಸೊ ದೇ ಆರ್ ನಾಟ್ ಆಸ್ಕಿಂಗ್ ಯು ಎನಿ ರಾಕೆಟ್ ಸೈನ್ಸ್ ಇಯರ್. ಸಿಂಪಲ್ ಕ್ವಶನ್ಸೇ ಕೇಳ್ತಾರೆ. ಇಟ್ ಈಸ್ ವೆರಿ ವೆರಿ ಸಿಂಪಲ್. ಬಟ್ ನಾವೇನು ಮಾಡ್ಕೊಂಡಿದೀವಿ, ಅದನ್ನ ಕಾಂಪ್ಲೆಕ್ಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಕಾಂಪ್ಲೆಕ್ಸು ಮಾಡಿದ್ವಿ, ಕಾಂಪ್ಲಿಕೇಟು ಮಾಡ್ಬಿಟ್ಟಿದೀವಿ. ದಟ್ ಈಸ್ ದ ಪ್ರಾಬ್ಲಮ್. ಸೊ ಇವತ್ತು ಟೆಲಿಗ್ರಾಮ್ ಇದೆ, ವಾಟ್ಸಪ್ ಇದೆ, ಎಲ್ಲರ ಹತ್ರ ಗೂಗಲ್ ಡ್ರೈವ್ ಇದೆ, ಇಂಟರ್ನೆಟ್ ಇದೆ. ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಬರಲಿ, ಫಸ್ಟ್ ಏನು ಮಾಡ್ತೀವಿ ಅದನ್ನು ನಾವು, ನಮಗೂ ಒಂದು ಕಾಪಿ ಇರಲಿ ಹೆಂಗನಾಗಲಿ ಅಂತ ಏನು ಮಾಡ್ತೀವಿ, ಡೌನ್ಲೋಡ್. ಕರೆಕ್ಟ್ ಅಲ್ಲ? ಲಕ್ಷ್ಮೀಕಾಂತ್ ಇದೆ ಎಲ್ಲರ ಹತ್ರನು, ಇದೆಯಾ? DD ಬಸ್ಸು ಕೇಳಿದ್ದೀರಾ? ಓದಿದ್ದೀರಾ? ಅಟ್ಲೀಸ್ಟ್ ನೋಡಿದ್ದೀರಲ್ಲ? ನೋಡಿದ್ದೀರಾ ಇಲ್ವಾ? DD ಬಸ್ಸು ನೋಡಿದ್ದೀರಾ? ಸುಭಾಷ್ ಕಶ್ಯಪ್ ಗೊತ್ತು. ಓದ್ಬೇಕಾಗಿರೋದು ಒಂದು ಬುಕ್ಕು, ಬಟ್ ಗೊತ್ತಿರೋದು ಎಷ್ಟು ಬುಕ್ಕು? ಲಕ್ಷ್ಮೀಕಾಂತ್ ಎಷ್ಟೊತ್ತಿ ಓದಿದ್ದೀರಾ? ಫುಲ್ ಎಂಡ್ ಟು ಎಂಡ್ ಒಂದ್ಸತಿ ಏನೋ ಓದಿದ್ದೀರಾ? ಕಂಪ್ಲೀಟ್ ಎಂಡ್ ಟು ಎಂಡ್ ಓದಿದ್ದೀರಾ? ಇಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಮಾತ್ರ ಓದಿದ್ದೀರಾ? 2-3 ಟೈಮ್ಸ್ ಆಗಿದೆ. ಗುಡ್. ಗ್ಯಾಪ್ ಆಗಿದೆ. ಯಾಕೆ? ಬಿಕಾಸ್ ಇವೆರಡಕ್ಕೆ ಹೋಯ್ತು. DD ಬಸ್ಗೆ ಸುಭಾಷ್ ಕಶ್ಯಪ್ಗೆ ಗಮನ ಹೋಯ್ತು. ಸೊ ಲಕ್ಷ್ಮೀಕಾಂತ್ ಗ್ಯಾಪ್ ಆಯ್ತು. ಕರೆಕ್ಟ್ ಅಲ್ಲ? ಸೊ ಬೇಸಿಕಲಿ ದ ಥಿಂಗ್ ಈಸ್, ಆನ್ ಎನಿ ಗಿವನ್ ಡೇ ಇಟ್ ಈಸ್ ಗುಡ್ ಟು, ಆರ್ ಬೆಸ್ಟ್ ಥಿಂಗ್ ಟು ಡೂ ಈಸ್ ರಿಪೀಟ್ ದ ಸೇಮ್ ಬುಕ್ ಅಗೇನ್ ಅಂಡ್ ಅಗೇನ್, rather to go for a new source. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಮಾರ್ಕೆಟಲ್ಲಿ ಮೆನಿ ಪೀಪಲ್ ಆರ್ ರೈಟಿಂಗ್ ಬುಕ್ಸ್. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ಈಸ್ ಬ್ಯಾಡ್ ಆಲ್ಸೋ. ಬಟ್ ಪ್ರಾಬ್ಲಮ್ ಏನಪ್ಪ ಆಗ್ತಿದೆ ಅಂತ ಅಂದರೆ ದ ಫೋಕಸ್. ಇವಾಗ ನಾನೊಂದು 60 ಪೇಜ್ ಬುಕ್ ಬರೀತೀನಿ, ಇನ್ನೊಬ್ಬ ಯಾರೋ 90 ಪೇಜ್ ಬುಕ್ ಬರೀತಾನೆ. ವಿಚ್ ಬುಕ್ ಡೂ ಯು ಪ್ರಿಫರ್? 60 ಬುಕ್ ಆರ್ 90 ಬುಕ್? 90 ಪೇಜ್ ಬುಕ್. ವಿಚ್ ಒನ್ ಡೂ ಯು ಪ್ರಿಫರ್? ನಾನು ಪಾಲಿಟಿಕ್ಸ್ 60 ಪೇಜ್ ಬುಕ್ ಬರ್ತಿದ್ದೀನಿ, ಇನ್ನೊಬ್ರು ಪಾಲಿಟಿಕ್ಸ್ 90 ಪೇಜಸ್ ಬುಕ್ ಬರ್ತಿದ್ದಾರೆ. ನೀವು ಯಾಕೆ ತಗೊಂತೀರಾ? 90 ಪೇಜಸ್. ಬಿಕಾಸ್ ತುಂಬಾ ಇದೆ, ಎಲ್ಲ ಕವರ್ ಮಾಡಿದ್ದಾರೆ ಇವರು, ಇದರಲ್ಲಿ ಬಹುಶಃ ಜಾಸ್ತಿ ಇರುತ್ತೆ ಅಂತ ನೀವು ಯಾವ್ದು ತಗೊಂತೀರಾ? 90 ಪೇಜಸ್. ಸೊ ಟುಮಾರೋ ವರ್ಷನ್ 2 ನಾನು ಬರೀಬೇಕಾದ್ರೆ, ಎಡಿಷನ್ 2 ನಾನು ಬರೀಬೇಕಾದ್ರೆ, ಸೊ ವಿಲ್ ಐ ಸ್ಟಿಕ್ ಟು ಮೈ 60 pages ಆರ್ ಐ ವಿಲ್ ಬೀಟ್ ದ 90 and go to 120? Because my sales should increase, ಅಲ್ಲ? So where do I go now? 120. So that second author who has written 90 pages, ಇವಾಗ will he stick to 90 or he will come to 150? ಸೊ ನಮ್ಮಲ್ಲಿ ರೇಸ್ ಆಗಿ ಇವತ್ತು ನಾವೇನ್ ಮಾಡಿದೀವಿ, ಬುಕ್ಸ್ನ 400 ಪೇಜ್ ಬರ್ದಿಟ್ಟಿದ್ದೀವಿ. ದಟ್ ಈಸ್ ದ ಪ್ರಾಬ್ಲಮ್. ಸೊ ದ ಪ್ರಾಬ್ಲಮ್ ಇಸ್ ಲೈಸ್ ವಿತ್ ದ ಬೋತ್, ಈ ಕಡೆ ಇರೋರು ಆ ಕಡೆ ಇರೋರು. ಸೊ ಇಬ್ಬರಿಗೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅದು. ಸೊ ಅನ್ವಾಂಟೆಡ್ ಥಿಂಗ್ಸು, ಅನ್ನೆಸೆಸರಿ ಡೀಟೇಲ್ಸು. ಸೊ ವಿ ನೀಡ್ ಟು ಫೋಕಸ್ ಆನ್ ದ ಕೋರ್ ಅಜೆಂಡಾ. ಸೊ ನಿಮ್ಮನ್ನೇನು ನಾಳೆ ಬೆಳಿಗ್ಗೆ ಹೋಗಿ ಕಾನ್ಸ್ಟಿಟ್ಯೂಷನ್ ಬೆಂಚಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಕೂರಿಸಿ ಸಂವಿಧಾನನ ಇಂಟರ್ಪ್ರಿಟ್ ಮಾಡಪ್ಪ ಅಂತ ನಿಮ್ಮನ್ನೇನೋ ಕೂರಿಸೋದಿಲ್ಲ. ಲಾ ಮಾಡಿದ್ದಾರೆ, ಅದನ್ನ ಇಂಪ್ಲಿಮೆಂಟೇಷನ್ ನೋಡ್ಕೊಂಡ್ರೆ ಸಾಕು. ನೀವು ಬೇಸಿಕ್ಸ್. ಸೊ ಹುಡುಗರು ಏನ್ ಮಾಡ್ಬಿಡ್ತಿದ್ದಾರೆ, ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ದೇರ್ ವಾಸ್ ಎ ಕ್ವಶನ್ ವೇರ್ ದೇ ಆಸ್ಕ್ಡ್ ಸಮ್ ಜಡ್ಜ್ಮೆಂಟ್ಸ್, ಅದು ಯಾವ ಕೇಸ್ ರಿಲೇಟೆಡ್ ಅಂತ. ನೋಬಡಿ ಹ್ಯಾಸ್ ಸೀನ್ ದೋಸ್ ಜಡ್ಜ್ಮೆಂಟ್ಸ್ ಟಿಲ್ ಡೇಟ್. ಅದು ಯಾವ ಬುಕ್ ಅಲ್ಲಿ ನಮ್ಗಿಲ್ಲ, ಬಟ್ ಗೂಗಲ್ ಅಲ್ಲಿ ಮಾಡಿದ್ರೆ ಬರ್ತಾ ಇತ್ತು. ಸೊ ಪೀಪಲ್ ವರ್ ಲೈಕ್, ಓಕೆ ಈ ಜಡ್ಜ್ಮೆಂಟ್ಸ್ ಕೇಳ್ತಿದ್ದಾರೆ, ವಿಲ್ ಆಡ್ ಒನ್ ನ್ಯೂ ಚಾಪ್ಟರ್ ಇನ್ ಪಾಲಿಟಿ ಸೇಯಿಂಗ್ ದಟ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 1950 ಇಂದ 2026 ವರೆಗೂ ಇರೋ ಬರೋ ಜಡ್ಜ್ಮೆಂಟ್ಗಳೆಲ್ಲ ನಾನು ಬರೆದ್ರೆ ಅದೊಂದು 35-40 ಪೇಜ್ ಆಯ್ತು. ಪೇಜ್ಗೆ 10 ಜಡ್ಜ್ಮೆಂಟ್, 350 ಜಡ್ಜ್ಮೆಂಟ್ ಆಯ್ತು. ನೆಕ್ಸ್ಟ್ ಯಾವ ಎಕ್ಸಾಮ್ ಅಲ್ಲಿ ಅದು ಬರಲೇ ಇಲ್ಲ. ಹುಡುಗರು ಟೈಮ್ ವೇಸ್ಟ್ ಆಯ್ತು. ಹುಡುಗರು ಅದು ಓದೋದು ಬಿಟ್ಬಿಟ್ರು. ಯಾವ್ದು 11ನೇ ಎಕ್ಸಾಮ್ ಅಲ್ಲಿ ಮತ್ತೆ ಇನ್ನೊಂದೇ ಒಂದು ಕ್ವಶನ್ ಬಂತು. ಅವ್ರ ಬುಕ್ ಮೇಲೆ ಪ್ರಿಂಟ್ ಮಾಡಿದ್ರು, ದಟ್ ಒನ್ ಕ್ವಶನ್ ಕೇಮ್ ಫ್ರಮ್ ಅವರ್ ಬುಕ್ ಓನ್ಲಿ, ನಮ್ಮದೇ ಆಧಾರಿತ, ನಮ್ಮದೇ ಬುಕ್. ಮತ್ತೆ ಶುರು ಮಾಡಿದ್ರು ಅದೇ ಬುಕ್ ತಗೊಳ್ಳೋದಕ್ಕೆ. ದಟ್ ಈಸ್ ದ ಪ್ರಾಬ್ಲಮ್. ಸಿ ದ ಥಿಂಗ್ ಈಸ್, ಯು ಹ್ಯಾವ್ ಟು ನೋ ವೇರ್ ಡು ಐ ಗೆಟ್ ದ ಮಾರ್ಕ್ಸ್ ಅಂಡ್ ಹೌ ಮಚ್ ಡು ಐ ನೀಡ್ ಟು ಕ್ಲಿಯರ್ ದಿಸ್ ಎಕ್ಸಾಮಿನೇಷನ್. ಸಿ ಪ್ರಿಲಿಮ್ಸ್ ಈಸ್ ನಾಟ್ ಎ ಎಕ್ಸಾಮಿನೇಷನ್ ಆಫ್ ಸೆಲೆಕ್ಷನ್, ಇಟ್ ಈಸ್ ಎಕ್ಸಾಮಿನೇಷನ್ ಆಫ್ ರಿಜೆಕ್ಷನ್. ಕರೆಕ್ಟ್ ಅಲ್ವಾ? ಇವಾಗ ನಿಮ್ಮ ಮುಂದೆ ನಾನು, ಇಫ್ ಐ ಪುಟ್ 10 books in front of you and ask you to pick any 5, that is called as your selection. 10 ಇದೆಯಪ್ಪ, 5 ತಗೋಬೇಕು, ಸೆಲೆಕ್ಷನ್ ಮಾಡ್ತೀರಾ ನೀವು. ನಿಮ್ ಮುಂದೆ ನಾನು 10,000 ಬುಕ್ ಹಾಕಿ ನಿನ್ಗೆ ಯಾವ್ದನ್ನ ಇಷ್ಟ ಆಗಿರೋ ಬುಕ್ ತಗೋಪ್ಪ ಅಂದ್ರೆ, ನೀವು ನನ್ಗೆ ಇಷ್ಟ ಆಗಿರೋ ಬುಕ್ ಅಂತ ಎತ್ಕೊಳ್ಳೋದಿಲ್ಲ. ಇದು ಬೇಡ, ಇದು ಬೇಡ, ಇದು ಬೇಡ, ನೂತಾ ಹೋಗಿ ಯಾವ್ದೋ ಒಂದು ಎತ್ಕೊಂತೀರಾ. ಸೊ ಎತ್ಕೊಳ್ಳೋದೆಷ್ಟು? ಒಂದು. ಬೇಡ ಅಂತಿದ್ದೆಷ್ಟು? 9,999. ಸೊ ಇಟ್ಸ್ ಎಕ್ಸಾಮಿನೇಷನ್ ಆಫ್ ರಿಜೆಕ್ಷನ್, ನಾಟ್ ಎಕ್ಸಾಮಿನೇಷನ್ ಆಫ್ ಸೆಲೆಕ್ಷನ್. ಸೊ ವೆನ್ 1 ಲಕ್ಷದಲ್ಲಿ ಅಥವಾ 2 ಲಕ್ಷದಲ್ಲಿ 1,500, 2,000 ಜನ ನಾನು ಟೇಕಿಂಗ್ ಅಂದ್ರೆ,
it will become examination of rejection, not examination of selection. So how do I crack this code? ಈ ಕೋಡ್ನ ನಾನು ಹಿಂಗೆ ಕ್ರ್ಯಾಕ್ ಮಾಡಲಿ, ದಟ್ ಈಸ್ ಅವರ್ ಮೇಜರ್ ಅಜೆಂಡಾ. ದೆನ್ ಮೈನ್ಸ್ ವಿ ವಿಲ್ ಸಿ ಲೇಟರ್. ಸೊ ಫಸ್ಟ್ ಇದು ನೋಡೋಣ, ದೆನ್ ಐ ವಿಲ್ ಟೇಕ್ ಯು ಟು ಮೈನ್ಸ್, ದೆನ್ ಐ ವಿಲ್ ಟೇಕ್ ಯು ಟು ಇಂಟರ್ವ್ಯೂ. ಓಕೆ, ಸೊ ಹೌ ಡು ಐ ಕ್ರ್ಯಾಕ್ ದಿಸ್ ಅಂತ ಅಂದ್ರೆ, ಸಿ ಇವಾಗ ನಮಗೆ ಪ್ರಿಲಿಮ್ಸ್ ಅಂತ ನಾವು ತಗೊಳ್ಳೋದಾದ್ರೆ, ಪ್ರಿಲಿಮ್ಸ್ ಅಲ್ಲಿ ವಿ ಆರ್ ಹ್ಯಾವಿಂಗ್ 2 ಪೇಪರ್ಸ್. ಆವಾಗ ನೀವು ನೋಡಿದ್ದೀರಾ ಅಲ್ಲಿ, ಕರೆಕ್ಟಾ? ಪೇಪರ್ 1 ಅಂತ ಒಂದಿದೆ, ಪೇಪರ್ 2 ಅಂತ ಒಂದಿದೆ. ಸೊ ಪೇಪರ್ 1 is divided into 2 sections once again. One is your humanities, other one is your current affairs. Paper 2 is divided into 3 sections. One is your current affairs, other one is your science and technology and ecology and environment, and last one is your general mental ability. This is current affairs of Karnataka. You can see here. Illi see, general studies of national importance ಇಲ್ಲಿ ಬರುತ್ತೆ, humanities. Next is your general studies of state importance. Next ಬಂತು your general science and technology, ecology, environment, general mental ability. So see, ಇದು ಬಂದು 60, ಇದು ಬಂದು 40, ಇದು ಬಂದು 40, 30, 30 questions, number of questions. So 60 into 2 is basically your 120 marks, 40 into 2 is basically your 80 marks, current affairs is basically 80, science and technology is basically 60, and GMA is basically once again 60. Clear? ಇವಾಗ ಎಷ್ಟು ಬೇಕಾಗಬಹುದಪ್ಪ ಪ್ರಿಲಿಮ್ಸ್ ಅಲ್ಲಿ ಕ್ಲಿಯರ್ ಮಾಡೋದಕ್ಕೆ ಎಕ್ಸಾಮ್? ಹೌ ಮಚ್ ಡು ಯು ಥಿಂಕ್ ಯು ನೀಡ್? ಟೋಟಲ್ 400 ಇದೆ, ಕರೆಕ್ಟಾ? 400ಗೆ ಹೌ ಮಚ್ ಡು ಯು ಥಿಂಕ್ ಇಸ್ ನೀಡೆಡ್ ಟು ಕ್ಲಿಯರ್ ದಿಸ್ ಎಕ್ಸಾಮ್ ಪ್ರಿಲಿಮ್ಸ್? ಅಂದಾಜು ಹೇಳಪ್ಪ. 150 plus. Okay, then any other numbers? 200? Oh, 200 and 250 plus. Okay, ಅಷ್ಟೇನಾ? 250 plus ಏನಾ ನಿಮ್ದಮ್ಮ? ಇಷ್ಟೇನಾ? 250 plus ಡಿಪೆಂಡ್ಸ್ ಆನ್, ಅಲ್ಲ ಬಟ್ ಅಂದಾಜು ಹೇಳ್ಬೋದಲ್ವಾ? ಇಡ್ಲಿ ಹೆಂಗಿರುತ್ತೆ ಅಂದ್ರೆ ಹೋಟೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲ್ಲ, ಇಡ್ಲಿ ಹೆಂಗಿರುತ್ತೆ ಅಂದ್ರೆ ನಾರ್ಮಲ್ ಆಗಿರುತ್ತೆ, ಸ್ವಲ್ಪ ಬ್ಲ್ಯಾಂಡ್ ಆಗಿರುತ್ತೆ, ರವೆ ಇರುತ್ತೆ, ಕರೆಕ್ಟ್ ಅಲ್ವಾ? ದಟ್ ಈಸ್ ಹೌ ಇಟ್ ಈಸ್. ಸೊ ಇಫ್ ಯು ಲುಕ್ ಅಟ್ ದಿಸ್ ಅಂತಂದ್ರೆ ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ಪೇಪರ್, ಟ್ರೂ ಓನ್ಲಿ. ಬಟ್ 2011 ಇಂದ 2024 ಮೊನ್ನೆ ಏನು ಎಕ್ಸಾಮ್ ಆಯ್ತಲ್ಲ, ವಿ ಹ್ಯಾವ್ ಸೀನ್ 184, 187 ಅಂಡ್ 195 ಈ ಕಟ್ ಆಫ್ಸ್ ನಾವು ನೋಡಿದೀವಿ. 200 ಮೇಲೆ ಕಟ್ ಆಫ್ ಹೋಗಿಲ್ಲ ಯಾವತ್ತು, 200 ಮೇಲೆ ಕಟ್ ಆಫ್ ಯಾವತ್ತು ಹೋಗಿಲ್ಲ. ಸೊ ಆನ್ ಎನಿ ಗಿವನ್ ಡೇ ನಂದು ಏನಿರ್ಬೇಕಪ್ಪ ಅಂದ್ರೆ ಮೈ ಸ್ಕೋರ್ ಶುಡ್ ಕ್ರಾಸ್ 220 ಪ್ಲಸ್. ಎಕ್ಸಾಮ್ ಪ್ರಿಲಿಮ್ಸ್ ಇಂದ ನಾನು ಆಚೆ ಬಂದಿದ್ದೀನಿ ಅಂದ್ರೆ ನನ್ನ ಸ್ಕೋರ್ ಎಷ್ಟಿರಬೇಕು? 220 ಪ್ಲಸ್. ನೀವೇನು ಹೇಳಿದ್ರಲ್ಲ 150, ದಿಸ್ ಇಸ್ ಆಲ್ ಗುಡ್ ಫಾರ್ ಕ್ಯಾಟಗರೀಸ್, ಬಟ್ ಆಲ್ವೇಸ್ ಪ್ಲೇ ಫಾರ್ ದ ಅನ್ರಿಸರ್ವ್ಡ್. 220 ಪ್ಲಸ್ ಗೇಮ್ ಮಾಡಿ, ಇಫ್ ಯು ಎಂಡ್ ಅಪ್ ವಿತ್ 5-10 marks ಲೆಸ್ ಆಲ್ಸೋ ವಿಲ್ ಕ್ಲಿಯರ್ ಇನ್ ಯುವರ್ ಕ್ಯಾಟಗರಿ. ನಾನು ನನ್ನ ಕ್ಯಾಟಗರಿಗೆ ಮಾಡ್ತೀನಿ ಸರ್ ಅಂದ್ರೆ 10 mark ಕಡಿಮೆ ಬಂದ್ರೆ ವಿಲ್ ಬಿ ಔಟ್ ಆಫ್ ದಿ ರೇಸ್ ಅಲ್ಲ, ಕರೆಕ್ಟ್? ಸೊ ಆಲ್ವೇಸ್ ರಿಮೆಂಬರ್ ಯು ಹ್ಯಾವ್ ಟು ಪ್ಲೇ ಫಾರ್ 220 ಪ್ಲಸ್. ನೌ ದ ಕೀ ಈಸ್ ವೇರ್ ಡು ಐ ಗೆಟ್ ದಿಸ್ 220 ಪ್ಲಸ್? ಈ 220 ರಿಂದ ತಗೊಳ್ಳಿ ನಾನು, ದಟ್ ಈಸ್ ಸ್ಟ್ರಾಟಜಿ. ನಾನೇನು ಹೇಳಿದೆ, KS ಎಕ್ಸಾಮ್ ಈಸ್ ನಾಟ್ ಈಸಿ ಬಟ್ ಇಟ್ ಈಸ್ ಸಿಂಪಲ್. ಸೊ KS ಇಸ್ ನಾಟ್ ಈಸಿ ಬಟ್ ಇಟ್ ಈಸ್ ಸಿಂಪಲ್. ಯಾಕೆ ಸಿಂಪಲ್ ಆಗುತ್ತೆ? ಸಿ ಐ ನೀಡ್ ನಾಟ್ ರೀಡ್ ಎವ್ರಿಥಿಂಗ್, ಐ ಶುಡ್ ನೋ ವೇರ್ ಡು ಐ ಚೆರ್ರಿ ಪಿಕ್ ಮೈ ಮಾರ್ಕ್ಸ್ ಫ್ರಮ್, ಕರೆಕ್ಟಾ? ಸಿ ಇವಾಗ ಹ್ಯುಮ್ಯಾನಿಟೀಸ್, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಎಕಾಲಜಿ ಎಲ್ಲ ಓದ್ಬೇಕಾ? ಎಲ್ಲ ಓದಿದ್ರೆ ನಂಗೆ ಎಷ್ಟು ಬರುತ್ತೆ? 120 ಬರುತ್ತೆ. ವೇರಾಸ್ ನಾನು ಬರೀ ಕರೆಂಟ್ ಅಫೇರ್ಸ್ ಪ್ರತಿ ತಿಂಗಳು 100 ಪೇಜ್ ಮ್ಯಾಗ್ಝಿನ್ ಓದ್ಬಿಟ್ರೆ 80 ಬರುತ್ತೆ ನಂಗೆ. ಕ್ಲಿಯರ್? ಸೊ ಇವಾಗ ಲಕ್ಷ್ಮೀಕಾಂತ್ 1500 ಪೇಜ್ ಇದೆ, ಲಕ್ಷ್ಮೀಕಾಂತ್ 1500 ಪೇಜ್ ಓದಿದ್ರೆ 6 ಕ್ವಶನ್ 8 ಕ್ವಶನ್ ಬರುತ್ತೆ. ಅದೇ ಪ್ರತಿ ತಿಂಗಳದು ಮ್ಯಾಗ್ಝಿನ್ 100 ಪೇಜ್, ಒಂದು ವರ್ಷದ ಓದಿದ್ರೆ 1200 ಪೇಜ್. ಕರೆಕ್ಟ್ ಆಗಿ ಓದಿದ್ರೆ ನಂಗೆ 80ಗೆ ಒಂದು 50-60 ಮಾರ್ಕ್ಸ್ ಬರುತ್ತಾ? ಸೊ ವಿಚ್ ಈಸ್ ಬೆಟರ್, ರೀಡಿಂಗ್ 1500 ಟು ಗೆಟ್ 15 ಮಾರ್ಕ್ಸ್ ಆರ್ ರೀಡಿಂಗ್ 1000 ಪೇಜಸ್ ಟು ಗೆಟ್ 80 ಮಾರ್ಕ್ಸ್? ವಿಚ್ ಈಸ್ ಬೆಟರ್? ಯಾವ್ದು ಬೆಟರ್? ಕರೆಂಟ್ ಅಫೇರ್ಸ್ ಬೆಟರ್, ಹ್ಯುಮ್ಯಾನಿಟೀಸ್ ಬೆಟರ್ ಅಪ್ಪ? ಕರೆಂಟ್ ಅಫೇರ್ಸ್ ಬೆಟರ್, ಕರೆಕ್ಟ್? ಸೊ ವಾಟ್ ವಿ ಡೂ ಹಿಯರ್ ಈಸ್ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಎಕಾಲಜಿ ಎಲ್ಲ ಏನಿದೆ, ವಿ ಆರ್ ಗೋಯಿಂಗ್ ಟು ಚೆರ್ರಿ ಪಿಕ್ ಸಮ್ ಆಫ್ ದಿ ಟಾಪಿಕ್ಸ್ ಆರ್ ಸಮ್ ಆಫ್ ದಿ ಸಬ್ಜೆಕ್ಟ್ಸ್. ಪಾಲಿಟಿ ಏನೇ ಕೊಟ್ಟರು ನಾನು ಮಾಡ್ತೀನಿ ಸರ್, ಬಟ್ ಜಿಯೋಗ್ರಫಿನಲ್ಲಿ ಫಿಸಿಕಲ್ ಜಿಯೋಗ್ರಫಿ ನಾನು ಮಾಡ್ತೀನಿ. ಬಟ್ ಇಫ್ ಇಟ್ ಇಸ್ ಅ ಫ್ಯಾಕ್ಚುಯಲ್ ಬೇಸ್ಡ್ ಕ್ವಶನ್, ಸೈಟ್ ಆಫ್ ಹಾರ್ಮುಸ್ ಯಾವ್ಯಾವ ದೇಶನ ಕನೆಕ್ಟ್ ಮಾಡುತ್ತೆ, ಮೆಡಿಟೇರಿಯನ್ ಸಿ ಸುತ್ತಮುತ್ತ ಇರೋ ದೇಶಗಳು ಯಾವ್ಯಾವುದು,
ಅರೇಂಜ್ ದ ಫಾಲೋಯಿಂಗ್ ಓಷನ್ಸ್ ಇನ್ ದ ಡಿಸೆಂಡಿಂಗ್ ಆರ್ಡರ್. ಇದು ನನಗೆ ಗೊತ್ತಿಲ್ಲ ಸರ್. ಬಟ್ ಕೊರಿಯಾಲಿಸ್ ಫೋರ್ಸ್ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ರೈಟ್ಗೆ ಹೋಗುತ್ತಾ, ಸದರ್ನ್ ಹೆಮಿಸ್ಫಿಯರ್ ಲೆಫ್ಟ್ಗೆ ಹೋಗುತ್ತಾ, ಯಾಕೆ ಹೋಗುತ್ತೆ ಅದು ನಾನು ತಿಳ್ಕೊಂತೀನಿ. ಲಾಜಿಕ್ ಇರೋದು ನಾನು ತಿಳ್ಕೊಂತೀನಿ. ಬಟ್ ಫ್ಯಾಕ್ಚುಯಲ್ ಏನ್ ಮಾಡ್ತೀನಿ ನಾನು, ಐ ವಿಲ್ ಗೋ ವಿತ್ ಕರೆಂಟ್ ಅಫೇರ್ಸ್, ಸ್ಟ್ರೈಟ್ ಆಫ್ ಹೋರ್ಮೋಸ್ ಇಂಥವೆಲ್ಲ ಓದ್ತೀನಿ. ಬಟ್ ಬೇರೆ ಎಲ್ಲ ಫ್ಯಾಕ್ಚುಯಲ್ ಡೇಟಾ ಏನೆಲ್ಲ ಇದೆ ಅದು ನಾನು ಓದೋದಿಲ್ಲ. ಸಿ ಐ ಆಮ್ ನಾಟ್ ಟೆಲಿಂಗ್ ನೀವು ಓದಬಾರ್ದು, ಅವ್ರವ್ರ ಇಷ್ಟ. ಸೊ ನಾನು ಇದನ್ನ ಓದ್ತೀನಿ ಸರ್. ಲಕ್ಷ್ಮೀಕಾಂತ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್, DPS ಎಲ್ಲ ಓದ್ತೀನಿ. ಬಟ್ ಮೇ ಬಿ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ನಂಗೆ ಅರ್ಥ ಆಗಲ್ಲ, ನಾನು ಓದೋದಿಲ್ಲ. ಇಲ್ಲ ಇನ್ನೊಂದು ನಂಗೆ ಬೇಕಾಗಿಲ್ಲ, ನಾನು ಓದೋದಿಲ್ಲ. ಸೊ ವಿ ವಿಲ್ ಮೇಕ್ ಸೆಲೆಕ್ಟ್ ಸಮ್ ಸಬ್ಜೆಕ್ಟ್ಸ್, ವಿ ವಿಲ್ ಮೇಕ್ ಶೂರ್ ವಿ ಆರ್ ವೆರಿ ಥರೋ ಇನ್ ದಟ್ ಒನ್. ಪಾಲಿಟಿ ಏನೇ ಕ್ವಶನ್ ಕೊಟ್ಟರು ಮಾಡ್ಬರ್ತೀನಿ. ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯಾ ಜಿಯೋಗ್ರಫಿ ಏನೇ ಕೊಟ್ಟರು ಮಾಡ್ಬರ್ತೀನಿ. ವರ್ಲ್ಡ್ ಜಿಯೋಗ್ರಫಿನಲ್ಲಿ ಕ್ಲೈಮೇಟಾಲಜಿ, ಓಷನಾಗ್ರಫಿ ಕೊಟ್ಟರೆ ಮಾಡ್ಬರ್ತೀನಿ. ಬಟ್ ಫ್ಯಾಕ್ಚುಯಲ್ ಡೇಟಾ ಕೊಟ್ಟರೆ ನಾನು ಅದನ್ನ ಯೋಚನೆ ಮಾಡಿ ಮಾಡ್ತೀನಿ, ಪಿಕ್ ಮಾಡ್ತೀನಿ ನಾನು ಮೈ ಕ್ವಶನ್ಸ್. ಸೊ ಹಿಯರ್ ಐ ವಿಲ್ ಬಿ ಚೆರ್ರಿ ಪಿಕಿಂಗ್ ಮೈ ಕ್ವಶನ್ಸ್ ಟು 30 to 35 ಕ್ವಶನ್ಸ್. ಮಿಕ್ಕಿ 35 ಕ್ವಶನ್ಸ್ 25 ನಾನು ಬಿಟ್ಬಿಡ್ತೀನಿ ಇನ್ ದ ಸೆನ್ಸ್ ಡಿಪೆಂಡ್ಸ್ ಆನ್ ದಿ ಎಕ್ಸಾಮ್. ಸೊ ಅದು ಮಾಡ್ತೀನಿ. ಇಲ್ಲಿ ಏನಿದೆ 40 ಕ್ವಶನ್ಸ್ ಏನಿದೆ, ಎವ್ರಿ ಮಂತ್ ಥರೋ ಕರೆಂಟ್ ಅಫೇರ್ಸ್ ನಾನು ಓದಿರ್ತೀನಿ. ಐ ವಿಲ್ ಮೇಕ್ ಶೂರ್ ಅಟ್ ಎನಿ ಗಿವನ್ ಡೇ ನನ್ನ ಕೈಯಲ್ಲಿ ಒಂದು 25 to 30 ನಾನು ಮಾಡಲೇಬೇಕು. 25 to 30 ನಾನು ಮಾಡಲೇಬೇಕು. ದಿಸ್ ಇಸ್ ಮೈ ಪೇಪರ್ 1 ಸ್ಟ್ರಾಟಜಿ. ಪೇಪರ್ 2 ಏನ್ ಮಾಡ್ತೀನಿ, ಇವಾಗ ನ್ಯಾಷನಲ್ ಲೆವೆಲ್ ನಂಗೆ 100 ಪೇಜ್ ಮ್ಯಾಗ್ಝಿನ್, ಸ್ಟೇಟ್ ಲೆವೆಲ್ ಅಲ್ಲಿ ಡೂ ಯು ಥಿಂಕ್ ಇಟ್ ವಿಲ್ ಬಿ 100 ಪೇಜ್ ಮ್ಯಾಗ್ಝಿನ್ ಓನ್ಲಿ ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್, ಕರ್ನಾಟಕ ಬಜೆಟ್ ಸರ್ವೆ, ಕರ್ನಾಟಕ ಕರೆಂಟ್ ಅಫೇರ್ಸ್. ಇಲ್ಲ ಬಜೆಟ್ ಸರ್ವೆ ನಾನೇ ಓದಿದ್ರು ಸೂಪರ್. ಇಲ್ಲ ಸರ್ ನನಗೆ ನಾನು ಸ್ವಂತ ಓದಕ್ ಆಗಲ್ಲ 600 ಪೇಜು, ನಾನು ಯಾವುದೋ ಇನ್ಸ್ಟಿಟ್ಯೂಷನ್ಸ್ ಮ್ಯಾಗ್ಝಿನ್ ಓದ್ತೀನಿ, ಅರಿಸ್ಟೋಕ್ರಾಟ್ ಮ್ಯಾಗ್ಝಿನ್ ಓದ್ತೀನಿ, ಇಲ್ಲ ABCDEFGH ಮ್ಯಾಗ್ಝಿನ್ ಓದ್ತೀನಿ. ಟೇಕ್ ಎನಿ 2 ಇನ್ಸ್ಟಿಟ್ಯೂಷನ್ಸ್ ಮ್ಯಾಗ್ಝಿನ್. ಕರೆಂಟ್ ಅಫೇರ್ಸ್ ಕ್ಲಾಸ್ ನಾವು ಮಾಡ್ಕೊಡ್ತೀವಿ, ನಮ್ಮ ಇನ್ಸ್ಟಿಟ್ಯೂಷನ್ ಮ್ಯಾಗ್ಝಿನ್ ಕೊಟ್ಟಿರ್ತೀವಿ. ಇಲ್ಲ ಇನ್ನೊಂದು ವ್ಯಾಲ್ಯೂ ಅಡಿಷನ್ ಮಾಡ್ಕೊಂತೀರಾ ನೀವು. ಸೊ ವಿತ್ ದಟ್ ವಾಟ್ ಎವರ್ ಇಸ್ ಮಿಸ್ಸಿಂಗ್ ಫ್ರಮ್ ಅವರ್ಸ್ ಅವ್ರದ್ದು ಕವರ್ ಆಗುತ್ತೆ, ವಾಟ್ ಎವರ್ ಅವ್ರದ್ದು ಮಿಸ್ ಆಗುತ್ತೆ ನಮ್ದು ಕವರ್ ಆಗುತ್ತೆ. ಕ್ಲಾಸ್ ಅಲ್ಲಿ ಫ್ಯಾಕಲ್ಟಿ ಪ್ರಾಪರ್ ಆಗಿ ಮಾಡ್ಕೊಟ್ಟಿರ್ತಾರೆ. ಆನ್ ಎನಿ ಗಿವನ್ ಡೇ ಈ 40 ಕ್ವಶನ್ಸ್ ಏನಿದೆ, ಈಸಿಲಿ ಯು ಶುಡ್ ಕಂಪಲ್ಸರಿಲಿ ಟಾರ್ಗೆಟ್ 32 to 35 ಕ್ವಶನ್ಸ್. ಇದನ್ನ ಬಿಟ್ ಬರೋದಕ್ಕೆ ಚಾನ್ಸೇ ಇಲ್ಲ. ಎಷ್ಟು ಬರೀಬೇಕು? 32 to 35. ಇನ್ನು ಸೈನ್ಸ್ ಅಂಡ್ ಟೆಕ್, ಎಕಾಲಜಿ, ಎನ್ವಿರಾನ್ಮೆಂಟ್. ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಟೆಕ್ನಾಲಜಿ ಪಾರ್ಟ್ ನೀವು ಓದ್ತೀರಾ. GSLV, PSLV, SSLV, ನೆನ್ನೆ ಯಾವುದೋ ವಿಕ್ರಮ್ ಒನ್ ಅಂತ ಏನೋ ಒಂದು ಪ್ರೈವೇಟ್ ಸೆಕ್ಟರ್ ಕಂಪನಿ ಲಾಂಚ್ ಮಾಡಿದೆ, ಇದೆಲ್ಲ ನೀವು ಓದ್ತೀರಾ. ಬಟ್ ಯಾವ ಗ್ಯಾಸ್ ನಿಮಗೆ ಇದು ಮಾಡುತ್ತೆ, ಫ್ರೂಟ್ ರೈಪನಿಂಗ್ ಯಾವ ಗ್ಯಾಸ್ ಹೆಲ್ಪ್ ಮಾಡುತ್ತೆ, ಫಾರ್ಮುಲಾ ಫಾರ್ ಇನ್ನೊಂದು ಮತ್ತೊಂದು, ಅದು ನಿಮ್ ಕೈಲಿ ಓದಿರ್ತೀರಾ. ಬಟ್ ಎಕ್ಸಾಮ್ ಅಲ್ಲಿ ಪ್ರೆಷರ್ ಅಲ್ಲಿ ಮಾಡಕ್ ಆಗ್ಬೋದು, ಆಗ್ದಿರಾನು ಇರ್ಬೋದು. ಎಕಾಲಜಿ ಎನ್ವಿರಾನ್ಮೆಂಟ್ ನೋಟ್ಸ್ ಗಳು ಇರೋದೇ ನಿಮ್ಗೆಲ್ಲ 25-30 ಪೇಜ್ ಇರುತ್ತೆ. ಬಟ್ ಇಫ್ ಯು ಗೋ ಟು ಬಿಗ್ ಬುಕ್ಸ್, ಆಸ್ ಐ ಟೋಲ್ಡ್ ಆಲ್ರೆಡಿ 800 ಪೇಜ್ ಇರುವಂತ ಎಕಾಲಜಿ ಎನ್ವಿರಾನ್ಮೆಂಟ್ ಬುಕ್ ಇದೆ ನಿಮ್ಮ ಹತ್ರ. ಬಟ್ ಯು ಹ್ಯಾವ್ ಟು ಚೆರ್ರಿ ಪಿಕ್ ಅಂಡ್ ರೀಡ್. ಇವಾಗ ಇಂಡಿಯಾಲಿರೋ ಎಲ್ಲ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರಿ ಬೈಹಾರ್ಟ್ ಮಾಡೋದಕ್ಕೆ ಹ್ಯೂಮನ್ಲಿ ಇಂಪಾಸಿಬಲ್, ಕರೆಕ್ಟ್ ಅಲ್ವಾ? ಹ್ಯೂಮನ್ಲಿ ಇಂಪಾಸಿಬಲ್. ಅಂಡ್ ಇಫ್ ಯು ಬೈಹಾರ್ಟ್ ಆಲ್ ದಟ್ ಅಂತ ಅಂದ್ರೆ 2028 ನೋಟಿಫಿಕೇಶನ್ ಏನ್ ಬರುತ್ತಲ್ಲ, ಅದಕ್ಕೆ ಯು ಕ್ಯಾನ್ ಬಿಕಮ್ ಎಕಾಲಜಿ ಎನ್ವಿರಾನ್ಮೆಂಟ್ ಫ್ಯಾಕಲ್ಟಿ. ಇಫ್ ಯು ರೀಡ್ ಆಲ್ ದ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಚುರಿ ಎಲ್ಲ ಬೈಹಾರ್ಟ್ ಮಾಡ್ಬಿಟ್ರೆ 2028 ಯು ಕ್ಯಾನ್ ಬಿ ಫ್ಯಾಕಲ್ಟಿ ಫಾರ್ ಎಕಾಲಜಿ ಎನ್ವಿರಾನ್ಮೆಂಟ್. ನೋ ನೀಡ್ ಟು ಬೈಹಾರ್ಟ್ ಆಲ್ ದಟ್. ನ್ಯೂಸ್ ಅಲ್ಲಿ ಯಾವ್ದಿದೆ, ಸಿ ಇವಾಗ ಪೇಪರ್ ಸೆಕ್ಟರ್ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಓಕೆ ಟುಡೇ ಲಾಸ್ಟ್ ಅಬೌಟ್ ದಟ್ ನ್ಯಾಷನಲ್ ಪಾರ್ಕ್ ಅಂತ ಹೋಗೋದಿಲ್ಲ ಅಲ್ಲ. ಅವನಿಗೂ ಏನೋ ಟ್ರಿಗರ್ ಪಾಯಿಂಟ್ ಇರಲೇಬೇಕಲ್ವಾ? ವಾಟ್ ಈಸ್ ದ ಟ್ರಿಗರ್? ನ್ಯೂಸ್ ಅಲ್ಲಿ ಏನೋ ಆಗಿರುತ್ತೆ, ಇಲ್ಲ ಅಲ್ಲಿ ಏನೋ ಆನೆ ಕಾದಾಟ ಆಗಿರುತ್ತೆ, ಇಲ್ಲ ಅಲ್ಲಿ ಏನೋ ಹ್ಯೂಮನ್ ಅಂಡ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಆಗಿರುತ್ತೆ, ಅದನ್ನ ಈಸ್ ಗೋಯಿಂಗ್ ಟು ಆಸ್ಕ್. ಸೊ ಯು ಕ್ಯಾನ್ ಚೆರ್ರಿ ಪಿಕ್ ಎಕಾಲಜಿ ಎನ್ವಿರಾನ್ಮೆಂಟ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಮೈ ಗೆಸ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್ 15 ರಿಂದ 18 ಮಾಡಿದ್ರೆ ಐ ಆಮ್ ಹ್ಯಾಪಿ, ನಾಟ್ ಮೋರ್ ದನ್ ದಟ್. ಓಕೆ, 15 ರಿಂದ 18. ಅಂಡ್ ಲಾಸ್ಟ್ಲಿ ಯುವರ್ ಜನರಲ್ ಮೆಂಟಲ್ ಎಬಿಲಿಟಿ. ಸಿ ಜನರಲ್ ಮೆಂಟಲ್ ಎಬಿಲಿಟಿ ಇಸ್ ದ ಕೀ ಟು ಯುವರ್ ಪ್ರಿಲಿಮ್ಸ್. ಆನ್ ಎನಿ ಗಿವನ್ ಡೇ ಇಲ್ಲಿ ನಿಮ್ಗೆ 60 ಏನಿದೆ ಅಲ್ಲ, 45 to 50 ಬರಲೇಬೇಕು. ಯು ಕ್ಯಾನ್ ನೆವರ್ ಗೋ ರಾಂಗ್ ಇನ್ ದಿಸ್ ಸೆಕ್ಷನ್. ಬಿಕಾಸ್ ಇದು ಆನ್ಸರ್ಸ್ ಡಿಬೇಟಬಲ್. ಅದು ರೈಟ್ ಆಗುತ್ತೆ ಅಂತ ಸ್ವಲ್ಪ ಜನ, ಇದು ರೈಟ್ ಆಗುತ್ತೆ ಅಂತ ಸ್ವಲ್ಪ ಜನ. ಬಟ್ ಇಲ್ಲಿ 2 + 2 = 4 ನಾನು ಹೇಳಿದ್ರು, ABCD ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಮತ್ತೊಬ್ರು ಹೇಳಿದ್ರು, ಇಟ್ ಹ್ಯಾಸ್ ಟು ಬಿ 4 ಓನ್ಲಿ. ಇಲ್ಲಿ ವೇರಿ ಆಗೋದಿಲ್ಲ. ಸೊ ದಿಸ್ ಈಸ್ ದ ಕೀ ಟು ಯುವರ್ ಸಕ್ಸಸ್. ಸೊ ಇಲ್ಲಿ ಕಂಪಲ್ಸರಿಲಿ 45 to 50 ಆರ್ 50-55 ತಗೊಂಡಿದ್ದಾರೆ ಹುಡುಗರು ಕೂಡ. ಆನ್ ಎನಿ ಗಿವನ್ ಡೇ ಇಲ್ಲಿ ನಮ್ಗೆ 26 to 28 ಕ್ವಶನ್ಸ್ ಕರೆಕ್ಟ್ ಆಗ್ಲೇಬೇಕು. ಕ್ಲಿಯರ್? ಸೊ ಇದನ್ನ ಹೆಂಗ್ ಮಾಡ್ಬೋದು ನಾನು? ಸಿ ಇನ್ಸ್ಟೆಡ್ ಆಫ್ ನಿಮ್ ಫ್ಯಾಕಲ್ಟಿ ಹೇಳ್ಕೊಡ್ತಾರೆ, ಇಲ್ಲ ಅಂತಿಲ್ಲ. ಸಿ ನಿಮ್ಮ ಹತ್ರ ಇವಾಗ 120 days ಟೈಮ್ ಇದೆ ನೆಕ್ಸ್ಟ್ ಪ್ರಿಲಿಮ್ಸ್ಗೆ. ಇವತ್ತೇ ನೋಟಿಫಿಕೇಶನ್ ಬಂದ್ರು, ವಿ ಆರ್ ಲುಕಿಂಗ್ ಅಟ್ ಅರೌಂಡ್ 85 to 90 days ಆಫ್ ಟೈಮ್. ಇವತ್ತೇ ಬಂದ್ರು ಇನ್ನ ನನ್ನ ಪ್ರಕಾರ ಇನ್ನೊಂದು 15 ದಿನ ಟೈಮ್ ಆಗುತ್ತೆ, ಪ್ಲಸ್ ನೆಕ್ಸ್ಟ್ 85-90 days. ಸೊ ಪುಟ್ ಟುಗೆದರ್ 120 days ಟೈಮ್ ಇದೆ. ವಾಟ್ ಐ ವುಡ್ ಸಜೆಸ್ಟ್ ಈಸ್ ಗೋ ಬ್ಯಾಕ್ ಹೋಮ್, ಎವ್ರಿ ಡೇ ಮಲ್ಕೊಳ್ಳೋಕೆ ಮುಂಚೆ 4 ರಿಂದ 5 ಜನರಲ್ ಮೆಂಟಲ್ ಎಬಿಲಿಟಿ, 1 ಇಂಗ್ಲಿಷ್ ರೀಸನಿಂಗ್ ಪ್ಯಾಸೇಜ್ ಮಾಡೋದು ಕಷ್ಟನಪ್ಪ. ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್? 5 GMA ಕ್ವಶನ್ ಮಾಡೋದು ಎಷ್ಟೊತ್ತು? ಟ್ರೈನು, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್ ಎಷ್ಟೊತ್ತು ಬೇಕು ಒಂದು ಕ್ವಶನ್ ಮಾಡೋದಕ್ಕೆ? 5 ನಿಮಿಷ ಇಟ್ಸುತ್ತಾ? 5 ನಿಮಿಷ ಬೇಕಾಗಿಲ್ಲ, ಬಟ್ ಸ್ಟಿಲ್ 5 ನಿಮಿಷನೇ ಇಟ್ಕೊಳ್ಳೋಣ. 5 5 25.
ಇಂಗ್ಲಿಷ್ ಪ್ಯಾಸೇಜ್ ಓದಿ ಕೆಳಗಡೆ ಕ್ವಶನ್ಸ್ ಕೊಟ್ಟಿರ್ತಾರೆ ಅದನ್ನ ಮಾಡೋದಕ್ಕೆ. ಒಂದು ಕ್ವಶನ್ಗೆ 2 ನಿಮಿಷ ಅನ್ಕೊಂಡ್ರು 5 ಕ್ವಶನ್ಗೆ 10 ನಿಮಿಷ. ಸೊ 25 ಕ್ವಶನ್ 25 ಪ್ಲಸ್ ಒಂದು 10 35 ನಿಮಿಷ ಕಾಂಟ್ ಯು ಸ್ಪೆಂಡ್ ಫಾರ್ ಯುವರ್ ಸೆಲ್ಫ್ ಎವ್ರಿ ಡೇ. ಮಾಡಕ್ಕಾಗತ್ತಾ? ಆಗೋದಿಲ್ಲ. ಎವ್ರಿ ಸಿಂಗಲ್ ಡೇ ಗೋ ಟು ಎನಿ ವೆಬ್ಸೈಟ್, ಡೌನ್ಲೋಡ್ ಎನಿ ಕ್ವಶನ್. ಮಲ್ಕೊಳ್ಳೋ ಮುಂಚೆ ರಿಮೆಂಬರ್ 5+1. ಪ್ರತಿದಿನ ಮಲ್ಕೊಳ್ಳೋ ಮುಂಚೆ 5 ಜನರಲ್ ಮೆಂಟಲ್ ಎಬಿಲಿಟಿ ಕ್ವಶನ್ ಮಾಡಲೇಬೇಕು. ಪರ್ ಕ್ವಶನ್ 3 minutes 4 minutes ಇಸ್ ಮೋರ್ ದನ್ ಸಫಿಷಿಯಂಟ್. ಡೋಂಟ್ ಯೂಸ್ ಫಾರ್ಮುಲಾ. ನೀವೇ ಟ್ರೈ ಮಾಡಿ, ಆನ್ಸರ್ ರಾಂಗ್ ಬರುತ್ತೆ, ಹೊಸದಾಗಿ ಟ್ರೈ ಮಾಡಿ. ಫೈನಲಿ ಯು ಅರೈವ್ ಅಟ್ ದ ಆನ್ಸರ್. ಆಮೇಲೆ ಯು ಸಿ ದ ಫಾರ್ಮುಲಾ ಅಂಡ್ ಶಾರ್ಟ್ ಕಟ್ 1/a = 1/b + 1/c ಅವ್ರು ಬರ್ದಿರ್ತಾರೆ. ಬಟ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಗುರ್ತು ಬರಬೇಕಲ್ವಾ? ಸೊ ಆಲ್ವೇಸ್ ಟ್ರೈ ಟು ಫೈಂಡ್ ಔಟ್ ಯುವರ್ ಓನ್ ವೇಸ್. ಬಟ್ ಕ್ಲಾಸಲ್ಲಿ ಫ್ಯಾಕಲ್ಟಿ ಹೇಳ್ಕೊಟ್ಟ ಮೇಲೆ ಯು ವಿಲ್ ರಿಮೆಂಬರ್ ದಟ್ ಎನಿ ಡೇ. ಬಟ್ ಎಕ್ಸಾಮ್ ಅಲ್ಲಿ ಪ್ಯಾನಿಕ್ ಆಗ್ತೀರಾ, ಫಾರ್ಮುಲಾ ಮರ್ತೋಯ್ತು, ಅವಾಗ ಲೆಕ್ಕ ಸಾಲ್ವ್ ಮಾಡೋಕ್ಕಾಗಲ್ವಾ? ಸೊ ಡೈಲಿ ಮೇಕ್ ಶೂರ್ ಯು 5 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ. ಒಂದು ಇಂಗ್ಲಿಷ್ ಪ್ಯಾಸೇಜ್ ಕ್ವಶನ್ ಅಲ್ಲಿ ಕೇಳಿರ್ತಾರೆ, ಇಂಟರ್ಫರೆನ್ಸ್ ಏನು, ವಾಟ್ ಈಸ್ ಆಥರ್ಸ್ ಅಸಂಪ್ಷನ್, ವಾಟ್ ಈಸ್ ಆಥರ್ ಇಂಪ್ಲೈಯಿಂಗ್. ಅಲ್ಲಿ ವಾಟ್ ಈಸ್ ಆಥರ್ ಇಂಪ್ಲೈಯಿಂಗ್ ಅಂತ ನಿಮ್ಗೆ ಕ್ವಶನ್ ಅರ್ಥ ಆಗಿಲ್ಲ ಅಂದ್ರೆ, ಅವ್ರು ವಾಟ್ ಈಸ್ ಆಥರ್ಸ್ ಅಸಂಪ್ಷನ್. ನಾವೇನ್ ಅನ್ಕೊಂತೀವಿ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಅಂತ ಅವ್ರು ಕೊಟ್ಟಿರ್ತಾರೆ ಮೇಲ್ಗಡೆ, ಕೆಳಗಡೆ ನಾನು ಬರೆದ್ ಬಿಡ್ಬೋದು, ಕರೆಕ್ಟ್ ಅಲ್ವಾ ಅನ್ಕೊಂಡು ಹೋಗ್ತೀವಿ. ಬಟ್ ಅಲ್ಲೇನ್ ಕೇಳ್ತಾನೆ, ಒಂದು ಪ್ಯಾಸೇಜ್ ಕೊಟ್ಬಿಟ್ಟು ವಾಟ್ ಈಸ್ ಆಥರ್ಸ್ ಅಸಂಪ್ಷನ್ ಅಂತ ಕೊಡ್ತಾನೆ. ಅಲ್ಲಿ ಪ್ಯಾಸೇಜ್ ಅಲ್ಲಿ ಇದೆಯಾ ಇಲ್ವಾ? ಅದಲ್ಲಿಗೆ ಪ್ಯಾಸೇಜ್ ಅಲ್ಲಿ ಇಲ್ಲ ಅದು. ವಾಟ್ ಈಸ್ ಆಥರ್ಸ್ ಅಸಂಪ್ಷನ್, ಯು ಹ್ಯಾವ್ ಟು ಬಿ ರೆಡಿ ಫಾರ್ ದಟ್ ಒನ್. ಸೊ 5 GMA ಮ್ಯಾಥಮೆಟಿಕ್ಸ್ ಆರ್ ಕ್ವಾಂಟು, ಒಂದು ಇಂಗ್ಲಿಷ್ ಪ್ಯಾಸೇಜ್ ಎವ್ರಿ ಡೇ ಬಿಫೋರ್ ಸ್ಲೀಪಿಂಗ್. ಮೇಕ್ ಇಟ್ ಎ ರಿಚುವಲ್ ಸೊ ದಟ್ ಆನ್ ದ ಡೇ ಆಫ್ ಯುವರ್ ಎಕ್ಸಾಮಿನೇಷನ್ ನಿಮ್ಗೆ ಇಲ್ಲಿದ್ ಕ್ವಶನ್ಸ್ ಬರಲೇಬೇಕು. ಇಷ್ಟ ಆಯ್ತು ಅಂತ ಅಂದ್ರೆ ನೌ ಯು ಸಿ ಹಿಯರ್. ಇವಾಗ 35ಕ್ಕೆ ಎಷ್ಟು ಕ್ವಶನ್, ಎಷ್ಟು ಮಾರ್ಕ್ಸ್ ಆಗುತ್ತಪ್ಪ? 70, ಕರೆಕ್ಟಾ? 30ಕ್ಕೆ 60, 35ಕ್ಕೆ 70, 18ಕ್ಕೆ 36, 28ಕ್ಕೆ 56 ಆಗುತ್ತೆ. ನಾನು 55 ಅಂತ ಬರ್ಕೊಂತೀನಿ. ಓಕೆ, ಇದನ್ನು 35 ಅಂತ ಬರ್ಕೊಂತೀನಿ ಫಾರ್ ಮೈ ಅಡಿಷನ್ ಈಸಿ ಆಗಿದೆ ಅಂತ. ಸೊ ಪೇಪರ್ 1 ಅಲ್ಲಿ ಎಷ್ಟಾಯ್ತು? 130 ಆಯ್ತು, ಕರೆಕ್ಟಾ? ಪೇಪರ್ 2 ನಲ್ಲಿ ಎಷ್ಟಾಯ್ತು? 70 + 30 100, 150, 160 ಆಯ್ತು, ಕರೆಕ್ಟಾ? ಟೋಟಲ್ ಎಷ್ಟಾಯ್ತು ಅಲ್ಲಿಗೆ? 290 ಆಯ್ತು. ಬಟ್ ನನಗೆ ಬೇಕಾಗಿರೋದು ಎಷ್ಟು? 220 ಪ್ಲಸ್. ಬಟ್ ನೀವೆಲ್ಲಿದ್ದೀರಾ? 290 ಇದ್ದೀರಾ. ಬಟ್ ಒನ್ ಥಿಂಗ್ ಯು ಫರ್ಗಾಟ್, ನೀವೇನ್ ಅನ್ಕೊಂತ ಇದೀರಲ್ಲಿ, ನಾನು ಬರೆದಿರೋದೆಲ್ಲ ಕರೆಕ್ಟ್ ಆಗಿದೆ ಅನ್ಕೊಂತ ಇದ್ದೀರಾ. ನಾನು ಮಾರ್ಕ್ ಮಾಡಿದ್ರೆ 35 ಕ್ವಶನ್ ಕರೆಕ್ಟ್, 30 ಕರೆಕ್ಟ್, 30 ಎಲ್ಲ ಕರೆಕ್ಟ್. ದಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್ ಅಲ್ಲ. ಇವನ್ ಇಫ್ ಐ ಗಿವ್ ಯು ಮೊಬೈಲ್ ಆಲ್ಸೋ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೀವು ರಾಂಗ್ ಆನ್ಸರ್ ಮಾರ್ಕ್ ಮಾಡಿ ಬರ್ತೀರಾ, ಕರೆಕ್ಟ್ ಆರ್ ನಾಟ್? ಸೊ ನೀ ಗಿವನ್ ಡೇ ಇನ್ ದ ಇನ್ಸ್ಟಿಟ್ಯೂಷನ್ ನಲ್ಲಿ ನೀವೇನು ಎಕ್ಸಾಮ್ ಬರೀತೀರಲ್ಲ, ಇಲ್ಲಿ ಅಕ್ಯುರೇಸಿ ಆಫ್ ಎ ಸ್ಟೂಡೆಂಟ್ ಗೋಸ್ ಆಸ್ ಹೈ ಆಸ್ 80%. ಎನಿಥಿಂಗ್ ಗ್ರೇಟರ್ ದನ್ 80% ಅವ್ನು ಇಲ್ಲಿ ತಗೊಂತಾ ಇದ್ದಾನೆ ಅಂದ್ರೆ, ಇಲ್ಲ ಅವ್ನ ಪೇಪರ್ ಮೊದಲೇ ಜೆರಾಕ್ಸ್ ಅಂಗಡಿಯಲ್ಲಿ ಓದಿದ್ದಾನೆ ಅಂತ, ಇಲ್ಲ ಕಾಪಿ ಹೊಡೆದಿದ್ದಾನೆ ಅಂತ ಅರ್ಥ. ನೋ ಸ್ಟೂಡೆಂಟ್ ಕ್ಯಾನ್ ಕ್ರಾಸ್ ದಟ್ 80-85% ಅಕ್ಯುರೇಸಿ ಇನ್ ಇನ್ಸ್ಟಿಟ್ಯೂಷನ್ ಲೆವೆಲ್ ಎಕ್ಸಾಮ್. ಇನ್ ದ ರಿಯಲ್ ಎಕ್ಸಾಮಿನೇಷನ್ ಸಿನೇರಿಯೋ ಏನಿದೆ ಅಲ್ಲ, ಅಲ್ಲಿ ದಟ್ ಅಕ್ಯುರೇಸಿ ವಿಲ್ ಮಚ್ ಮೋರ್ ಡ್ರಾಪ್. ಅಲ್ಲ ಅಷ್ಟು ಅಕ್ಯುರೇಸಿ ಬರೋದಿಲ್ಲ. ಸೊ ನಾನ್ ನೋಡಿರೋ ಹಂಗೆ ಅಕ್ಯುರೇಸಿ ಹೋವರ್ಸ್ ಅರೌಂಡ್ 70 to 75% ಅಷ್ಟೇ. 300 ಮಾರ್ಕ್ಗೆ ಅವ್ನು ಮಾರ್ಕ್ ಮಾಡಿದ್ದಾನೆ ಅಂದ್ರೆ ಅವ್ನಿಗೊಂದು ಯಾವ 210 ಬಂದು ಕೂತ್ಕೊಳ್ಳುತ್ತೆ. ಸೊ ಇವಾಗ ನೀವೆಷ್ಟಕ್ಕೆ ಮಾರ್ಕ್ ಮಾಡ್ತಿದ್ದೀರಾ? 290. ಸೊ ಐ ವಿಲ್ ರೌಂಡ್ ಇಟ್ ಟು 300. ಸೊ 70% ಬಂದು ಕೂತ್ಕೊಂಡು, ಐ ಮೀನ್ ರಿಮೂವಿಂಗ್ ಆಲ್ ನೆಗೆಟಿವ್ ಮಾರ್ಕ್ಸ್ ಎಲ್ಲ ತೆಗೆದಾಕಿದ್ರೆ ಇಟ್ ವಿಲ್ ಕಮ್ ಡೌನ್ ಟು 210 ಆರ್ 220 ಬಂದು ಕೂತ್ಕೊಂತೀರಾ. ಸೊ ಇದು ನೀವು ಮಾರ್ಕ್ ಮಾಡಿದ್ರೆ ಅದು ನೆಗೆಟಿವ್ ಎಲ್ಲ ಹೋಗಿ ನೀವು ಅಲ್ಲಿ ಬರ್ತೀರಾ. ಅದು ಬಿಟ್ಟು ಸರ್ ನನಗೆ ಕಟ್ ಆಫ್ ಇಷ್ಟೇ ಬರುತ್ತೆ, ನೆಗೆಟಿವ್ ಇಷ್ಟೇ ಬರುತ್ತೆ, ದಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ವೈ ಐ ವಾಸ್ ಸೋ ಸ್ಪೆಸಿಫಿಕ್ ಇನ್ ದಿಸ್ ಮ್ಯಾನರ್ ಅಂದ್ರೆ, ನೀವು ಗ್ರೂಪ್ ಸಿ ತಗೊಳ್ಳಿ, ಸಮ್ಮನ್ ಆಸ್ಕ್ಡ್, ಗ್ರೂಪ್ ಸಿ ತಗೊಳ್ಳಿ ಆರ್ KAS ತಗೊಳ್ಳಿ, ದ ಕೀ ಟು ಕ್ಲಿಯರಿಂಗ್ ಎಕ್ಸಾಮ್ ಇಸ್ ಪೇಪರ್ 2. ದ ಕೀ ಟು ಕ್ಲಿಯರಿಂಗ್ ಎಕ್ಸಾಮ್ ಇಸ್ ಪೇಪರ್ 2. ಯಾಕೆ ಪೇಪರ್ 2 ಅಂತ ನಾನು ಹೇಳ್ತಾ ಇದ್ದೀನಿ? ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಸಿಲೆಬಸ್ ಪ್ರೀ ಡಿಫೈನ್ಡ್. ಕನ್ನಡ, ಇಂಗ್ಲಿಷ್ ಮೋಸ್ಟ್ಲಿ ಪ್ರೀ ಡಿಫೈನ್ಡ್ ಇದೆ. ಈಸಿಲಿ ಇಫ್ ಯು ಪ್ರಿಪೇರ್ ಅಂತ ಅಂದ್ರೆ ಪೀಪಲ್ ಆರ್ ಏಬಲ್ ಟು ಗೆಟ್ 80-85 ಔಟ್ ಆಫ್ 100. ಸೊ ಇನ್ನು GS ಪೇಪರ್ 1 ಏನಿದೆ, ಕರೆಂಟ್ ಅಫೇರ್ಸ್, ಹ್ಯುಮ್ಯಾನಿಟೀಸ್, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಎಲ್ಲ ಸೇರಿ ದೇ ಆರ್ ಗೆಟಿಂಗ್ 50 to 60, 140-145 ಮಾಡ್ಕೊಂಡು ದೇ ಆರ್ ಕ್ಲಿಯರಿಂಗ್ ದ ಎಕ್ಸಾಮ್. ಇಲ್ಲಿ ಬಂದಾಗ ಏನಾಗುತ್ತೆ, ಇವಾಗ ಕರ್ನಾಟಕ ಬಜೆಟ್ ನಿಮ್ಮ ಹತ್ರ ಇದೆಯಾ? ಕರ್ನಾಟಕ ಸರ್ವೆ ನಿಮ್ಮ ಹತ್ರ ಇದೆಯಾ? ಯಾವತ್ತು ಬಂದಿದ್ದು? ಮಾರ್ಚ್ 6ನೇ ತಾರೀಕು ಬಂದಿದ್ದು. ಏಪ್ರಿಲ್ 6, ಮೇ 6, ಜೂನ್ 6, ಜುಲೈ 6, 4 ತಿಂಗಳಾಯ್ತು, 120 ದಿನ. ದಿನಕ್ಕೆ 5 ಪೇಜ್ ಓದಿದ್ರು ನಿಮಗೆ ಅದು ಬಜೆಟ್ ಆಗೋಗಿರೋದು, ಸರ್ವೆ ಆಗೋಗಿರೋದು. ಬಟ್ ಡಿಡ್ ಯು ರೀಡ್? ಬಟ್ ಡೌನ್ಲೋಡ್ ಮಾಡಿದಿರಲ್ವ ಎಲ್ಲರೂ? ಎಲ್ಲಾದ್ರೂ ಟೆಲಿಗ್ರಾಮ್ ಅಲ್ಲಿ ಇದೆಯಾ ಇಲ್ವಾ? ಇದೆ ಅಲ್ವಾ ಟೆಲಿಗ್ರಾಮ್ ಅಲ್ಲಿ? ಯಾಕೆ ಓದಿಲ್ಲ? ಕರೆಕ್ಟ್ ಅಲ್ವಾ? ವೈ ಡಿಡ್ಂಟ್ ರೀಡ್? ಯು ನೋ ದಟ್ ದಿಸ್ ಇಸ್ ದ ಕೀ ಅಂತ ಗೊತ್ತು ತಾನೆ? ಯಾಕೆ ಓದಿಲ್ಲಪ್ಪ? ವೈ ವೈಟ್ ಫಾರ್ ದ ನೋಟಿಫಿಕೇಶನ್ ಟು ಕಮ್? ವೈ ವೈಟ್ ಫಾರ್ ದ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಟು ರಿಲೀಸ್ ದೇರ್ ಮೆಟೀರಿಯಲ್? ನನಗೆ ಇಂಪಾರ್ಟೆಂಟ್ ಅನ್ಸಿದ್ದು ಎಕ್ಸಾಮಿನರ್ಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ?
ವಿತ್ ಮೈ ಎಕ್ಸ್ಪೀರಿಯನ್ಸ್, ವಿತ್ ಅವರ್ ಫ್ಯಾಕಲ್ಟಿ ಎಕ್ಸ್ಪೀರಿಯನ್ಸ್ ನಾವೇನ್ ಮಾಡ್ತೀವಿ, ಇದು ಇಂಪಾರ್ಟೆಂಟ್, ಇಲ್ಲಿ ಕ್ವಶನ್ ಬರ್ಬೋದು ಅಂತೀವಿ. ಬಟ್ ಎಕ್ಸಾಮಿನರ್ಗೂ ಅದೇ ಅನ್ಸುತ್ತೆ ಅಂತ ಏನ್ ಗ್ಯಾರಂಟಿ? ನಾವು 10 ಹೇಳಿದಾಗ 8 ಬರುತ್ತೆ. ಅದೇ ನೀವೇ ಬುಕ್ ಓದಿದ್ರೆ 10 ಬಂದಿರ್ತಾ ಓದಿರ್ತೀರಾ. ಸೊ ಡಿವೈಡ್ ದ ವರ್ಕ್ ಇಂಟು ಸ್ಮಾಲ್ ಸಿಂಪಲ್ ಡೈಲಿ ಟಾಸ್ಕ್ಸ್. ಸೊ GME ಯಾವ ತರ ಹೇಳ್ದೆ ನಾನು 5+1 ಅಂತ, ಡೈಲಿ ಅದೇ ತರ ಬಜೆಟ್ ಎಷ್ಟು ಪೇಜ್ ಇದೆಯಪ್ಪ, ಬಜೆಟ್ ಸ್ಪೀಚ್ ಹಾರ್ಡ್ಲಿ ಒಂದು 30 ಪೇಜ್ ಇದೆ. ಅದು ಎಲ್ಲ A4 ಸೈಜ್ ಫಾಂಟ್ ಅಲ್ಲಿ ಚಿಕ್ಕದಾಗಿರುತ್ತೆ. ಅದು ಓದಿದ್ರೆ ಒಂದಿನಕ್ಕೆ ಓದ್ಬೋದು. ಬಟ್ ನೋಬಡಿ ರೀಡ್ಸ್. ಕರೆಕ್ಟಾ? ಸೊ ನೌ ಯು ಹ್ಯಾವ್ ಟು ಸ್ಟ್ರಾಟಜೈಸ್. ಇದನ್ನ ಡೈಲಿ 5+1 ಅಂತ ಏನ್ ಹೇಳ್ದಲ್ಲ, ನಾವು ಗೋ ಫಾರ್ ಕರೆಂಟ್ ಅಫೇರ್ಸ್. ಕರ್ನಾಟಕ ತಗೊಳ್ಳಿ, ಯಾವುದೇ ಮ್ಯಾಗ್ಝಿನ್ ತಗೊಳ್ಳಿ, ಹಿಂದ್ಗಡೆ ಲಾಸ್ಟ್ 5 ಪೇಜ್ 6 ಪೇಜ್ ಕರ್ನಾಟಕದಿರುತ್ತೆ. ಆ 5 ಪೇಜ್ ಮಾತ್ರ ಸಪರೇಟ್ ಮಾಡ್ಕೊಳ್ಳಿ. ಇದೆಲ್ಲ ಒಂದ್ ಕಡೆ ಸಪರೇಟ್ ಆಗಿ ಇಟ್ಕೊಳ್ಳಿ. ಡೈಲಿ ಕರ್ನಾಟಕದೆಲ್ಲ ಒಂದ್ ಕಡೆ ಪಿನ್ ಮಾಡ್ಬಿಡಿ. ವಾಟ್ ಎವರ್ ಲಾಸ್ಟ್ 6 to 8 ಮಂತ್ಸ್ ಏನಿದೆ ಅಲ್ಲ, ಬುಕ್ ಹೋದ್ರೆ ಹೋಯ್ತು, ಬುಕ್ ಹರಿದು ಬಿಡಿ. ಬುಕ್ ಹೋದ್ರೆ ಹೋಯ್ತು. ಟೇರ್ ಆಫ್ ದ ಕರ್ನಾಟಕ ಪಾರ್ಟ್, ಗೋ ಟು ಎನಿ ಜೆರಾಕ್ಸ್ ಫೆಲೋ, ಗಿವ್ ಹಿಮ್, ಅಣ್ಣ ಇದು ಬೈಂಡ್ ಮಾಡ್ಕೊಡಿ ಅಣ್ಣ, ಎಲ್ಲ ಜೋಡಿಸಿ ಒಂದು 2 ಪಿನ್ ನೋಡ್ಕೊಡ್ತಾನೆ. 6 ತಿಂಗಳು ಬರೀ ಕರ್ನಾಟಕ ಬಂತಾ ಬರ್ಲಿಲ್ವಾ? ಡೈಲಿ ರಿವಿಷನ್ ಮಾಡ್ಬೋದಲ್ವಾ? ಬುಕ್ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಅಂತ ರೂಲ್ಸ್ ಏನಿಲ್ಲ. ಆ ಬುಕ್ ನೀಟಾಗಿದ್ರೆ ನಿಮ್ಗೆ ಏನೂ ಬರೋದಿಲ್ಲ. ಕರೆಕ್ಟ್ ಅಲ್ವಾ? ಕೊಡಿ ಅಣ್ಣ, ಇದಿಷ್ಟು ಬರೀ ಕರ್ನಾಟಕ ಮಾತ್ರ ಪಿನ್ ಮಾಡ್ಕೊಡಿ. ನೀವು ಆ ಥರ ತೊಗೊಂಡ್ರೆ ಅವನು ಒಂದು ಕಾಪಿ ಜೆರಾಕ್ಸ್ ಹಾಕಿ ಇಟ್ಕೊಂತಾನೆ. ಸೊ ದಟ್ ನೆಕ್ಸ್ಟ್ ಟೈಮ್ ಯಾರನ್ನ ಬಂದು ಕೊಡ್ಬೋದು ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ, ಐ ಮೀನ್ ಪಿನ್ ಮಾಡಿ ಸಪರೇಟ್ ಆಗಿ ಇಟ್ಕೊಳ್ಳಿ. ಕವರ್ ಆಲ್ ದ 6 ಮಂತ್ಸ್ ಇನ್ ಒನ್ ಗೋ. ಡೈಲಿ ಇದನ್ನ ಓದಿ 5+1, ಡೈಲಿ ಕರೆಂಟ್ ಅಫೇರ್ಸ್ ಓದ್ತಾ ಬನ್ನಿ. ಸೊ ಶೂಟ್ ಶಾರ್ಟ್ ಆಫ್ 80, ಶೂಟ್ ಶಾರ್ಟ್ ಆಫ್ 60 ಆಗುತ್ತಾ ಆಗೋದಿಲ್ವಾ? ಸೊ 80, 60, 140ಗೆ ಅಟ್ಲೀಸ್ಟ್ 60, 70 ತಗೋಬೋದಾ? 70 ಆರಾಮಾಗಿ ಬರುತ್ತೆ. ಇನ್ನು ರಿಮೈನಿಂಗ್ ಎಲ್ಲಾನು ನೀವು ನೋಟಿಫಿಕೇಶನ್ ಬಂದ್ಮೇಲೆ ಓದಿದ್ರು ಕೂಡ ಇನ್ನೊಂದು 70, 80 ಯು ಟೇಕ್ ಅಂದ್ರೆ 80, 80, 160, 170 ಬಂತಲ್ಲ. ಸೊ ಆನ್ ಎನಿ ಗಿವನ್ ಡೇ ಯುವರ್ ಚಾನ್ಸಸ್ ಆಫ್ ಕ್ಲಿಯರಿಂಗ್ ದ ಪ್ರಿಲಿಮ್ಸ್ ಆರ್ ಗೋಯಿಂಗ್ ಟು ಇನ್ಕ್ರೀಸ್. ಸೊ ದಟ್ಸ್ ವೈ ಇಸ್ ಇಟ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು, ಇಟ್ ಈಸ್ ನಾಟ್ ಅಬೌಟ್ ಹೌ ಮಚ್ ಯು ರೀಡ್, ಇಟ್ ಈಸ್ ಅಬೌಟ್ ಸ್ಟ್ರಾಟಜಿ. ಪೇಪರ್ 1 ಅಲ್ಲಿ 30, 40 ತಗೊಂಡು ಪೇಪರ್ 2 ನಲ್ಲಿ 140 ತಗೊಂಡು ಕ್ಲಿಯರ್ ಮಾಡಿರೋರು ನಮ್ಮ ಹತ್ರ ಇದ್ದಾರೆ. ಬಿಕಾಸ್ ಕರೆಂಟ್ ಅಫೇರ್ಸ್ ಓದಿರ್ತಾರೆ, ಬಜೆಟ್ ಓದಿರ್ತಾರೆ. ಬಜೆಟ್ 2-3 ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಹಿಂದೆ ಮುಂದೆ ಆಟ ಆಡ್ಸಿದ್ರೆ ಮುಗ್ದೆ ಹೋಯ್ತು. GMA ಆನ್ ಎನಿ ಗಿವನ್ ಡೇ ಪ್ರಾಪರ್ ಆಗಿ ಇವಾಗ ಹೇಳ್ದಲ್ಲ ಈ ತರ ಸ್ಟ್ರಾಟಜಿ. ನೀವನ್ನಂದ್ರು 90 ಡೇಸ್ 450 ಕ್ವಶನ್, ಅವರು 600 ಡೇಸ್ ಇಂದ ಮಾಡ್ತಿದ್ದಾರೆ. 2 ವರ್ಷದಿಂದ 600 into 5 3,000 ಕ್ವಶನ್ ಸಾಲ್ವ್ ಮಾಡಿದ್ದಾರೆ. ಅಟೆಂಡ್ ಮಾಡೇ ಮಾಡ್ತಾರಲ್ವಾ? ಸೊ ಈಸಿಲಿ ಪೇಪರ್ 1 ಲೈಕ್ ಬರೆದ್ ಬಂದ ತಕ್ಷಣ ಅಯ್ಯೋ ಸರ್ ಪೇಪರ್ 1 ಏನು ಚೆನ್ನಾಗಿಲ್ಲ, ಡೋಂಟ್ ಗೆಟ್ ಡಿಸಾರ್ಟೆಂಡ್. ಪೇಪರ್ 2 ಸ್ಟಿಲ್ ಗೇಮ್ ಇಸ್ ದೇರ್. ಪೇಪರ್ 2 ನಲ್ಲಿ 130, 140 ಬಂದ್ರು, ಪೇಪರ್ 1 40 ಬಂದ್ರು ನಿಮ್ಗೆ ಕ್ಲಿಯರ್ ಆಗೋಗುತ್ತೆ. ಸೊ ಫೋಕಸ್ ಮೋರ್ ವೇರ್ ಇಟ್ ಮ್ಯಾಟರ್ಸ್. ಇನ್ಸ್ಟೆಡ್ ಆಫ್ ನಾನು ಲಕ್ಷ್ಮೀಕಾಂತ್ ಓದ್ಬಿಡ್ತೀನಿ, ರಮೇಶ್ ಸಿಂಗ್ ಓದ್ತೀನಿ, ಯಾವ್ದು RS ಶರ್ಮಾ, ಸತೀಶ್ ಚಂದ್ರ, ಬಿಪಿನ್ ಚಂದ್ರ. ಸತೀಶ್ ಚಂದ್ರ ಅಂದ್ರೆ ಇಷ್ಟಪ್ಪ ಇದೆ ಬುಕ್, ಪೆಂಗ್ವಿನ್ ಪಬ್ಲಿಕೇಶನ್, ಮಿಡಿವಲ್ ಇಂಡಿಯಾ. ಎಷ್ಟು ಕ್ವಶನ್ ಬರುತ್ತೆ ಬಂದ್ರೆ? 2-3 ಬರುತ್ತೆ. ಬಟ್ ಅದೇ 3 ತಿಂಗಳು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಪ್ರಾಪರ್ ಆಗಿ ಓದಿದ್ರೆ ಅಷ್ಟೇ ಪೇಜ್ ಇರೋದು, ಅಟ್ಲೀಸ್ಟ್ ಒಂದು 4 ಕ್ವಶನ್ ಬರುತ್ತಾ? ಫೋಕಸ್ ವೇರ್ ಇಟ್ ಮ್ಯಾಟರ್ಸ್. ಇನ್ಸ್ಟೆಡ್ ಆಫ್ ರೀಡಿಂಗ್ ಎಂಡ್ ಟು ಎಂಡ್, ಕವರ್ ಟು ಕವರ್ ಎಲ್ಲ ಓದೋ ಬದಲು ಪ್ರಿಲಿಮ್ಸ್ ಇಸ್ ಆಲ್ ಅಬೌಟ್ ದಟ್ ಸ್ಟ್ರಾಟಜಿ. ಅರ್ಥ ಆಯ್ತಾ? ಪ್ರಿಲಿಮ್ ಸ್ಟ್ರಾಟಜಿ ಡನ್. ಸೊ ದಿಸ್ ಈಸ್ ಯುವರ್ ಪ್ರಿಲಿಮ್ ಸ್ಟ್ರಾಟಜಿ ದಟ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್. ನೆಕ್ಸ್ಟ್ ಬಂದು ವಿ ಹ್ಯಾವ್ ದ ಮೈನ್ಸ್. ಸೊ ಮೈನ್ ಸ್ಟ್ರಾಟಜಿ ಅಗೈನ್ ಕನ್ನಡ ಇಂಗ್ಲಿಷ್ ಈಸ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ದಟ್ ಯು ಕ್ಯಾನ್ ಪ್ರಿಪೇರ್ ಎನಿ ಗಿವನ್ ಡೇ. ಒನ್ಸ್ ಯುವರ್ ಮೈನ್ ಫಿಲಿಮ್ಸ್ ಆದ್ಮೇಲಿಂದ ಬೇಕಾದ್ರೂ ನೀವು ಪ್ರಿಪೇರ್ ಆದ್ರೂ ನಡೆಯುತ್ತೆ. ಮೈನ್ಸ್ ಅಲ್ಲಿ ವಿ ಆರ್ ಹ್ಯಾವಿಂಗ್ essay, GS 1, 2, 3 and 4. ಸೊ ಅಗೈನ್ ಇಲ್ಲಿ 1, 2, 3 and 4 ಅಂತ ಬಂದಾಗ 250 ಮಾರ್ಕ್ಸ್ಗೆ ಎಕ್ಸಾಮ್ ಬರುತ್ತೆ, ವಿಚ್ ವಿ ವಿಲ್ ಬಿ ಗೈಡಿಂಗ್ ಯು ಥರೋಲಿ. ಪ್ರಿಲಿಮ್ಸ್ಗೆ ಮೈನ್ಸ್ಗೆ ದೇರ್ ಇಸ್ ಸಮ್ ಓವರ್ಲ್ಯಾಪ್. ಪಾಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ ಅಂಡ್ ದೆನ್ ಸಮ್ ಪಾರ್ಟ್ಸ್ ಆಫ್ ಎಕಾಲಜಿ, ಎನ್ವಿರಾನ್ಮೆಂಟ್, ಇದೆಲ್ಲ ಓವರ್ಲ್ಯಾಪ್ ಆಗುತ್ತೆ. ಸೊ ಅದನ್ನ ವಿ ವಿಲ್ ಬಿ ಕವರಿಂಗ್ ಹೋಲಿಸ್ಟಿಕಲಿ. ಪ್ರಿಲಿಮ್ಸ್ ಕಮ್ ಮೈನ್ಸ್ ಅಲ್ಲಿ ಬೇಕಾದ್ರೆ ಅದನ್ನ ಮಾಡೋಣ. ಇಲ್ಲ ಒನ್ಸ್ ನೋಟಿಫಿಕೇಶನ್ ಕಮ್ಸ್ ಅಂದ್ರೆ ಫಸ್ಟ್ 30-40 ಡೇಸ್ ವಿ ವಿಲ್ ಡೂ ಪ್ರಿಲಿಮ್ಸ್ ಕಮ್ ಮೈನ್ಸ್, ದೆನ್ ವಿ ವಿಲ್ ಶಿಫ್ಟ್ ಪ್ಯೂರ್ಲಿ ಫೋಕಸ್ ಆನ್ ಪ್ರಿಲಿಮ್ಸ್. ದಟ್ ವಿ ವಿಲ್ ಟ್ರೈನ್ ಯು ಅಕಾರ್ಡಿಂಗ್ಲಿ. ಒನ್ಸ್ ಇಟ್ ಈಸ್ ಡನ್, ಮೈನ್ಸ್ಗೆ ಬಂದಾಗ ಪಬ್ಯಾಡ್ ಅಂತೆ, ಸೋಶಿಯೋ ಪೊಲಿಟಿಕಲ್ ಅಂತೆ, ಇಲ್ಲ ಅಂತಂದ್ರೆ ಸೈನ್ಸ್ ಅಂಡ್ ಟೆಕ್ ಇರ್ಬೋದು, ಅದೆಲ್ಲ ವಾಟ್ ಎವರ್ ವ್ಯಾಲ್ಯೂ ಅಡಿಷನ್, essay ಇರ್ಬೋದು, ಎಥಿಕ್ಸ್ ಇರ್ಬೋದು, ವಾಟ್ ಎವರ್ ವ್ಯಾಲ್ಯೂ ಅಡಿಷನ್ ಇಸ್ ದೇರ್, ದಟ್ ವಿಲ್ ಬಿ ಟೇಕಿಂಗ್ ಕೇರ್ ಒನ್ಸ್ ಯುವರ್ ಪ್ರಿಲಿಮ್ಸ್ ಮುಗಿದ್ಮೇಲೆ. ಪ್ರಿಲಿಮ್ಸ್ ನೋಟಿಫಿಕೇಶನ್ ಲೇಟ್ ಆಯ್ತು ಅಂತಂದ್ರೆ ವಿ ವಿಲ್ ಸ್ಟಾರ್ಟ್ ಆಫ್ ಇಮಿಡಿಯೇಟ್ಲಿ. ಒನ್ಸ್ ಪ್ರಿಲಿಮ್ಸ್ ನೋಟಿಫಿಕೇಶನ್ ಬಂದ ಮೇಲೆ ನಮ್ಮ ಹತ್ರ 90 ಡೇಸ್ ಟೈಮ್ ಇದೆ. ಫಸ್ಟ್ 25-30 ಡೇಸ್ ಬೇಕಾದ್ರೆ ವಿ ವಿಲ್ ಡೂ ಹೋಲಿಸ್ಟಿಕಲಿ ಟುಗೆದರ್, ದೆನ್ ವಿ ವಿಲ್ ಪ್ಯೂರ್ಲಿ ಶಿಫ್ಟ್ ಆನ್ ಪ್ರಿಲಿಮ್ಸ್. ಬಿಕಾಸ್ ನಾನು ನಿಮಗೆ ಮೈನ್ಸ್ ಕೋಚಿಂಗ್ ಎಲ್ಲ ಕೊಟ್ಟು ಪ್ರಿಲಿಮ್ಸ್ ಆಗಿಲ್ಲ ಅಂದ್ರೆ ಇಟ್ ಇಸ್ ಆಫ್ ನೋ ಪಾಯಿಂಟ್. ಸೊ ವಿ ವಿಲ್ ಶಿಫ್ಟ್ ಟು ಪ್ರಿಲಿಮ್ಸ್ ಲೇಟರ್ ಡೇಟ್ ಅಲ್ಲಿ ಬೇಕಾದ್ರೆ ಮತ್ತೆ ಬರೋಣ ಮೈನ್ಸ್ಗೆ. ಸೊ ದಿಸ್ ಈಸ್ ಯುವರ್ ಫೋಕಸ್ ಫಾರ್ ಮೈನ್ಸ್. ಮೈನ್ಸ್ ಅಲ್ಲಿ ಅಷ್ಟೇ ಟೋಟಲ್ ಸ್ಕೋರ್ ಇಸ್ 1250 ಪುಟ್ ಟುಗೆದರ್ ಫ್ರಮ್ ಯುವರ್ 5 ಪೇಪರ್ಸ್. ದೀಸ್ ಟು ಆರ್ ಕ್ವಾಲಿಫೈಯಿಂಗ್ ಇನ್ ನೇಚರ್. ಕನ್ನಡ ಎಲ್ಲರೂ ಪಾಸ್ ಆಗಬೇಕು, ಇಂಗ್ಲಿಷ್ ಎಲ್ಲರೂ ಪಾಸ್ ಆಗಬೇಕು. ಇದಕ್ಕೆ ಎಕ್ಸಾಮ್ಷನ್ ಇಲ್ಲ. ಗ್ರೂಪ್ಸ್ ಈಗಾದ್ರೆ ನಿಮ್ಗೆ ಎಕ್ಸಾಮ್ಷನ್ ಇದೆ. ನಾನು 10th ಕನ್ನಡದಲ್ಲಿ ಬರ್ದಿದ್ರೆ ಸರ್, ಇಲ್ಲ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಸರ್ ಅಂತ ಎಕ್ಸಾಮ್ಷನ್ ಇದೆ. ಬಟ್ ಇಲ್ಲಿ ದೇ ಆರ್ ಸಿಲೆಬಸ್ ಅಲ್ಲೇ ಆ ಸಿಲೆಬಸ್ ಇದೆ, ಆ ಪೇಪರ್ಸ್ ಇದೆ. ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಟು ಕ್ಲಿಯರ್ ಕನ್ನಡ ಅಂಡ್ ಇಂಗ್ಲಿಷ್ ಔಟ್ ಆಫ್ 150, 52.5 ಮಾರ್ಕ್ಸ್ ನಿಮಗೆ ಬರಬೇಕು. ನೋ ನೀಡ್ ಟು ವರಿ ದೇರ್ ವಿ ಕ್ಯಾನ್ ಈಸಿಲಿ ಗೆಟ್ ದಟ್ ಸ್ಕೋರ್ಸ್. ಸೊ ಪೇಪರ್ 1, 2, 3, 4 ವಿ ವಿಲ್ ಗೈಡ್ ಯು ಥರೋಲಿ. ಆನ್ಸರ್ ರೈಟಿಂಗ್ ಯಾವ ರೀತಿ ಮಾಡಬೇಕು, ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಅದರ ಪ್ರೆಸೆಂಟೇಷನ್, ಪ್ರಿಪರೇಷನ್,
we will guide you thoroughly and we will make you write multiple answers. So chapter wise test series, module wise test series, section wise test series, we will provide you with all that and we will make you write the answers in a better manner. ಅದೇನು ಸ್ಕೋರ್ಸ್ ಬೇಕು ಟು ಗೋ ಟು ಇಂಟರ್ವ್ಯೂ ಸ್ಟೇಜ್, ಏನೋ 850 950 ಅಂತ ಏನು ಮಾತಾಡ್ತೀವಿ, ದಟ್ ಯು ವಿಲ್ ಗೆಟ್ ಇಟ್ ಹಿಯರ್ ಆಲ್ಸೋ. ಅಗೇನ್ ನಾನು ಪ್ರಿಲಿಮ್ಸ್ ಅಲ್ಲಿ ಯಾವ ತರ ಸ್ಟ್ರಾಟಜಿ ಮಾಡ್ಕೊಟ್ಟೆ ಆ ತರನೇ ಇಲ್ಲಿ ಸ್ಟ್ರಾಟಜಿ ಮಾಡೋಣ. ಇಟ್ಸ್ ನಾಟ್ ದಟ್ ಎಲ್ಲ 20 ಕ್ವಶನ್ ನಾನು ಬರೆದ್ಬಿಟ್ಟು ಮಾರ್ಕ್ಸ್ ತಗೊಂಡ್ಬರ್ತೀನಿ ಅನ್ನಕ್ಕಾಗಲ್ಲ. 20ರಲ್ಲಿ 12 13 ಕ್ವಶನ್ ನಮ್ಗೆ ಗೊತ್ತಿರೋ ಕ್ವಶನ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ಅಲ್ಲಿ ವಿ ವಿಲ್ ಟಾರ್ಗೆಟ್ 8 9 ಮಾರ್ಕ್ಸ್. 3 4 ಕ್ವಶನ್ ಸೆಮಿ ಆಫ್ ಅಂಡ್ ಆಫ್ ನಾಲೆಜ್ ಇರುತ್ತೆ, ದೇರ್ ವಿಲ್ ಟಾರ್ಗೆಟ್ 5 6 ಮಾರ್ಕ್. ಇನ್ನೊಂದು 2 3 ಕ್ವಶನ್ ಟೋಟಲಿ ಬೌನ್ಸರ್. ಸೊ ಹೌ ಡು ಐ ರೈಟ್ ಎ ಡೀಸೆಂಟ್ ಆನ್ಸರ್ ಟು ಗೆಟ್ ದಟ್ 3 1/2 4 ಮಾರ್ಕ್ಸ್. ಸೊ ಈ ತರ ಸ್ಟ್ರಾಟಜಿ ಮಾಡಿ ಪುಟ್ ಟುಗೆದರ್ ಒಂದು 160 170 ಯಾವ ತರ ಹೋಗ್ಬೇಕು ಟೋಟಲ್ ಆಗಿ. ಹೌ ಡು ಐ ಕ್ರಾಸ್ ದಟ್ 750 to 850 ಬ್ಯಾರಿಯರ್ ಟು ಗೋ ಟು ಇಂಟರ್ವ್ಯೂ ಸ್ಟೇಜ್, ಅದನ್ನ ವಿ ವಿಲ್ ಗೈಡ್ ಯು ಓವರ್. ಅಂಡ್ ಇದು ಆದ್ಮೇಲೆ ಲಾಸ್ಟ್ ಸ್ಟೇಜ್ ಯುವರ್ ಇಂಟರ್ವ್ಯೂ ಸ್ಟೇಜ್. ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ರೀಸೆಂಟ್ಲಿ ವಿ ಇನ್ ಕನ್ಕ್ಲೂಡೆಡ್ 384 ಇಂಟರ್ವ್ಯೂಸ್ ಏನಿತ್ತು. ವಿ ಹ್ಯಾವ್ ಗೈಡೆಡ್ ಮೋರ್ ದೆನ್ 100-150 ಪೀಪಲ್ ಫಾರ್ ದ ಇಂಟರ್ವ್ಯೂ ಸ್ಟೇಜ್ ಇಟ್ ಸೆಲ್ಫ್. ಸಪರೇಟ್ ಆಗಿ ಇಲ್ಲೇ ನಾವು ಆಫೀಸರ್ಸ್ ನ ಕರೆಸಿದ್ವಿ, ಅವ್ರಿಗೆ ಸೆಷನ್ಸ್ ನ ಕೊಡ್ಸಿದ್ವಿ, ಮಾಕ್ ಪ್ಯಾನಲ್ಸ್ ಮಾಡಿಸಿದ್ವಿ. ಸೊ ವಿ ವಿಲ್ ಗೈಡ್ ಯು. ಸೊ ಇಂಟರ್ವ್ಯೂ ಇಸ್ ಅಬೌಟ್ ಯುವರ್ ಪರ್ಸನಾಲಿಟಿ. ಸೊ ಪರ್ಸನಾಲಿಟಿ ಗ್ರೂಮಿಂಗು, ಆನ್ಸರ್ಸ್ ಯಾವ ರೀತಿ ಕೊಡಬೇಕು, ಸಿಟ್ಟಿಂಗ್ ಪೋಸ್ಚರ್ ಇರ್ಬೋದು, ಎವ್ರಿಥಿಂಗ್. ಸೊ ಒಂದು ಕೋರ್ಸ್ ಕರೆಕ್ಷನ್ ಪ್ರಾಪರ್ ಆಗಿ ಮಾಡಿ ವಿ ವಿಲ್ ಟ್ರೈನ್ ಯು ಅಂಡ್ ವಿ ವಿಲ್ ಸೆಂಡ್ ಯು ಟು ಇಂಟರ್ವ್ಯೂ ಆಲ್ಸೋ. ಸೊ ವಿ ಏನಿದೆ ಇಲ್ಲಿ ದ ಎಂಟೈರ್ ಸ್ಟೋರಿ ಫ್ರಮ್ ಪ್ರಿಲಿಮ್ಸ್ ಇಂದ ಮೈನ್ಸ್ ವರ್ಗು ವಿ ವಿಲ್ ಡೂ ದ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್. ವಿ ವಿಲ್ ಟ್ರೈನ್ ಯು ಫಾರ್ ಎವ್ರಿಥಿಂಗ್. ಸೊ ದಟ್ ಈಸ್ ಯುವರ್ ಇಂಟರ್ವ್ಯೂ ಸ್ಟೇಜ್. ಸೊ ಇವಾಗ ರೀಸೆಂಟ್ಲಿ ಏನು ಹೊಸ ನೋಟಿಫಿಕೇಶನ್ ಬರುತ್ತೆ ಅಂತ ಏನ್ ಹೇಳ್ತಿದ್ದಾರಲ್ಲ, ದಟ್ ಈಸ್ ಫಾರ್ ಯುವರ್ 319 ಪೋಸ್ಟ್ಸ್. ಸೊ ಇಲ್ಲಿ ನೀವು ನೋಡ್ಬೋದು 117 ಪ್ಲಸ್ ಅನದರ್ 202. ಸೊ 202 ಪ್ಲಸ್ 117. ಸೊ 319 ಪೋಸ್ಟ್ಗೆ ಹೊಸ ನೋಟಿಫಿಕೇಶನ್ ಬರುತ್ತೆ ಅಂತ ದೇ ಹ್ಯಾವ್ ರಿಲೀಸ್ಡ್ ದಿಸ್ ಒನ್. ಸೊ ಶಾರ್ಟ್ಲಿ ನೋಟಿಫಿಕೇಶನ್ ಬರುತ್ತೆ. ಸೊ ಯು ಕ್ಯಾನ್ ಸ್ಟಾರ್ಟ್ ಪ್ರಿಪೇರಿಂಗ್ ಆಸ್ ಯು ಕ್ಯಾನ್ ಸಿ ಹಿಯರ್. ಸೊ KAS ಇದೆ 36 AC ಪೋಸ್ಟ್ ಇದೆ. ಸೊ AC CT 50 ಇದೆ. ಅಂಡ್ ದೆನ್ ಡೈರೆಕ್ಟರ್ ಟ್ರೆಜರಿ 2 ಇದೆ. ಸೊ ಯಾವುದು ಸಹಾಯಕ ನಿರ್ದೇಶಕ ಗ್ರಾಮೀಣಾಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತಿ ರಾಜ್ 13 ಇದೆ. ಸೊ ಮಲ್ಟಿಪಲ್ ಪೋಸ್ಟ್. ಈ ಕಡೆ ತಹಸೀಲ್ದಾರ್ ಗ್ರೇಡ್ 2 18 ಪ್ಲಸ್ 7 25 ಪೋಸ್ಟ್ಗಳಿದೆ. ಟೋಟಲ್ ಪುಟ್ ಟುಗೆದರ್ ಗ್ರೂಪ್ ಬಿ ಇಸ್ 202, ಗ್ರೂಪ್ ಎ ಇಸ್ 117, ಟೋಟಲ್ ಇಸ್ 319 ಪೋಸ್ಟ್. ಶಾರ್ಟ್ಲಿ ನೋಟಿಫಿಕೇಶನ್ ಬರುತ್ತೆ. ಸೊ ಬೆಟರ್ ಟು ಏನಂತಾರೆ ಸ್ಟಾರ್ಟ್ ರನ್ನಿಂಗ್ ಅರ್ಲಿ ಅಲ್ಲ, ವಿಲ್ ಹ್ಯಾವ್ ಸಮ್ ಹೆಡ್ ಸ್ಟಾರ್ಟ್. ನೋಟಿಫಿಕೇಶನ್ ಬಂದ ಮೇಲೆ ಓದೋರ್ಗು ನೋಟಿಫಿಕೇಶನ್ ಮುಂಚೆ ಓದೋರ್ಗು ಡಿಫರೆನ್ಸ್ ಒಂಚೂರು ಪರ ಇದ್ದೇ ಇರಬೇಕಲ್ಲ. ಅರ್ಲಿ ಬರ್ಡ್ ಕ್ಯಾಚಸ್ ದ ಫಿಶ್, ಕರೆಕ್ಟ್ ಅಲ್ಲ? ಯು ಗೋ ಅರ್ಲಿ ಅಂದ್ರೆ ಯು ವಿಲ್ ಕ್ಯಾಚ್ ದ ಫಿಶ್, ಇಲ್ಲ ಅಂದ್ರೆ ಸಮ್ಮನ್ ಎಲ್ಸ್ ವುಡ್ ಹ್ಯಾವ್ ಟೇಕನ್, ಕರೆಕ್ಟ್ ಅಲ್ವಾ? ಆಸ್ ಐ ಟೋಲ್ಡ್ ಆಲ್ರೆಡಿ. ಇವಾಗ ಇಲ್ಲಿ ಏನಿದೆ 319. ಸೊ ಪ್ರಿಲಿಮ್ಸ್ ಇಂಟು ಮೈನ್ಸ್ 319 ಇಂಟು 15. ಸೊ ಅದೆಷ್ಟು ಬರುತ್ತೆ? ದಟ್ ಇಂಟು 3 ವಿಲ್ ಬಿ ಯುವರ್ ಇಂಟರ್ವ್ಯೂ. ಸೊ ಫೈನಲ್ ಆಗಿ ಮತ್ತೆ 319 ಜನ ಆಚೆ ಬರ್ತಾರೆ. ಸೊ ಗಿವನ್ ಯು ದ ಫಾರ್ಮುಲಾ ಫಾರ್ ಪ್ರಿಲಿಮ್ಸ್. ಆ 319 ಇಂಟು 15 ಬರೋದಕ್ಕೆ ಏನೆಲ್ಲ ಮಾಡಬೇಕು? ಸೊ ಹೌ ಡು ಐ ಗೋ ದೇರ್? ದಟ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ ಹಿಯರ್, ಕರೆಕ್ಟಾ? ಸೊ ಯು ಗೆಟ್ ದಟ್ ಸ್ಕೋರ್. ಈ ತರ ಪ್ರಾಪರ್ ಟಾರ್ಗೆಟ್ ಮಾಡಿದ್ರೆ ಈಸಿಲಿ ಡೂಯಬಲ್. ಇಟ್ ಇಸ್ ನಾಟ್ ಏನಂದ್ರೆ ಬ್ರಹ್ಮವಿದ್ಯೆ ಏನಲ್ಲ ಸರ್ ಇದು. ಇಟ್ ಇಸ್ ನಾಟ್ ಸಮಥಿಂಗ್ ಲೈಕ್ ಅನ್ಡೂಯಬಲ್ ಅಂತ ಏನೂ ಇಲ್ಲ. 3 ತಿಂಗಳಲ್ಲಿ ಪ್ರಾಪರ್ ಆಗಿ ಮಾಡಿದವರು ಇದ್ದಾರೆ. ಬಟ್ ಪ್ರೊವೈಡೆಡ್ ಯು ಫೋಕಸ್ ಆನ್ ದಿ ರೈಟ್ ಥಿಂಗ್. ನಾನು 3 ತಿಂಗಳಲ್ಲಿ ಓದ್ತೀರಿ ಸರ್ ಅಂತ ಹೇಳಿ ಕರೆಂಟ್ ಅಫೇರ್ಸ್ ಬಿಡು ಅನ್ಕೊಂಡು ಬರೀ ನಾನು ಲಕ್ಷ್ಮೀಕಾಂತ್, ರಮೇಶ್ ಸಿಂಗು, ಪಾಲಿಟಿ, ಬಿಪಿನ್ ಚಂದ್ರ ಅನ್ಕೊಂಡೇ ಇದ್ರೆ ಇಲ್ಲಿ ಕ್ವಶನ್ 80, ಇಲ್ಲೊಂದು 80, 160 ಮಾರ್ಕ್ ಬಿಟ್ಟು ಎಕ್ಸಾಮ್ ಒಳಗೋದ್ರೆ ಔಟ್ ಆಫ್ 400 160 ನೀವು ಬಿಟ್ಟು ಹೋದ್ರೆ ರಿಮೈನಿಂಗ್ 240 ವಾಟ್ ವಿಲ್ ಯು ಡು? ಕರೆಕ್ಟ್ ಅಲ್ಲ? ಸೊ ಫೋಕಸ್ ಆನ್ ವೇರ್ ಇಟ್ ಮ್ಯಾಟರ್ಸ್ ದ ಮೋಸ್ಟ್. GMA ಇಸ್ ವೆರಿ 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 ಡೂಯಬಲ್. KS ಅಲ್ಲಿ ಏನು ಸಾಲಿಡ್ಸ್ ಅಂತೆ, ಮ್ಯಾಟ್ರಿಸಸ್ ಅಂತೆ ಎಲ್ಲ ಕೊಡೋದಿಲ್ಲ. ಸಿಂಪಲ್ ಓನ್ಲಿ ದೇ ವಿಲ್ ಗಿವ್ ಒಂದು ಗ್ರಾಫ್ ಕೊಡ್ತಾರೆ, ಎಷ್ಟು ಇನ್ಕ್ರೀಸ್ ಆಯ್ತು, ಎಷ್ಟು ಡಿಕ್ರೀಸ್ ಆಯ್ತು. ಸೊ ಯೂಶಲಿ ನಾನು ನನ್ನ GMA ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀನಪ್ಪ ಅಂದ್ರೆ, ಲರ್ನ್ ಸ್ಕ್ವೇರ್ಸ್ 1 to 20. ಎಕ್ಸಾಮ್ ಆದಲ್ಲಿ 14 into 16 ಅಂತ ಬಂದಿದೆ. 14 into 16 ಅಲ್ಲಿ ಕೂತ್ಕೊಂಡು ಮಾಡೋ ಬದಲು 14 16 15 ಇದೆ ಮಧ್ಯದಲ್ಲಿ, 15 ಸ್ಕ್ವೇರ್ ಕಲ್ತ್ಕೊಂಡು ಹೋಗೋಣ, 225. ಹತ್ರ ಯಾವ್ದು ಆನ್ಸರ್ ಇದೆ ಸಿಗುತ್ತೆ. ಬಟ್ ಇಫ್ ದೇ ಗಿವ್ 224 225 226 227 ಅದೇನೋ ಮಾಡೋಕ್ಕಾಗಲ್ಲ, ಮಲ್ಟಿಪ್ಲೈ ಮಾಡಲೇಬೇಕು. ಅವಾಗ ಮ್ಯಾಥ್ಸ್ ಆಗುತ್ತೆ. ದೇ ಆರ್ ಕಾಲಿಂಗ್ ಇಟ್ ಜನರಲ್ ಮೆಂಟಲ್ ಎಬಿಲಿಟಿ, ದೇ ಆರ್ ನಾಟ್ ಕಾಲಿಂಗ್ ಇಟ್ ಮ್ಯಾಥಮೆಟಿಕ್ಸ್. ಸೊ ಜನರಲ್ ಮೆಂಟಲ್ ಅವ್ರೇನು ಕೊಟ್ಟಿರ್ತಾನೆ? 205 230 250 280 ಕೊಟ್ಟಿರ್ತಾನೆ. ಸೊ 15 225. ಹತ್ರ ಇರೋದು ಯಾವುದು? 205 ಅಲ್ಲ, 245 ಅಲ್ಲ, 230 ಹತ್ರ ಇದೆ, 225 ಹತ್ರ 230. ಇದು ನಾನು ಪಿಕ್ ಮಾಡ್ತೀನಿ. ಸೊ 1 to 20 ಸ್ಕ್ವೇರ್ಸ್ ಬ್ಯಾಟ್ ಮಾಡೋದು, 1 to 10 ಕ್ಯೂಬ್ಸ್ ಬ್ಯಾಟ್ ಮಾಡೋದು, 1 to 10 ರೆಸಿಪ್ರೋಕಲ್ಸ್ ಬ್ಯಾಟ್ ಮಾಡೋದು. 1/2 ಅಂದ್ರೆ 50%, 1/3 ಅಂದ್ರೆ 33, 1/4 ಅಂದ್ರೆ 25%. ಈ ತರ ಬ್ಯಾಟ್ ಮಾಡ್ಕೊಂಡು ಹೋಗೋದು. ಯಾವುದೋ ಕ್ವಶನ್ ಬಂದಿರುತ್ತೆ, ಡಿವೈಡ್ ಬೈ 4 ಅಂತ ಬಂದಿರುತ್ತೆ. ಸೊ ಅದನ್ನ ಫುಲ್ ಡಿವೈಡ್ ಮಾಡೋ ಬದಲು 25% ಎಷ್ಟಾಗುತ್ತೆ ಅದನ್ನ ನೋಡ್ಕೊಂಡು ಯು ಕ್ಯಾನ್ ಈಸಿಲಿ ಗೋ ದೇರ್. ಸೊ ಈ ತರ ಯು ನೀಡ್ ಟು
ಬೈ ಹಾರ್ಟ್ ಆರ್ ನೋ ದಿಸ್ ಫಾರ್ಮುಲಾಸ್ ಸೊ ದಟ್ ಎಕ್ಸಾಮ್ ಅಲ್ಲಿ ಎವ್ರಿ ಕ್ವಶನ್ 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ಸೇವ್ ಆದ್ರೆ ಓವರ್ ಆಲ್ ಪುಟ್ ಟುಗೆದರ್ ಇಲ್ಲಿ 30 ಕ್ವಶನ್ ಇಂದ ನಿಮ್ಗೆ 20 ಸೆಕೆಂಡ್ ಸೇವ್ ಆದ್ರೆ ನಿಮ್ಗೆ 600 ಸೆಕೆಂಡ್ ಸೇವ್ ಆಗುತ್ತೆ. 600 ಸೆಕೆಂಡ್ ಅಂದ್ರೆ 10 ನಿಮಿಷ ಹೆಚ್ಚಿಗೆ ಬರುತ್ತೆ. ಸಮ್ ಡಿಫಿಕಲ್ಟ್ ಕ್ವಶನ್ ಅಲ್ಲಿ ಯು ಕ್ಯಾನ್ ಯೂಸ್ ದಟ್ ಎಕ್ಸ್ಟ್ರಾ 10 ಮಿನಿಟ್ಸ್ ಅಲ್ಲ. ಸೊ ಅಲ್ಲಿ ಕುತ್ಕೊಂಡು ನೀವು 14 into 15 15 into 16 ಅಂತ ವೈ ಡು ಯು ವಾಂಟ್ ಟು ಮಲ್ಟಿಪ್ಲೈ. ಸೊ ಅಪ್ರಾಕ್ಸಿಮೇಷನ್ ಅದು ಯಾವಾಗ ಬರುತ್ತೆ, ನೀವು ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಕ್ಲಿಯರ್? ಸೊ ದಿಸ್ ಈಸ್ ಯುವರ್ examination for prelims, mains, and this is the formula for your mains and interview also. Clear? So next ನಾವು ನೋಡೋದಾದ್ರೆ, ಸೊ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ, ಸೊ at Aristocrat we are providing you with complete preparation. We are providing you with complete preparation with our KSGP, which is basically ಏನು ನಮ್ಮ holistic program, complete ಆಗಿ strategic guidance ಅಂತ ಹೇಳಿ we will take you from A to Z. ಪ್ರಿಲಿಮ್ಸ್ ಇರ್ಬೋದು, ಮೈನ್ಸ್ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ಅದು ಟೆಸ್ಟ್ ಸೀರೀಸ್ ಇರ್ಬೋದು, ಮೆಂಟರಿಂಗು, ಹ್ಯಾಂಡ್ ಹೋಲ್ಡಿಂಗು, ಡೌಟ್ ಕ್ಲಿಯರೆನ್ಸು. ಸೊ ವೇರ್ ವಿ ಗೈಡ್ ಯು ಫಾರ್ ಎವ್ರಿಥಿಂಗ್. ಯಾವ ರೀತಿ ಓದಬೇಕು, ಏನೆಲ್ಲ ಓದಬೇಕು, ಎಲ್ಲಿಂದ ಓದಬೇಕು, ಎಷ್ಟು ಓದಬೇಕು, ಯಾವಾಗ ಓದಬೇಕು. ಇವಾಗ ಕರೆಂಟ್ ಅಫೇರ್ಸ್ ನಾನು 2025 ಜನವರಿಯಿಂದ ಓದಬೇಕಾ, 2025 ಜುಲೈಯಿಂದ ಓದಬೇಕಾ? ಕರೆಕ್ಟ್ ಅಲ್ಲ? ಸೊ ಬಟ್ ಹಂಗೆ ಅಂತ 2025 ಜನವರಿಲಿ ಕೊಡಲ್ಲ ಅಂತ ಏನಿಲ್ಲಲ್ಲ, ಕೊಡ್ಬೋದು. 1 year ಅಂತ ಹೇಳ್ತೀವಿ. ವೇರ್ ಇಸ್ ದಟ್ 1 year? ನೋಟಿಫಿಕೇಶನ್ ಇಂದ 1 year, ಎಕ್ಸಾಮ್ ಇಂದ 1 year. ಕರೆಕ್ಟ್ ಅಲ್ವಾ? ಸೊ ವೇರ್ ಟು ರೀಡ್, ವಾಟ್ ಟು ರೀಡ್. ಇವಾಗ ಲಾಸ್ಟ್ ಇಯರ್ ಜನವರಿ ಯಾವುದೋ ಇಂಪಾರ್ಟೆಂಟ್ ಇವೆಂಟ್ಸ್ ಆಗಿರುತ್ತೆ, ಅದ್ರನ್ನು ಜಾಸ್ತಿ ಓದಪ್ಪ ಬರ್ಬೋದು. ಸೊ ಈ ತರ ವಿಲ್ ಗೈಡ್ ಯು ಥ್ರೂ ದ ಎಂಟೈರ್ ಥಿಂಗ್. ಅವರ್ ಮೋಸ್ಟ್ ಆಸ್ಕ್ಡ್ ಟಾಪಿಕ್ಸ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ವೇರ್ ವಿಲ್ ಬಿ ಸಾಲ್ವಿಂಗ್ ಯು PYQs. ಸೊ ನಿಮಗೆ PYQs ಯಾವ ತರ ಹೇಳುತ್ತೆ. ಸಿ ಇವಾಗ ಆನ್ ಎನಿ ಗಿವನ್ ಡೇ ಸಿಲೆಬಸ್ ಇಸ್ ಲೈಕ್ ಡಿಸ್ಕ್ರಿಪ್ಷನ್, ವೇರ್ ಆಸ್ PYQs ಆರ್ ದ ರಿಯಲ್ ಗೇಮ್. ಇವಾಗ ನಾನು ಕ್ರಿಕೆಟ್ನ ಎಕ್ಸ್ಪ್ಲೈನ್ ಮಾಡ್ಬೋದಿಲ್ಲ, ಫುಟ್ಬಾಲ್ನ ಹೇಳ್ಬೋದು. ಟು 22 players ರನ್ನಿಂಗ್ ಬಿಹೈಂಡ್ 1 ball ಟು ಹಿಟ್ ಇನ್ ಟು ಎ ಗೋಲ್ ಪೋಸ್ಟ್ ಅಂತ ನಾನು ಹೇಳಿದ್ರೆ ನೀವೇನ್ ಅನ್ಕೊಂತೀರಾ, ಒಂದು ಗೋಲ್ ಪೋಸ್ಟ್ ಇದೆ, ಒಂದು ಬಾಲ್ ಇದೆ, 22 ಜನ ಒಂದೇ ಬಾಲಿಂದ ಹೋಗ್ತಿದ್ದಾರೆ, ಅದು ನಿಮ್ಮ ಅಸಂಪ್ಷನ್. ಬಟ್ ಇನ್ ರಿಯಾಲಿಟಿ ಹೆಂಗಾಗುತ್ತೆ, 2 ಗೋಲ್ ಪೋಸ್ಟ್ ಇದೆ, ಒಂದು ಬಾಲ್ ಇದೆ, ಈ ಕಡೆಯಿಂದ 11 ಜನ ಹೋಗ್ತಿದ್ದಾರೆ, ಈ ಕಡೆ 11 ಜನ ಹೋಗ್ತಿದ್ದಾರೆ. ದಟ್ ಈಸ್ ರಿಯಾಲಿಟಿ. ಸೊ PYQs ವಿಲ್ ಗಿವ್ ಯು ದಟ್ ರಿಯಾಲಿಟಿ. ಯಾವ್ದ್ರಿಂದ ಕ್ವಶನ್ಸ್ ಬರ್ತಿದೆ, ಇಂಟರ್ಸ್ಟೇಟ್ ರಿಲೇಷನ್, ಸೆಂಟ್ರಲ್ ರಿಲೇಷನ್, ಯಾವ್ದ್ರಲ್ಲಿ ಬರ್ತಿದೆ, ಫಂಡಮೆಂಟಲ್ ರೈಟ್ಸ್, DPSP ಅಂಡ್ ಹೌ ದ ಕ್ವಶನ್ಸ್ ಆರ್ ಕಮಿಂಗ್. ಕರೆಕ್ಟ್ ಅಲ್ಲ? ಇವಾಗ ಪ್ರಿಯಾಂಬಲ್ ಇರೋದೇ 1 page, ಬಟ್ ಪ್ರಿಯಾಂಬಲ್ ಮೇಲೆ PYQs 5 page ಇದೆ. ಸೊ ಹೌ ಆರ್ ದ ಕ್ವಶನ್ಸ್ ಕಮಿಂಗ್ ಇನ್ ಪ್ರಿಯಾಂಬಲ್? ಡೇಟ್ ಕೇಳ್ತಿದ್ದಾನಾ, ಇಲ್ಲ ಅಮೆಂಡ್ಮೆಂಟ್ ಕೇಳ್ತಿದ್ದಾನಾ, ಇಲ್ಲ ಆರ್ಡರ್, ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಆರ್ಡರ್ ಕೇಳ್ತಿದ್ದಾನಾ, ವಿಚ್ ಆರ್ಡರ್ ಈಸ್ ಗೋಯಿಂಗ್ ಟು ಆಸ್ಕ್. ಫಂಡಮೆಂಟಲ್ ರೈಟ್ಸ್ ಅಂತ ತಗೊಂಡ್ರೆ 12 ರಿಂದ 35 ಇದೆ. ಯಾವ ಆರ್ಟಿಕಲ್ ಅಲ್ಲಿ ಯಾವ ತರ ಕೇಳ್ತಿದ್ದಾನೆ, ಯಾವ್ದ್ರಲ್ಲಿ ಜಡ್ಜ್ಮೆಂಟ್ ಕೇಳ್ತಿದ್ದಾನೆ, ಯಾವ್ದ್ರಲ್ಲಿ ಇಂಪ್ಲಿಕೇಶನ್ಸ್ ಕೇಳ್ತಿದ್ದಾನೆ. ಸೊ ದಟ್ ವಿ ವಿಲ್ ಬಿ ಟೆಲಿಂಗ್ ಯು ವಿತ್ ಅವರ್ ಮ್ಯಾಟ್ರಿಕ್ಸ್ ಪ್ರೋಗ್ರಾಮ್. ಅಂಡ್ ರಿಮೈನಿಂಗ್ ಏನಿದೆ, ಮೈಂಡು, ASAT ಎಕ್ಸೆಟ್ರಾ ಎಕ್ಸೆಟ್ರಾ, ದಿಸ್ ಆರ್ ಆಲ್ ಸ್ಪೆಸಿಫಿಕ್ ಕೋರ್ಸಸ್ ಡಿಸೈನ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಸೊ ಒಂದು ಪ್ರಿಲಿಮ್ಸ್ ಇರ್ಬೋದು, ಒಂದು ಮೈನ್ಸ್ಗೆ, ಒಂದು ಮೆಂಟರ್ಶಿಪ್ಗೆ, ಒಂದು ಸ್ಕಾಲರ್ಶಿಪ್ಗೆ, ಈ ತರ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಹ್ಯಾವ್ ಬಿನ್ ಡಿಸೈನ್ ಟು ಹ್ಯಾಂಡ್ ಹೋಲ್ಡ್ ಯು ಫ್ರಮ್ A to Z. ಸೊ ನಮ್ದು ಏಮ್ ಇಷ್ಟೇ ಇರೋದು. ಅವರ್ ಏಮ್ ಈಸ್ ಬೈ ದ ಎಂಡ್ ಆಫ್ ನೆಕ್ಸ್ಟ್ ಅಕ್ಟೋಬರ್ ಆರ್ ನವೆಂಬರ್ ಏನು 72,000 ಹುದ್ದೆ ಅಂತ ಹೇಳಿದ್ದಾರೆ, ಆ 72,000 ಯಾವುದೋ ಒಂದ್ರಲ್ಲಿ ನಿಮ್ಮ ಹೆಸರು ಬರಬೇಕು. ಫಸ್ಟ್ ಒಂದು ಕೆಲಸ, KAS ನೋಟಿಫಿಕೇಶನ್ ಬಂದ್ರೆ KAS ಬಂದ್ಬಿಡ್ಲಿ, KAS ಬಂದ್ರೆ ಗ್ರೂಪ್ ಸಿ ಬಂದ್ರೆ ಗ್ರೂಪ್ ಸಿ ಬರಲಿ, ಇಲ್ಲ ಎರಡೂ ಬಂತ ಯು ವಿಲ್ ಪ್ರಿಪೇರ್ ಫಾರ್ ಬೋತ್. ಯಾವುದೋ ಒಂದ್ರಲ್ಲಿ ನಿಮ್ಮ ಹೆಸರು ಬರಬೇಕು. ಆಮೇಲಿಂದ ರಿಮೈನಿಂಗ್ ವಿ ವಿಲ್ ಥಿಂಕ್ ಆಫ್. ಕರೆಕ್ಟ್ ಅಲ್ವಾ? ಸೊ ಒಂದು ಕೆಲಸ ಅನ್ನೋದಿದೆ, ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಸಮ್ ಬ್ಯಾಕಪ್. ಆರಾಮ್ಸೆ ವಿಲ್ ಬಿ ರೀಡಿಂಗ್, ವಿಲ್ ಬಿ ಪ್ರಿಪೇರಿಂಗ್ ಇನ್ ಎ ಬೆಟರ್ ಮ್ಯಾನರ್. ಸೊ ಗುಡ್ ಇಫ್ ಇಟ್ ಬಿಕಮ್ಸ್ KAS ಓನ್ಲಿ. ಇಫ್ ನಾಟ್, ಯಾವುದೋ ಒಂದು ಕೆಲಸ ಅಂತೂ ನಿಮಗೆ ಬರಲೇಬೇಕು. ಕ್ಲಿಯರ್? ಸೊ ಐ ವಿಲ್ ಗೋ ಬ್ಯಾಕ್ ಟು ದಟ್ ಸ್ಲೈಡ್ ವೇರ್ ಯು ಪೀಪಲ್ ಆರ್ ಆಸ್ಕ್ಡ್ ಸಮ್ ಕ್ವಶನ್ಸ್. ಕರೆಂಟ್ ಅಫೇರ್ಸ್ ಐ ಹೋಪ್ ಯಾವ್ದು ಇಂಪಾರ್ಟೆಂಟು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲಿ ಇಂಪಾರ್ಟೆಂಟು ದಟ್ ವಿಲ್ ಗೋ ಟು ಸಿಲೆಬಸ್ ಡಿಕೋಡರ್ when we take up next session where I'll be discussing humanities ಅಲ್ಲಿ ಏನೆಲ್ಲ ಬರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಅದರಲ್ಲಿ ಯಾವ್ದು ಇಂಪಾರ್ಟೆಂಟು, ಯಾವ್ದು ನಾಟ್ ಇಂಪಾರ್ಟೆಂಟು, ದಟ್ ಐ ವಿಲ್ ಟೇಕ್. ಬಟ್ ಇವತ್ತು ಕರೆಂಟ್ ಅಫೇರ್ಸ್ ಯಾಕೆ ಇಂಪಾರ್ಟೆಂಟು, ಯಾವ್ದು ಇಂಪಾರ್ಟೆಂಟು, ದಟ್ ಐ ಹ್ಯಾವ್ ಡಿಸ್ಕಸ್ಡ್. ಹೌ ಅಂಡ್ ವೇರ್ ಟು ಸ್ಟಾರ್ಟ್. ಸೊ ಯು ನೋ ವೇರ್ ಟು ಸ್ಟಾರ್ಟ್ ನೌ. ಸೊ ಡೈಲಿ 5 GMA ಮಾಡೋದು, ಡೈಲಿ ಒಂದು ರೀಸನಿಂಗ್ ಓದೋದು, ಡೈಲಿ ಕರೆಂಟ್ ಅಫೇರ್ಸ್ ಓದೋದು, ಅಷ್ಟು ನೀವು ಸ್ಟಾರ್ಟ್ ಮಾಡಿದ್ರೆ ರಿಮೈನಿಂಗ್ ಯುವರ್ ಮೆಂಟರ್ಸ್ ಅಂಡ್ ಯುವರ್ ಫ್ಯಾಕಲ್ಟಿ ಆರ್ ಗೋಯಿಂಗ್ ಟು ಗೈಡ್ ಯು. ಇಲ್ಲೆಲ್ಲಿ ಓದಬೇಕು, ಯಾವ್ದು ಓದಬೇಕು, ಲಕ್ಷ್ಮೀಕಾಂತ್ ಮಾತ್ರ ಓದಿ ಸಾಕು, ಇಲ್ಲ ಬಿಪಿನ್ ಚಂದ್ರ ಮಾತ್ರ ಓದಿ ಸಾಕು, ದಟ್ ದೇ ಆರ್ ಗೋಯಿಂಗ್ ಟು ಗೈಡ್ ಯು. ಹೌ ಟು ಆಡ್ ಆಲ್ ಅದರ್ ಎಕ್ಸಾಮ್ಸ್ ಆರ್ ಗ್ರೂಪ್ ಸಿ. GS ಈಸ್ ಕಾಮನ್, GS ಈಸ್ ಕಾಮನ್. ಸೊ ಅದನ್ನ ನೀವು KAS ಜೊತೆ ಮಾಡ್ತಾ ಹೋಗಿ. ಕಮಿಂಗ್ ಟು ಗ್ರೂಪ್ ಸಿ ಅಂತ ಬಂದಾಗ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇರುತ್ತೆ. ಸೊ ಅಗೈನ್ ದ ಸೇಮ್ ಥಿಂಗ್. ಕಂಪ್ಯೂಟರ್ ನಾಲೆಜ್ ಅಂತ ಬಂದ್ರೆ ಕ್ವಶನ್ಸ್ ಆರ್ ಫಿಕ್ಸ್ಡ್. ಸೊ ಕ್ವಶನ್ಸ್ ಆರ್ ಫಿಕ್ಸ್ಡ್ ಆಗಿರೋದ್ರಿಂದ ಯು ಟೇಕ್ ಅಪ್ ಎನಿ ಕಂಪ್ಯೂಟರ್ ನಾಲೆಜ್ ಬುಕ್ ಅಂಡ್ ಯು ಟೇಕ್ ಅಪ್ ಒನ್ PYQ ಕ್ವಶನ್ ಬ್ಯಾಂಕ್ ಆಲ್ಸೋ. ಸೊ ಎವ್ರಿ ಡೇ ಒಂದೊಂದು ಚಾಪ್ಟರ್ ಓದಿ, ಇಲ್ಲ ಎವ್ರಿ 2 days ಒನ್ಸ್ ಒಂದು ಚಾಪ್ಟರ್ ಓದಿ. ಇರೋದೇ 8 ಚಾಪ್ಟರ್ 10 ಚಾಪ್ಟರ್ ಇರುತ್ತೆ. ಸೊ ಒಂದು ತಿಂಗಳಿಗೆ ಈಸಿಲಿ ವಿಲ್ ಫಿನಿಶ್ ಆಫ್ ಆಲ್ ದಿ ಕ್ವಶನ್ಸ್, ಆಲ್ ದಿ ಚಾಪ್ಟರ್ಸ್. ಸೊ ಈ 30ಕ್ಕೆ ಲಾಸ್ಟ್ ಟೈಮ್ ಫ್ರಮ್ ಅವರ್ ಓನ್ ನೋಟ್ಸ್ 28 ಕ್ವಶನ್ ಸ್ಟ್ರೈಟ್ ಬಂತು. ಬಿಕಾಸ್ ಕಂಪ್ಯೂಟರ್ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಅದೇ ಇನ್ಪುಟ್ ಡಿವೈಸು, ಅದೇ ಔಟ್ಪುಟ್ ಡಿವೈಸು, ಅದೇ ಕೀಬೋರ್ಡು, ಅದೇ ಮಾನಿಟರ್, ಏನು ಚೇಂಜಸ್ ಆಗೋದಿಲ್ಲ. ಸೊ ಯು ಕ್ಯಾನ್ ಈಸಿಲಿ ಫಿನಿಶ್ ಆಫ್ ಕಂಪ್ಯೂಟರ್. ಇಂಗ್ಲಿಷ್, ಮೆನಿ ಆಫ್ ಯು ಆರ್ ಇನ್ ಇಂಗ್ಲಿಷ್ ಮೀಡಿಯಂ, ಸೊ ಇಂಗ್ಲಿಷ್ ಈಸಿ ಆಗುತ್ತೆ.
ಅಂಡ್ ದೋಸ್ ಆಫ್ ಯು ಫ್ರಮ್ ಕನ್ನಡ ಮೀಡಿಯಂ ಅವ್ರು ಕನ್ನಡ ಈಸಿ ಆಗುತ್ತೆ, ಅಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಎಗೇನ್ ದೇ ಫಾಲೋ ಪ್ಯಾಟರ್ನ್. ಇವಾಗ ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಬಂದಿದೆ, ಪಂಪ ಪ್ರಶಸ್ತಿ ಯಾರಿಗೆ ಬಂದಿದೆ, ಸೊ ಈ ಕವಿಗಳು ಈ ತರದೆಲ್ಲ ಮೇಕ್ ಸಮ್ ನೋಟ್ಸ್, ಸ್ಟ್ಯಾಂಡರ್ಡ್ ನೋಟ್ಸ್. ಸೊ ಅದನ್ನ ಮಾಡಿದ್ರೆ ಇಟ್ ಈಸ್ ಈಸಿಲಿ ಟು ಕ್ರಾಕ್ ಇಟ್ ಅಪ್. ಸೊ ಅಲ್ಲಿ ಏನು ದೊಡ್ಡ ಟೆನ್ಷನ್ ಇಲ್ಲ. ಎಗೈನ್ ಪೀಪಲ್ ಶುಡ್ ನಾಟ್ ಗೋ ಫಾರ್ ಪೇಪರ್ 1 in group C also. Key is paper 2 only. So 80-85 easily students are getting. So focus on paper 2. Previous year 10 ವರ್ಷದ ಪೇಪರ್ ತಗೊಳ್ಳಿ. ರಾಮಾಲಯ, ಶಿವಾಲಯ, ದೇವಾಲಯ, ಅದೇ ಆಲಯ. ಶಿವ ಪ್ಲಸ್ ಆಲಯ, ರಾಮ ಪ್ಲಸ್ ಆಲಯ, ದೇವ ಪ್ಲಸ್ ಆಲಯ, ಅದೇ ಸಂಧಿನೇ. ಕರೆಕ್ಟ್ ಅಲ್ವಾ? ಸೊ ಪ್ಯಾಟರ್ನ್ ಯಾವ ಟು ರೆಕಗ್ನೈಸ್. ಅದು ಬಿಟ್ಟು ನಾನು ಬರೀ ಸವರ್ಣದುರ್ಗ ಸಂಧಿ, ಶಿವಾಲಯ, ರಾಮಾಲಯ, ದೇವಾಲಯ ಓದ್ಕೊಂಡು ಹೋಗಿ ಕೊನೆಗೆ ಅವ್ನು ಇನ್ನೊಂದು ಯಾವ್ದೋ ಆಲಯ ಕೊಟ್ರೆ ಸರ್ ನಂಗೆ ಗೊತ್ತಿಲ್ಲ ಸರ್ ಅಂತ ಬರಬಾರ್ದಲ್ಲ. ಐಡೆಂಟಿಫೈ ದ ಪ್ಯಾಟರ್ನ್ ಎಕ್ಸಾಮ್ಸ್. ಸಂಧಿಗಳದ್ದು ಪ್ಯಾಟರ್ನ್ ತಿಳ್ಕೊಳ್ಳಿ. ದಟ್ ಶುಡ್ ಬಿ ಈಸಿಲಿ ಡೂಯಬಲ್. ಅಂಡ್ ಲಾಸ್ಟ್ಲಿ ಬಜೆಟ್ ಅಂಡ್ ಸರ್ವೆ. ವೈ ಇಸ್ ಇಟ್ ನೀಡೆಡ್? ಐ ಹ್ಯಾವ್ ಅಡ್ರೆಸ್ಡ್. ವೈ ಇಸ್ ಇಟ್ ನೀಡೆಡ್? ಬಿಕಾಸ್ ದಟ್ ಈಸ್ ದ ಕೀ. ಪೇಪರ್ 2 ನಲ್ಲಿ 40 ಕ್ವಶನ್ ಡೈರೆಕ್ಟ್ ಆಗಿ ಬರ್ತಾರೆ ಅದರಲ್ಲೇನೆ. ಬಜೆಟ್ ಓದಿದ್ರೆ ಇಲ್ಲ ಸರ್ವೆ ಓದಿದ್ರೆ ಕರ್ನಾಟಕ ಗೌರ್ಮೆಂಟ್ ಎಲ್ಲ ಸ್ಕೀಮ್ಸ್ ನಿಮ್ಗೆ ಸಿಗುತ್ತಾ, ಎಲ್ಲ ಪ್ರೋಗ್ರಾಮ್ಸ್ ನಿಮ್ಗೆ ಸಿಗುತ್ತಾ, ಬಜೆಟರಿ ಅಲೋಕೇಶನ್ಸ್ ನಿಮ್ಗೆ ಸಿಗುತ್ತಾ? ಸೊ ಅವ್ರೇನ್ ಕೊಟ್ಟಿದ್ದಾರೆ ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಸಿಲೆಬಸ್ ಕಾಪಿನಲ್ಲಿ, ಈಸಿಲಿ ಯು ಆರ್ ಡೂಯಿಂಗ್ ದಟ್ ಆರ್ ನಾಟ್ ಡೂಯಿಂಗ್ ದಟ್. ಸಿ, ಜನರಲ್ ಸ್ಟಡೀಸ್ ನ್ಯಾಷನಲ್ ಅಂಡ್ ಇಂಪಾರ್ಟೆನ್ಸ್, ಜನರಲ್ ಸ್ಟಡೀಸ್ state importance. So current affairs, so budget to survey. So easily you are finishing that one. So that should be more than sufficient. Clear? Any doubts? Now if you have any doubts or anything that I have not answered, you can ask me. Either nimge video share agutte illa I see some of them are taking phone. So bekare photo tekolongare photo tekkolli, nangen problem illa. So how to crack, where to crack, if you want you can take a photo also. Anyway this will be shared in YouTube also. But ee tara irutte, this is the key anta heli, you can take some photo also. So any doubts, any other questions? Anything that I have not answered? So ಇಲ್ಲಿ ಬಂದು this was my take away ಅಂತ ಬಂತಾ? ಟೇಕ್ ಅವೇ ಬಂತಾ? ಬರ್ಲಿಲ್ವಾ ಟೇಕ್ ಅವೇ? ಬಂತಾ? ಪ್ಯಾಟರ್ನ್ ಆಫ್ ಎಕ್ಸಾಮ್ ಅರ್ಥ ಆಯ್ತಾ? ಸೊ ನೌ ಯು ಹ್ಯಾವ್ ಟು ಟೆಲ್ ಮಿ, KS exam is simple and easy or it is not easy, it is simple. I nailed the statement starting ಅಲ್ಲಿ. Have I justified the statement or not justified the statement? Have I justified? It is not easy but it is simple. Don't make it complex. Don't make it complicated. Exam is very easy. Done? And then second thing is trust the person on the other side of the podium. ಯಾರು ಪೋಡಿಯಂಗೆ ನೀವೆಲ್ಲ ಆಚೆ ಕಡೆ ಇದ್ದೀರಾ, ಪೋಡಿಯಂಗೆ ಈಚೆ ಕಡೆ ನಾವಿದ್ದೀವಿ. ವೆನ್ ಐ ಸೇ ನಾವು, ಐ ಮೀನ್ ಫಾರ್ ದ ಎಂಟೈರ್ ದ ಕಮ್ಯುನಿಟಿ ಆಫ್ ಫ್ಯಾಕಲ್ಟೀಸ್. ಐ ಡೋಂಟ್ ಮೀನ್ ಮೈ ಸೆಲ್ಫ್. ಆಲ್ ದಿ ಫ್ಯಾಕಲ್ಟೀಸ್ ಯಾರೆಲ್ಲ ಈ ಕಡೆ ಇದ್ದಾರಲ್ಲ, ಯು ಹ್ಯಾವ್ ಟು ಟ್ರಸ್ಟ್ ದ ಫ್ಯಾಕಲ್ಟಿ ಆಲ್ಸೋ. ಕರೆಕ್ಟ್ ಅಲ್ವಾ? ಇವಾಗ ನೀವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀರಾ, ಸ್ವಿಮ್ಮಿಂಗ್ ಪೂಲಲ್ಲಿ ಧುಮುಕ್ತೀರಾ, ನಂಬಿಕೆ ಏನು? ನಾನು ಮುಳುಗೋದ್ರೆ ನನ್ನ ಕೋಚ್ ನನ್ನ ಮೇಲೆ ಕೆತ್ಕೊಂತಾನೆ. ಕರೆಕ್ಟ್ ಅಲ್ಲ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಬಿಟ್ಟು ಸರ್ ಆ ಸಾರ್ ಹೇಳೋದು ಚೆನ್ನಾಗಿಲ್ಲ, ಈ ಸಾರ್ ಹೇಳೋದು ಓದ್ಬಿಡ್ತೀನಿ, ಈ ಸಾರ್ ಮಾಡಿ ಚೆನ್ನಾಗಿಲ್ಲ, ಆ ಸಾರ್ ಮಾಡ್ತೀನಿ. ಸಿ ಎವ್ರಿ ಸಾರ್ ಈಸ್ ಹ್ಯಾವಿಂಗ್ ದೇರ್ ಓನ್ ಅಪ್ರೋಚ್. ಒಬ್ರು ಈ ತರ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಒಬ್ರು ಈ ತರ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಒಬ್ರು ಈ ತರ ಕರ್ಕೊಂಡು ಹೋಗ್ತಾರೆ, ಇನ್ನೊಬ್ರು ಈ ತರ ಕರ್ಕೊಂಡು ಹೋಗ್ತಾರೆ. ಕರೆಕ್ಟ್ ಅಲ್ಲ? ದಟ್ ಈಸ್ ಡಿಪೆಂಡ್ಸ್ ಆನ್ ಯುವರ್ ಓನ್ ಕೇಪಬಿಲಿಟೀಸ್ ಆಲ್ಸೋ. ಸರ್ ಅವ್ರಿಗೆ ಮಾತ್ರ ಯಾಕೆ ನೀವು ಡಿ ಬಸ್ ಓದಕ್ಕೆ ಹೇಳಿದ್ರೆ, ನನಗೆ ಮಾತ್ರ ಯಾಕೆ ಲಕ್ಷ್ಮೀಕಾಂತ್ ಓದಕ್ಕೆ ಹೇಳಿದ್ದೀರಾ? ನಿನ್ ಡಿ ಬಸ್ನೇ ನಿಂಗೆ ಲಕ್ಷ್ಮೀಕಾಂತ್ ಅರ್ಥ ಆಗ್ತಿಲ್ಲ ಕಣ, ನಿನ್ ಡಿ ಬಸ್ ಹೆಂಗೆ ಹೇಳ್ಕೊಳ್ಳಿಲ್ಲ ನಿಂಗೆ? So depending on the student, depending on your capabilities, depending on your approach also, the faculty will be fine tuning everything. So whichever mentor you go, trust the mentor and follow whatever the mentor says meticulously to the word. ನಾಳೆ 10 ಗಂಟೆಗೆ ಟೆಸ್ಟ್ ಬರೀಬೇಕಪ್ಪ ಅಂದ್ರೆ ಟೆಸ್ಟ್ ಬರೀಬೇಕು, ನಾಡಿದ್ದು ಈ ಸಿಲೆಬಸ್ ಮುಗಿಸ್ಬೇಕಪ್ಪ ಅಂದ್ರೆ ಮುಗಿಸ್ಬೇಕು. ಇಫ್ ನಾಟ್, ಸಿ ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್, ಎಲ್ಲರಿಗೂ ಎಕ್ಸ್ಕ್ಯೂಸಸ್ ಇದ್ದೇ ಇರುತ್ತೆ. ಯು ಟೆಲ್ ದ ಫ್ಯಾಕಲ್ಟಿ ಇನ್ ಅಡ್ವಾನ್ಸ್, ಸರ್ ನಾಳೆ ಮುಗ್ಸಕ್ ಆಗ್ತಿಲ್ಲ ಬಿಕಾಸ್ ನಂಗೆ ಜ್ವರ ಬಂತು. ಮನುಷ್ಯರು ಜ್ವರ ಬರುತ್ತೆ, ಕೆಮ್ಮು ನೆಗಡಿ ಬರುತ್ತೆ, ಇಲ್ಲ ಊರಿಗೆ ಹೋಗ್ಬೇಕಾಗಿ ಬರುತ್ತೆ, ಇಲ್ಲ ಹಬ್ಬ ಇದೆ, ಮಲ್ಟಿಪಲ್ ಥಿಂಗ್ಸ್ ಲೈಫಲ್ಲಿ. ನಾನೇನು ಡೈಲಿ ಬಾಟ್ಲ್ ಹಾಕೊಂಡ್ಬಿಟ್ಟು ಇದನ್ನೇ ಮಾಡಿ ಅಂತ ಅನ್ನೋಕೆ ಆಗತ್ತಿಲ್ಲ. ಗೋ ದೇರ್ ಬಟ್ ಡೋಂಟ್ ಗೆಟ್ ಡೈವರ್ಟೆಡ್. ಇಂಟರ್ನಲ್ ಅಕೌಂಟಬಿಲಿಟಿ ಅಂಡ್ ಎಕ್ಸ್ಟರ್ನಲ್ ಅಕೌಂಟಬಿಲಿಟಿ. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಹೇಳಿದೆ ಅಲ್ವಾ? ಸೊ ಯು ಹ್ಯಾವ್ ಟು ಬಿ ಅನ್ ಆಫೀಸರ್ ಅಂದ್ರೆ ಬಿಹೇವ್ ಲೈಕ್ ಅನ್ ಆಫೀಸರ್. ಆನ್ ಟೈಮ್, ಪಂಕ್ಚುಯಾಲಿಟಿ ಇದ್ದು ಯು ಕ್ಯಾನ್ ಡೂ ಇಟ್. ಕ್ಲಿಯರ್? ಎನಿ ಡೌಟ್? ಅರ್ಥ ಆಗಲ್ಲ, ನೋ ಇಶ್ಯೂಸ್, ವಿಲ್ ಗಿವ್ ಇನ್ ಇಂಗ್ಲಿಷ್. ಕರ್ನಾಟಕ ಕರೆಂಟ್ ಅಫೇರ್ಸ್ ಅರ್ಥ ಆಗ್ತಿಲ್ಲ, whichever current affairs you are not getting, you get to the faculty will give you the background. So then next time onwards you will be able to understand it easily alva. Getting it? Kannada current affairs ಏನೋ ಒಂದಾಗಿದೆ, you don't know the background of that issue, so you bring that issue to the faculty will explain you the backgrounder, faculty will explain you why it is important or what it is. Then whenever that news comes up, you will be easily able to read that paper. So get that thing. See, our faculties are all approachable. illa ನೀವು ಇನ್ಸ್ಟಿಟ್ಯೂಷನ್ ನಂಬರ್ ನಿಮ್ಮ ಹತ್ರ ಇದೆ, whenever you are reading, take that photograph. ಇಲ್ಲ if you are reading online ಅಂದ್ರೆ ಸ್ಕ್ರೀನ್ ಶಾಟ್ ಹೊಡೀರಿ. ಸರ್ can you please explain about this ಅಂತ ಇನ್ಸ್ಟಿಟ್ಯೂಷನ್ ಕಳಿಸಿ, ಇಲ್ಲ ಫ್ಯಾಕಲ್ಟಿಗೆ ಕಳಿಸಿ. ಫ್ಯಾಕಲ್ಟಿ ಫ್ರೀ ಆಗಿದ್ರೆ ಒಂದು ಆಡಿಯೋ ಮೆಸೇಜೋ ಇಲ್ಲ ಒಂದು ರಿಪ್ಲೈನೋ ಕೊಡ್ತಾರೆ. ಇಲ್ಲ ಇನ್ಸ್ಟಿಟ್ಯೂಷನ್ ಕಳಿಸಿರಿ, ನೆಕ್ಸ್ಟ್ ಟೈಮ್ ಕರೆಂಟ್ ಅಫೇರ್ಸ್ ಯಾವಾಗ ಪಾಠ ಮಾಡ್ತಾರೆ ಆವಾಗ ಅದನ್ನ ಸ್ಕ್ರೀನ್ ಮೇಲೆ ಹಾಕಿ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಾರೆ.
ಇಲ್ಲ ಇಫ್ ಇಟ್ ಈಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ನಿಮಗೆ ಮಾತ್ರನೇ ಬೇಕು ಅನ್ಸಿದ್ರೆ ನಿಮ್ಗೆ ಕರೆದು ಹೇಳ್ತಾರೆ, ನೋಡಪ್ಪ ಇದು ಇಷ್ಟಿಷ್ಟೇ ಬಟ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಇಟ್ಸ್ ಓಕೆ, they will explain to you. So you are free to take a photograph, you are free to send a screenshot, whatever you want you can do, that we will help you out. Nenidappa doubt? Any doubt? No doubt from your side? No doubt? No doubt? No doubt, sir? Done? Yes, most of the materials will be provided from the institution. Majority of the material now provide ಮಾಡ್ತೀವಿ. Where some portions maybe like Kannada, English, it may be little bit delayed, but remaining all we will provide you majority of the materials. Next. Service. So, but that will be covered in our current affairs class. Budget and survey ಏನಿದೆ current affairs class ಅಲ್ಲಿ cover ಆಗುತ್ತೆ. Classes properly understand. That may be around next week. Next week we should be able to start the classes. We are planning next week it will be started. Then ಇನ್ನೇನಿದೆ doubt? That's it. So this is session 1. Now we have session 2 and session 3, where session 2 and session 3 is syllabus decoding. This is exam decoding. Session 2 and session 3 is syllabus decoding, where paper 1 ಅಲ್ಲಿ ಇವಾಗ history, geography, polity ಅಂತ ಹೇಳ್ದೆ, current affairs ಅಂತ ಹೇಳ್ದೆ ನಾನು. ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದು ಓದಬೇಕು, ಮೇಜರ್ ಏರಿಯಾಸ್, ಇಲ್ಲ GMA ಅಂತ ಹೇಳಿದೆ ಅಲ್ಲಿ ಯಾವ್ದು ಓದಬೇಕು, ಮೈನ್ಸ್ ನ ಪ್ರಿಲಿಮ್ಸ್ ಯಾವ ರೀತಿ ಇಂಟಿಗ್ರೇಟ್ ಮಾಡ್ಕೋಬೇಕು. ಪೇಪರ್ 1 ಅಲ್ಲಿ ಹಿಸ್ಟ್ರಿ ಇದೆ, ಪೇಪರ್ 2 ನಲ್ಲಿ ಪಾಲಿಟಿ ಜಿಯೋಗ್ರಫಿ ಇದೆ, ಇಲ್ಲಿ ನೀವು ಪ್ರಿಲಿಮ್ಸ್ ಅಲ್ಲಿ ಪಾಲಿಟಿ ಜಿಯೋಗ್ರಫಿ ಇದೆ. ಹೌ ಡು ವಿ ಇಂಟಿಗ್ರೇಟ್ all the courses together when you are preparing? Later we can segregate them and prepare separately for prelims and mains. But basic ಆಗಿ ಓದಬೇಕಾದ್ರೆ ಯಾವ ರೀತಿ ನೀವು ಇಂಟಿಗ್ರೇಟೆಡ್ ಆಗಿ ಓದ್ತಾ ಹೋಗ್ಬೋದು, so that your preparation is complete and you are ready for your mains examination on the day of your prelims only. Adana we will try to focus in next session 2 and session 3, where we will be doing what is called a syllabus decoding. This is exam decoding. How do you crack this exam? ಅದರಲ್ಲಿ ಇವಾಗ ಇನ್ ಡೆಪ್ತ್ ಆಗಿ ಹೋದಾಗ we will see the syllabus decoding. Okay, done. So see you in the next session of session 2, syllabus decoding, where we will be doing paper 1, paper 2, which is basically history, socio-political, rural development and economy, geography, polity, PABAD. Paper 2. Paper 3 will be your science and technology and essay ethics in ಬರುತ್ತೆ, ಅದನ್ನ next session 2 ನಲ್ಲಿ ತಗೊಂತೀವಿ. So session 1 of syllabus decoding 1 and 2, session 3 of full package ಅಲ್ಲಿ it will be paper 3 and paper 4. In session 2 only we will be discussing about prelims also ಒಂಚೂರು ಯಾವ ರೀತಿ ಓದಬೇಕು, ಏನೆಲ್ಲ ಇಂಪಾರ್ಟೆಂಟ್ ಅಂತ we will discuss there. And your faculty will provide you with the books. ಪಾಲಿಟಿಗೆ ಯಾವ್ದು ಓದಬೇಕು, ಹಿಸ್ಟ್ರಿಗೆ ಯಾವ್ದು ಓದಬೇಕು, ಜಿಯೋಗ್ರಫಿಗೆ ಯಾವ್ದು ಓದಬೇಕು, ಅದು ನಿಮ್ಮ ಫ್ಯಾಕಲ್ಟಿ ನಿಮಗೆ ಕೊಡ್ತಾರೆ. That should be more than sufficient. Done. So thank you. See you in the next class.